ಮೊದಲನೇ ಎಕ್ಸಾಂಪಲ್ ಟ್ರಾವೆಲ್ ಅಥವಾ ಸಣ್ಣ ಮಟ್ಟಿಗೆ ನಿಮ್ಮದು ಟೂರಿಸಮ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಏನೇನೆಲ್ಲ ಮಾಡ್ಬೋದು. 3 ಮಾತ್ರ ತಗೊಂಡಿದ್ದೀನಿ. ಒಂದೇನೆಂದರೆ ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡೋದು ವಿತ್ ಫೋಟೋ. ಏನು ಒಂದು ಫೋಟೋ ನಿಮಗೆ ಗೊತ್ತಿರಬೇಕು, ಅಥವಾ ನೀವು ಕ್ರಿಯೇಟ್ ಮಾಡ್ಬೋದು, ಅದನ್ನು ನೋಡಬಹುದು ಬೇಕಾದರೆ, ಅಥವಾ ಇದ್ದ ಜಾಗದ ಲೊಕೇಶನ್ಸ್ ಇದ್ದು ಫೋಟೋ ತೆಗಿಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಏನು ಪೋಸ್ಟ್ ಮಾಡೋದು, ಹೇಗೆ ಪೋಸ್ಟ್ ಮಾಡೋದು, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವೀಕೆಂಡ್ ಟ್ರಿಪ್ ಟು ಕೂರ್ಗ್, 2500 ಪರ್ ಪರ್ಸನ್, ಇನ್ಕ್ಲೂಡ್ ಟ್ರಾವೆಲ್ ಆ್ಯಂಡ್ ಫುಡ್, ಬುಕ್ ನೌ, ಲಿಮಿಟೆಡ್ ಸೀಟ್ಸ್. ಕನ್ನಡದಲ್ಲೂ ಮಾಡ್ಬೋದು. ಸೊ ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೂ ಅಥವಾ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೂ ಗೊತ್ತಿರಬೇಕು. ಒಂದು ಗೂಗಲ್ ಫಾರ್ಮನ್ನು ಕ್ರಿಯೇಟ್ ಮಾಡ್ಬೋದು. ಯಾಕೆಂದರೆ ಯಾರಾದರೂ ರಿಜಿಸ್ಟರ್ ಮಾಡೋದಾದರೆ, ಯಾರಿಗಾದರೂ ಇಂಟ್ರೆಸ್ಟ್ ಆದರೆ ಗೂಗಲ್ ಫಾರ್ಮನ್ನು ಹೇಗೆ ಕ್ರಿಯೇಟ್ ಮಾಡೋದು, ಇದು ಎಷ್ಟು ಜನರು ಜಾಸ್ತಿ ಇದ್ದರೆ ನಿಮಗೆ ಅದನ್ನು ನೋಡಿ ಯಾರು ಹೇಗೆ ಅಂತ ನೋಡಲಿಕ್ಕೆ ಈಸಿ ಆಗುತ್ತೆ, ಅದನ್ನು ಮಾಡಬಹುದು. ಅಥವಾ ಒಂದು ಗೂಗಲ್ ಮೀಟ್, ನಾವು ಹೀಗೆ ಜಾಯಿನ್ ಆಗಿದ್ದೇವೆ ಹಾಗೆ ಒಂದು ಜಾಯಿನ್ ಆಗೋದು. ಒಂದು ಪ್ರೆಸೆಂಟೇಷನಲ್ಲಿ ನಾವು ಯಾವ್ಯಾವ ಪ್ಲೇಸನ್ನು ಈ ಕೂರ್ಗ್ ಅಥವಾ ಒಂದು ಯಾವುದೇ ಪ್ಲೇಸಲ್ಲಿ ಹೇಗೆ ನಾವು ಈ ಸಣ್ಣ ಒಂದು ಟ್ರಿಪ್ಪನ್ನು ಮಾಡಬಹುದು ಅಂತ ತೋರಿಸೋದು. ಸೊ ಇದಿಷ್ಟು ಮಾಡಿದರೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಯಾಕೆಂದರೆ ನೀವು ಯಾರದಾದರೂ ಮುಖ ನೋಡಿದರೆ ಅಥವಾ ನಿಜವಾಗಿ ನೋಡಿದರೆ ನಿಮಗೆ ಒಂದು ಸ್ವಲ್ಪ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್. ಓಕೆ, ಇದೇ ರೀತಿ ತಗೊಳ್ಳೋದಾದರೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಕುಕ್ಕಿಂಗ್. ನಮಗೆ ಕುಕ್ಕಿಂಗ್ ಅಥವಾ ಹೋಮ್ ಮೇಡ್ ಫುಡ್ ಏನಿದೆ ಅದರ ಬಿಸ್ನೆಸ್ಸನ್ನು ಮಾಡೋದಾದರೆ ಎಗೈನ್ 3 ಟೂಲನ್ನು ಯೂಸ್ ಮಾಡೋದು. ವಾಟ್ಸಪ್ಪನ್ನೇ ಯೂಸ್ ಮಾಡಿ ಜಾಸ್ತಿ. ಈ ಸೆಷನಲ್ಲೆಲ್ಲ ವಾಟ್ಸಪ್ ಜಾಸ್ತಿ ಇದೆ. ದೇರ್ ಆರ್ ಅದರ್ ಮೆಥಡ್ಸ್, ಬೇರೆ ಮೆಥಡ್ ಕೂಡ ಇದೆ, ಬಟ್ ಈ ಸೆಷನ್ಸಲ್ಲಿ ನಾನು ವಾಟ್ಸಪ್ಪಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕಂದರೆ ಇದು ಮೋಸ್ಟ್ಲಿ ಯೂಸ್ಡ್, ಅಂದರೆ ಹೆಚ್ಚಿನ ಜನ ಯೂಸ್ ಮಾಡ್ತಾರೆ. ಸೊ ಜನರನ್ನು ಅಪ್ರೋಚ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ಅಂತ. ಒಂದು ವಾಯ್ಸ್ ನೋಟನ್ನು ಕೂಡ ಕೊಡಬಹುದು. ನಮಸ್ಕಾರ, ಫ್ರೆಶ್ ಇಡ್ಲೀಸ್ ಆ್ಯಂಡ್ ಚಟ್ನಿ ರೆಡಿ ಫಾರ್ ಬ್ರೇಕ್ಫಾಸ್ಟ್, ಆರ್ಡರ್ ನಾವು. ಒಂದು ವಾಯ್ಸ್ ನೋಟನ್ನು ಕೂಡ ಕಳಿಸೋದು ಹೇಗೆ, ಅಥವಾ ಗೂಗಲ್ ಫಾರ್ಮ್ ಪುನಃ ಇದರಲ್ಲಿ ಆರ್ಡರ್ ಫಾರ್ಮಿಗೆ ಮಾಡ್ಬೋದು. ಸೊ ಇದೆರಡು ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಅಂದರೆ ಸಣ್ಣ ಬಿಸ್ನೆಸ್ ಅಥವಾ ನಿಮ್ಮದು ಆಲ್ರೆಡಿ ಇದ್ದದ್ದು ಇರಬಹುದು, ಇದ್ದರೆ ಅದನ್ನು ಡಿಜಿಟಲ್ ಟೂಲ್ಸಿಂದ ಸ್ವಲ್ಪ ಎಕ್ಸ್ಪಾಂಡ್ ಮಾಡೋದು ಅಥವಾ ಹೆಚ್ಚಿನ ಜನರನ್ನು ಈ ಬಿಸ್ನೆಸ್ಸಿಗೆ ಅಥವಾ ನಿಮ್ಮ ಕಸ್ಟಮರ್ ಹಾಗೆ ಮಾಡೋದು ಹೇಗೆ, ಯಾವ ಯಾವ ಟೂಲ್ಸನ್ನು ಯೂಸ್ ಮಾಡಬಹುದು, ಇದನ್ನು ಈ ಪ್ರೋಗ್ರಾಮಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಇದರಲ್ಲೆಲ್ಲ ಟೂಲ್ಸ್ ಇದೆ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲು ಡಿಜಿಟಲ್ ಬೇಸಿಕ್ಸ್ ಮತ್ತು ಸ್ವಲ್ಪ ಕಾನ್ಫಿಡೆನ್ಸನ್ನು ನಮಗೆ ಜಾಸ್ತಿ ಮಾಡಲಿಕ್ಕೆ ಏನೇನೆಲ್ಲ ಬೇಕೋ ಅದನ್ನು ನೋಡೋದು. ಸೊ ಇದು ನಮ್ಮದು ಸೆಷನ್ 1 ಆಗಿರುತ್ತೆ. ಸೊ ಇದರಲ್ಲಿ ನೋಡಿ, ಸ್ವಲ್ಪ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಂತ ಹಾಕಿದ್ದೀನಿ. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ನಮ್ಮ ಹತ್ತಿರ ಇರೋ ಫೋನ್ ಸ್ಮಾರ್ಟ್ ಫೋನೇ, ಬಟ್ ಆ ಸ್ಮಾರ್ಟ್ ಫೋನನ್ನು ಮೈಂಡ್ಫುಲ್ಲಿ ಹೇಗೆ ಯೂಸ್ ಮಾಡೋದು, ಅಂದರೆ ಏನೇನೋ ನೋಡಿ ನಮ್ಗೆ ಗೊತ್ತಿದೆ ಎಲ್ಲ ಒಳ್ಳೆಯದೇ ಇದೆ, ಆದರೆ ಟೈಮ್ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ. ಸೊ ಯು ಹ್ಯಾವ್ ಟು ಬಿ ಪ್ರೊಡಕ್ಟಿವ್. ನೀವು ಎಷ್ಟು ಪ್ರೊಡಕ್ಟಿವಲ್ಲಿ, ಎಷ್ಟು ಮೈಂಡ್ಫುಲ್ಲಿ ಈ ಒಂದು ಸ್ಮಾರ್ಟ್ ಡಿವೈಸನ್ನು ಯೂಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಯಾಕೆಂದರೆ ನೀವು ಎಷ್ಟು ಪ್ರೊಡಕ್ಟಿವ್ಲಿ ಅದನ್ನು ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮ ಲೈಫಲ್ಲಿ ಅದನ್ನು ನೀವು ಸ್ಲೇವ್ ಮಾಡ್ಕೊಳ್ತೀರಾ. ಅಂದರೆ ನಿಮ್ಮದದು ಅಸಿಸ್ಟೆಂಟ್ PA ಆಗಿರುತ್ತೆ, ನೀವು ಅದರದ್ದು ಸ್ಲೇವ್ ಆಗಬಾರ್ದು. ಸ್ಲೇವ್ ಅಂದ್ರೇನು ಅಂದರೆ ಅದು ಯಾವಾಗ ನೋಟಿಫಿಕೇಷನ್ ಕೊಡುತ್ತೆ ಅದರ ಹತ್ತಿರ ಹೋಗೋದಲ್ಲ, ನೀವು ಅದಕ್ಕೆ ನಿಮಗೆ ಯಾವಾಗ ಬೇಕು ಅದನ್ನು ನೀವು ಯೂಸ್ ಮಾಡೋದು. ಸೊ ಬಿ ಎ ಮಾಸ್ಟರ್ ಆ್ಯಂಡ್ ನಾಟ್ ಅ ಸ್ಲೇವ್. ಸೊ ಇಟ್ ಈಸ್ ಅ ಫ್ರೆಂಡ್ಲಿ ಆ್ಯಂಡ್ ಯೂಸ್ಫುಲ್ ಟೂಲ್ ಫಾರ್ ಬಿಸ್ನೆಸ್, ನೋ ಡೌಟ್. ಆದರೆ ಅದರ ಸ್ಲೇವ್ ಆಗಿರಬಾರ್ದು, ನೀವು ಅದನ್ನು ಟೂಲ್ ಹಾಗೆ ಯೂಸ್ ಮಾಡಬೇಕಷ್ಟೆ. ಇದರ ಜೊತೆಗೆ ಒಂದು ಸಣ್ಣ ಸಂದೇಶ. 3 ಮಂಕೀಸ್ ನಮಗೆ ಗೊತ್ತಿದೆ. ಡೋಂಟ್ ಟೆಲ್ OTP ಟು ಎನಿವನ್. ನಿಮಗೆ OTP ಅಂತ ಒನ್ ಟೈಮ್ ಪಾಸ್ವರ್ಡ್ ಬಗ್ಗೆ ಗೊತ್ತಿದ್ದರೆ ಯಾರಿಗೂ ಹೇಳಬೇಡಿ. ಡೋಂಟ್ ಲಿಸನ್ ಟು ಎನಿ ಫೇಕ್ ಕಾಲ್ಸ್. ನಿಮಗೆ ಒಂದು ಕ್ಷಣದಲ್ಲಿ ಗೊತ್ತಾಗತ್ತೆ ಮಾತನಾಡುವಾಗ ಕೆಲವೊಮ್ಮೆ ಇದು ಫೇಕ್ ಕಾಲ್ಸ್ ಅಂತ. ನೋ ನೀಡ್ ಟು ಎಂಟರ್ಟೈನ್, ಜಸ್ಟ್ ಕಟ್ ದ ಕಾಲ್ ಆ್ಯಂಡ್ ಡೋಂಟ್ ಓಪನ್ ಅನ್ನೋನ್ ಲಿಂಕ್ಸ್. ಲಿಂಕ್ ಅಂತ ಹೇಳಿದ ಕೂಡಲೇ ದೆರ್ ಆರ್ ಡಿಫ್ರೆಂಟ್ ವೇಸ್ ಯು ಕ್ಯಾನ್ ಇಂಟರ್ಪ್ರೆಟ್. ಬ್ಲೂ ಲೈನ್ ಇರುತ್ತೆ, ಅಂಡರ್ಲೈನ್ ಇರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡುವಾಗ ಸ್ವಲ್ಪ ನೋಡಿ ಕ್ಲಿಕ್ ಮಾಡಬೇಕು. ಸೊ ಅದು ಯಾವ ರೀತಿ ಲಿಂಕ್ ಇರುತ್ತೆ, ಯಾವ ಲಿಂಕನ್ನು ನೀವು ಕ್ಲಿಕ್ ಮಾಡಬಹುದು, ಯಾವ ಲಿಂಕನ್ನು ನೀವು ಕ್ಲಿಕ್ ಮಾಡಬಾರದು,
ಇವೆಲ್ಲವನ್ನು ಕೂಡ ನಾವು ಒಂದು ಸಣ್ಣ ಕ್ವಿಜ್ ಜೊತೆ ಕೂಡ ಅರ್ಥ ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲವನ್ನು ನಾವು ನೋಡೋಣ. ಅಂದರೆ ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಆ್ಯಸ್ ವಿ ಲರ್ನ್ ದ ಟೂಲ್ಸನ್ನು ಕಲಿಯೋದರ ಜೊತೆಗೆ ಅದನ್ನು ಹೇಗೆ ನೀವು ಬೇರೆಯವರ ಏನು ಹೇಳ್ತೇವೆ ಪ್ರ್ಯಾಂಕ್ ಕಾಲ್ಸ್ ಇರ್ಬೋದು ಅಥವಾ ಮೆಸೇಜ್ ಇರ್ಬೋದು, ಲಿಂಕ್ ಇರ್ಬೋದು, ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡ್ಬೋದು ಅದನ್ನು ಕೂಡ ನಾವು ಕಲಿಯೋಣ. ಸೊ ಬಿಫೋರ್ ವಿ ಬಿಗಿನ್, ಸ್ಟಾರ್ಟ್ ಮಾಡುವ ಮುಂಚೆ ಸ್ಮಾರ್ಟ್ಫೋನ್, ಎಲ್ಲರಲ್ಲಿ ಸ್ಮಾರ್ಟ್ಫೋನ್ ಇದೆ ಅಂತ ಖಂಡಿತ ಇದೆ. ಯಾಕೆಂದರೆ ನೀವೆಲ್ಲ ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿದ್ದೀರಾ ಅಂದರೆ ಸ್ಮಾರ್ಟ್ಫೋನಲ್ಲೇ ಇದೆ. ವಿಡಿಯೋ ಕೆಲವರದು ಹೆಚ್ಚಿನವರದು ಆನ್ ಕೂಡ ಇತ್ತು. ಸೊ ದಟ್ ಮೀನ್ಸ್ ನೀವು ಸ್ಮಾರ್ಟ್ಫೋನನ್ನು ಯೂಸ್ ಮಾಡ್ತಾ ಇದ್ದೀರಾ. ಸೊ ವರ್ಕಿಂಗ್ ಕಂಡೀಷನಲ್ಲಿ ಚಾರ್ಜ್ ಅಂದರೆ ಏನು, ಬ್ಯಾಟ್ರಿ, ಅದನ್ನೆಲ್ಲ ಅದೇನು ಬ್ಯಾಟ್ರಿ ಅಂದರೆ ಏನು ಅದನ್ನೆಲ್ಲವನ್ನು ಕೂಡ ನಾವು ನೋಡಲಿಕ್ಕಿದ್ದೇವೆ. ಆದರೆ ಇದೆಲ್ಲ ಗೊತ್ತಿರಬೇಕು ನಿಮಗೆ. ಎವ್ರಿ ಮೊಬೈಲಲ್ಲಿ ಒಂದು ಆ್ಯಕ್ಟಿವ್ ನಂಬರ್ ಇರುತ್ತೆ, ಅದಕ್ಕೆ ಒಂದು ಸಿಮ್ ಕಾರ್ಡ್ ಅಂತ ಇರುತ್ತೆ. ಆ ಸಿಮ್ ಕಾರ್ಡ್ ಅಂದರೆ ಏನು, ಅದನ್ನು ಹೇಗೆ ನೀವು ಸ್ಕ್ರೀನಲ್ಲಿ ಸಿಮ್ ಕಾರ್ಡ್ ಇದೆ ಇಲ್ಲ ಅದನ್ನು ಕೂಡ ನೀವು ಒಬ್ಸರ್ವ್ ಮಾಡಬೇಕು. ಯಾಕೆಂದರೆ ಇದೆಲ್ಲ ಸಣ್ಣ ಸಣ್ಣ ವಿಷಯ, ಬಟ್ ಗೊತ್ತಿದ್ದರೆ ಯು ಆರ್ ಕಾನ್ಫಿಡೆಂಟ್, ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇಂಟರ್ನೆಟ್ ಕನೆಕ್ಷನ್ ಹೇಗಿದೆ, ವೈಫೈ ಹೇಗಿದೆ, ಮೊಬೈಲ್ ಡೇಟಾ ಅಂದರೆ ಏನು, ಸ್ವಲ್ಪ ಮಟ್ಟಿಗೆ ಇದೆಲ್ಲವನ್ನು ನಿಮಗೆ ನಾನು ಹೇಳ್ತೀನಿ. ಸೊ ದ್ಯಾಟ್ ಎಲ್ಲರೂ ಒಂದೇ ಪೇಜಲ್ಲಿ ಇರಬೇಕು. ಎಲ್ರಿಗೂ ಇದಿಷ್ಟು ಗೊತ್ತಿರಲೇಬೇಕು. ಬಿಫೋರ್ ವಿ ಬಿಗಿನ್ ಇಷ್ಟು ನಿಮಗೆ ಗೊತ್ತಿರಲೇಬೇಕು. ವಾಟ್ಸ್ಯಾಪ್ ಇದೆ, ಖಂಡಿತ ಗೊತ್ತಿದೆ ನನಗೆ. ಎಲ್ಲರಲ್ಲಿ ವಾಟ್ಸ್ಯಾಪ್ ಇದೆ, ಯಾಕೆಂದರೆ ಗ್ರೂಪಲ್ಲಿ ಜಾಯ್ನ್ ಆಗಿದ್ದೀರಾ. ಅದು ಹೇಗೆ ವರ್ಕ್ ಆಗುತ್ತೆ ಸಿಂಪಲ್ಲಾಗಿ ಅದನ್ನು ಗೊತ್ತಿರಬೇಕು ನಿಮಗೆ. ಗೂಗಲ್ ಅಕೌಂಟ್ ಒಂದು ಇರಬೇಕು. ಈಗ ನೀವು ಜಾಯಿನ್ ಆಗಿದ್ದೀರಾ ಅಂದರೆ ನಿಮ್ಮಲ್ಲಿ ಖಂಡಿತ ಜಿಮೇಲ್ ID ಇದೆ. ಸೊ ಈ ಜಿಮೇಲ್ IDಯನ್ನು ಯಾವ ರೀತಿ ಯೂಸ್ ಮಾಡಬಹುದು, ಇವತ್ತಿನ ಕ್ಲಾಸಲ್ಲಿ ಹೆಚ್ಚಿನವರು ಜಾಯಿನ್ ಆಗಿದ್ದೀರಾ. ಸ್ಲೋಲಿ 2ನೇ ಕ್ಲಾಸ್ 3ನೇ ಕ್ಲಾಸ್ ಆಗುವಾಗ ನಿಮ್ಮ ಜಿಮೇಲ್ IDಯನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಯಾಕೆ ಯೂಸ್ ಮಾಡ್ತೀನಿ ಅದನ್ನು ಹೇಳಿನೇ ನಾನು ಯೂಸ್ ಮಾಡ್ತೀನಿ. ಸೊ ದ್ಯಾಟ್ ನಿಮಗೆ ಈ ಕ್ಲಾಸಲ್ಲಿ ಜಾಯಿನ್ ಆಗಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದೇ ರೀತಿ ನಿಮಗೆ ಮೊಬೈಲಲ್ಲಿ ಎಷ್ಟು ಸ್ಟೋರೇಜ್ ಸ್ಪೇಸ್ ಇದೆ, ಎಷ್ಟು ಆ್ಯಪ್ಸ್ ಇದೆ, ಆ್ಯಪ್ಸ್ ಅಂದ್ರೇನು ಅದನ್ನು ನೋಡೋಣ. ಏನೇನೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ, ಎಷ್ಟು ಫ್ರೀ ಸ್ಪೇಸ್ ಇದೆ ಅದನ್ನು ನೋಡಲಿಕ್ಕೆ ಗೊತ್ತಿರಬೇಕು. ಬೇಸಿಕ್ ಆ್ಯಪ್ಸ್ ಅಪ್ಡೇಟ್ ಆಗಿರಬೇಕು. ಆ್ಯಪ್ಸ್ ಅಂದ್ರೇನು, ಅದು ಅಪ್ಡೇಟ್ ಹೇಗೆ ಇರುತ್ತೆ, ಅಪ್ಡೇಟ್ ಇಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ, ಇದನ್ನು ಕೂಡ ಒಂದು ಸಣ್ಣ ರೀತಿಯಲ್ಲಿ ಇದನ್ನು ನೋಡೋಣ. ಗೊತ್ತಿದ್ದರೆ ಒಳ್ಳೆಯದು, ಗೊತ್ತಿಲ್ಲದಿದ್ದರೆ ಒಂದು ಡೆಮಾನ್ಸ್ಟ್ರೇಷನ್ ಇರುತ್ತೆ. ಹಾಗೆ ಸ್ವಲ್ಪ ಫೋನ್ ಇತ್ತು ಬೇಸಿಕ್ಸ್, ಅಂದರೆ ಕಾಲಿಂಗಲ್ಲಿ ಹೇಗೆ ಏನು ಇದೆ, ಟೈಪಲ್ಲಿ ಏನೇನೆಲ್ಲ ಹೇಗೆ ಟೈಪ್ ಮಾಡಬಹುದು, ವೈಫೈಯಲ್ಲಿ ಕೂಡ ಏನೇನೆಲ್ಲ ಡಿಫ್ರೆಂಟ್ ಆಪ್ಷನ್ಸ್ ಹೇಗೆ ಮಾಡಬಹುದು, ಸ್ವಲ್ಪ ಮಟ್ಟಿಗೆ ಸೆಟ್ಟಿಂಗ್ಸನ್ನು ಕೂಡ ನೋಡೋಣ. ಅಂದರೆ ಇದಿಷ್ಟು ನಿಮಗೆ ಬೇಸಿಕ್ ನಾಲೆಡ್ಜ್ ಇದ್ದರೆ ನೆಕ್ಸ್ಟ್ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮಗೆಲ್ಲರಿಗೂ ಕೂಡ ನೆಕ್ಸ್ಟ್ ಅರ್ಥ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇದರ ಜೊತೆಗೆ ಒಂದು ಡೆಮಾನ್ಸ್ಟ್ರೇಷನ್. ಈಗ ಫಸ್ಟಿಗೆ ಗೂಗಲ್ ಮೀಟಿದ್ದೇ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾವೆಲ್ಲ ಗೂಗಲ್ ಮೀಟಲ್ಲೇ ಜಾಯ್ನ್ ಆಗ್ತಾ ಇದ್ದೇವೆ. ಸೊ ಜಾಯ್ನ್ ಆಗುವಾಗ ಏನೇನೆಲ್ಲ ಇದೆ, ಹೇಗೆಲ್ಲ ಇದೆ, ಇದನ್ನೆಲ್ಲ ನಾನು ಡೆಮಾನ್ಸ್ಟ್ರೇಷನ್ ತಗೊಳ್ತೀನಿ. ಮತ್ತು ಸಣ್ಣ ರೀತಿಯಲ್ಲಿ ಈ ಎಲ್ಲ ಮೇಲಿನ ಏನೇನೆಲ್ಲ ಇದೆ, ಸ್ಮಾರ್ಟ್ಫೋನ್ ಅಂದರೆ ಏನು, ಸಿಮ್ ಕಾರ್ಡ್ ಅಂದರೆ ಏನು, ವೈಫೈ ಸೆಟ್ಟಿಂಗ್ಸ್, ಫ್ರೀ ಸ್ಪೇಸ್ ಹೇಗೆ ನೋಡೋದು, ಗೂಗಲ್ ಅಕೌಂಟ್ ಏನಿದೆ, ಇದನ್ನೆಲ್ಲವನ್ನು ಒಂದು ಸಣ್ಣ ಡೆಮಾನ್ಸ್ಟ್ರೇಷನಲ್ಲಿ ತಗೊಳ್ತೀನಿ. ಅದರ ನಂತರ ಒಂದು ಸಣ್ಣ ಕ್ವಿಝನ್ನು ತಗೊಳ್ತೀನಿ. ಯಾಕೆಂದರೆ ನಿಮಗೆ ಅರ್ಥ ಆಗಿದೆ ಇಲ್ಲ ಅಂತ ನೋಡಲಿಕ್ಕೆ ಬೆಸ್ಟ್ ಏನಂದರೆ ಸಣ್ಣ ರೀತಿಯಲ್ಲಿ ಒಂದೆರಡು ಕ್ವಶನ್ಸನ್ನು ಕೇಳಿದರೆ ಅದಕ್ಕೆ ನೀವು ಆನ್ಸರ್ ಹೇಳಲಿಕ್ಕೆ ಗೊತ್ತಾದರೆ ನಿಮಗೆ, ಅಥವಾ ಅರ್ಥ ಆಗಿದ್ದಿದ್ರೆ ನನಗೂ ಗೊತ್ತಾಗತ್ತೆ, ನಾನು ಮುಂದೆ ಹೋಗ್ಬೋದು. ಸೊ ಇದಿಷ್ಟು ಇಂಟ್ರೊಡಕ್ಷನ್ ಜೊತೆಗೆ ನಾವೀಗ ಡೆಮಾನ್ಸ್ಟ್ರೇಷನ್ಗೆ ಹೋಗ್ತಾ ಇದ್ದೀವಿ. ನಾನು ಏನು ಮಾಡ್ತಾ ಇದ್ದೀನಂದರೆ ದ ಬೆಸ್ಟ್ ವೇ ಟು ಲರ್ನ್ ಈಸ್ ಟು ಒಬ್ಸರ್ವ್, ಅಂದರೆ ಏನಿದೆ ಅಂತ. ಸೊ ನನ್ನ ಕೈಯಲ್ಲಿ ಒಂದು ಮೊಬೈಲ್ ಇದೆ, ನಂದು ಕೂಡ ಸ್ಮಾರ್ಟ್ ಮೊಬೈಲೇ. ಈ ಮೊಬೈಲ್ ಸ್ಕ್ರೀನಲ್ಲಿ ಏನೇನೆಲ್ಲ ಇದೆ, ಹೇಗೆ ಓಕೆ, ಇದನ್ನೆಲ್ಲ ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತಗೊಳ್ತೀನಿ, ಅಂದರೆ ನಿಮಗೆ ತೋರಿಸ್ತೀನಿ. ಓಕೆ, ಇಷ್ಟರವರೆಗೆ ನಾನು ಮಾತನಾಡಿದ್ದೀನಿ. ಒಂದು ಕ್ವಿಕ್ ಕ್ವಶನ್, ನಾನು ಈಗ ಮಾತನಾಡ್ತಾ ಇರೋ ಲ್ಯಾಂಗ್ವೇಜ್, ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಮಿಕ್ಸ್ ಇದೆ. ಎಲ್ರಿಗೂ ಅರ್ಥ ಆಗಿದೆಯೋ ಇಲ್ವೋ, ಅಥವಾ ಅರ್ಥ ಆಗಲಿಲ್ಲ ಅಂದರೆ
ಅನ್ಮ್ಯೂಟ್ ಮಾಡಿ ಹೇಳಿ, ಅಥವಾ ಚಾಟ್ ಬಾಕ್ಸಲ್ಲಿ ಯಾರಿಗಾದರೂ ಟೈಪ್ ಮಾಡಲಿಕ್ಕೆ ಗೊತ್ತಿದ್ದರೆ ಅದನ್ನು ಮಾಡಬಹುದು, ಅದನ್ನು ಕಲಿಸ್ತೀನಿ ನಾನು. ಬಟ್ ಇಲ್ಲಿವರೆಗೆ ಇಲ್ಲಿ ಏನಾದರೂ ಅರ್ಥ ಮಾಡಲಿಕ್ಕೆ ಪ್ರಾಬ್ಲಮ್ ಇದೆಯಾ, ಅಥವಾ ಹೀಗೆ ನಾನು ಕಂಟಿನ್ಯೂ ಮಾಡಲಾ? ಎಸ್, ಕಂಟಿನ್ಯೂ ಮಾಡಿ ಮ್ಯಾಮ್. ಓಕೆ, ಒಬ್ರು ಕಂಟಿನ್ಯೂ ಮಾಡಿ ಮೇಡಮ್. ಎಸ್, ಈಸಿ ಆಗಿದೆ, ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಕಷ್ಟ ಇಲ್ಲ ಅಲ್ವಾ? ಇಲ್ಲ ಕಂಟಿನ್ಯೂ ಮಾಡಿ ಮ್ಯಾಮ್, ಅರ್ಥ ಆಗಿದೆ. ಕಂಟಿನ್ಯೂ ಮಾಡಿ ಮೇಡಮ್. ಎಸ್, ಥ್ಯಾಂಕ್ ಯು. ಎಸ್, ಧನ್ಯವಾದಗಳು. ಬೇರೆ ಯಾರು ಹೇಳಿಲ್ಲ ನೋಡಿ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ, ಅಂದರೆ ಸುಮ್ಮನೆ ಇದ್ದರೆ ಹೌದು ಕಂಟಿನ್ಯೂ ಮಾಡಬಹುದು ಅಂತ ಲೆಕ್ಕ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಲಕ್ಷ್ಮಿ. ಓಕೆ, ನಾನೀಗ ಏನು ಮಾಡ್ತಾ ಇದ್ದೀನಂದರೆ ಅದನ್ನು ಹೇಳ್ತೀನಿ. ನಾನು ಈಗ ಇದೇ ಕ್ಲಾಸ್, ಅಂದರೆ ಇದೇ ಗೂಗಲ್ ಮೀಟನ್ನು ನಾನು ನನ್ನ ಮೊಬೈಲಿಂದ ಜಾಯ್ನ್ ಆಗ್ತಾ ಇದ್ದೀನಿ. ಈಗ 2 ಡಿವೈಸಿಂದ ಜಾಯ್ನ್ ಆಗ್ತಾ ಇದ್ದೀನಿ, ಸೇಮ್ ಲಿಂಕನ್ನು. ಸೊ 2 ಡಿವೈಸ್ ಅಂದರೆ ಯಾವಾಗಲೂ ನೀವು ನೋಡಿರಬಹುದು, 2 ಜಾಗದಲ್ಲಿ ಇರ್ತಾರೆ. ಸೊ ಆವಾಗ ಸ್ವಲ್ಪ ವಾಯ್ಸ್ ಇದಾಗತ್ತೆ. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಒಂದರಲ್ಲಿ ಮಾತ್ರ, ಇದರಲ್ಲಿ ಮಾತ್ರ ಮಾತನಾಡ್ತೀನಿ. ನೀವೀಗ ನಾನು ಜಾಯ್ನ್ ಆದಾಗ ನೋಡಬಹುದು, ನಾನು ಇನ್ನೊಂದು ಡಿವೈಸಿಂದ ಕೂಡ ಜಾಯ್ನ್ ಆಗಿದ್ದೀನಿ. ಈ ಡಿವೈಸ್ ಮೊಬೈಲ್ ಡಿವೈಸಿಂದ ಜಾಯ್ನ್ ಆಗಿದ್ದೀನಿ. ಸೊ ಈ ಮೊಬೈಲಿಂದ ನಾನು ಈ ಮೊಬೈಲ್ ಸ್ಕ್ರೀನನ್ನು ನಿಮಗೆ ತೋರಿಸ್ತೀನಿ. ಓಕೆ, ಎಸ್, ಎಲ್ರಿಗೂ ನನ್ನ ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಂತ ಒಮ್ಮೆ ಯಾರಾದರೂ ಒಬ್ಬರು ಹೇಳಿದ್ರು ಆಗುತ್ತೆ. ಕಾಣಿಸ್ತಾ ಇದೆಯಲ್ಲ? ಸ್ಟಾಪ್ ಶೇರಿಂಗ್ ಅಂತ ಏನಾದರೂ ಕಾಣಿಸ್ತಾ ಇದ್ದರೆ ಇದು ನಂದು ಹೋಮ್ ಸ್ಕ್ರೀನ್. ಇದಕ್ಕೆ ಹೋಮ್ ಸ್ಕ್ರೀನ್ ಅಂತ ಹೇಳ್ತಾರೆ. ಎಸ್, ಕಾಣಿಸ್ತಿದೆ ಅಲ್ವಾ? ಓಕೆ. ಸೊ ಒಂದು ಚೆಂದ ಗಾರ್ಡನ್ ಹಾಕಿದ್ದೀನಿ ನಾನು ಹೋಮ್ ಸ್ಕ್ರೀನಲ್ಲಿ. ಈ ಹೋಮ್ ಸ್ಕ್ರೀನಲ್ಲಿ ನಿಮಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಹಾಕೋದು. ಸೊ ಡೈರೆಕ್ಟಾಗಿ ನಾನು ಡೆಮಾನ್ಸ್ಟ್ರೇಷನ್ ಮಾಡೋ ಮೊದಲು ಒಮ್ಮೆ ಹೇಳ್ತೀನಿ. ನನ್ನ ಸ್ಕ್ರೀನ್ ನೋಡಿ, ನಿಮಗೆ ಆಗತ್ತಾದರೆ ನಿಮ್ಮ ಸ್ಕ್ರೀನನ್ನು ನೋಡ್ಬೋದು, ನೀವು ಆಚೆ ಈಚೆ ಮಾಡ್ಬೋದು ಗೂಗಲ್ ಮೀಟ್ ಮತ್ತು ಹೋಮ್ ಸ್ಕ್ರೀನನ್ನು. ಬಟ್ ನಿಮಗೆ ಗೂಗಲ್ ಮೀಟಿಗೆ ಪುನಃ ಬರಲಿಕ್ಕೆ ಗೊತ್ತಿರಬೇಕು. ಎಲ್ರಿಗೂ ಗೊತ್ತಿದ್ದರೆ ವೆಲ್ ಫೈನ್, ಗೊತ್ತಿಲ್ಲ ಅಂದರೆ ಮೀಟಲ್ಲೇ ಇರಿ, ಆ ಸ್ಕ್ರೀನನ್ನೇ ನೋಡಿ. ಈ ಸ್ಕ್ರೀನನ್ನು ನೋಡುವಾಗ ನಾನು ಒಮ್ಮೆ ನನ್ನ ಸ್ಕ್ರೀನ್, ಮೊಬೈಲ್ ಸ್ಕ್ರೀನ್ ಎಲ್ಲ ತೋರಿಸ್ತೀನಿ. ಸೊ ನಾನು ಬೆರಳನ್ನು ಸ್ವಲ್ಪ ಆಚೀಚೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಏನೇನೋ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ಹಾಗೆಯೇ ನಾನು ಮೇಲೆ ಮಾಡ್ತೀನಿ. ಸೊ ಇದು ಕಾಣಿಸ್ತಾ ಇದೆ. ಹಾಗೆ ನಾನು ಒಮ್ಮೆ ಒಂದನ್ನು ಪ್ರೆಸ್ ಮಾಡ್ತೀನಿ, ಗೂಗಲ್ ಪ್ರೆಸ್ ಮಾಡಿದ್ದೀನಿ. ಕೆಳಗಡೆಯಲ್ಲಿ ಟ್ರಯಾಂಗಲ್ ಅಥವಾ ಆ್ಯರೋ ಇದೆ, ಅದನ್ನು ಪ್ರೆಸ್ ಮಾಡ್ತೀನಿ. ಎಲ್ಲರ ಮೊಬೈಲ್ ಒಂದೇ ರೀತಿ ಇರಲ್ಲ, ನೋಟ್ ಮಾಡಿ. ನಾನು ಸ್ಯಾಮ್ಸಂಗ್ ನಂದು, ಸೊ ಅದನ್ನು ನೋಡ್ತಾ ಇದ್ದೀನಿ. ನಾನು ಜಸ್ಟ್ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಏನೂ ಹೇಳ್ತಾ ಇಲ್ಲ, ಜಸ್ಟ್ ಪ್ರೆಸ್ ಮಾಡ್ತಾ ಇದ್ದೀನಿ ಏನೇನೆಲ್ಲ ಇದೆ ಅಂತ. ಓಕೆ, ನನ್ನ ಸ್ಕ್ರೀನ್ ಮತ್ತು ನಿಮ್ಮ ಸ್ಕ್ರೀನ್ ಬೇರೆ ಇರಬಹುದು, ಆದರೆ ನನಗೆ ನನ್ನ ಮೊಬೈಲಲ್ಲಿ ಈ ರೀತಿ ನೋಡಲು ಇಷ್ಟ. ಅಂದರೆ ಒಂದು ಕರೆಕ್ಟಾಗಿ ಹೇಳೋದಾದರೆ, ಈಗ ನನಗೆ ಫಸ್ಟ್ ಸ್ಕ್ರೀನಲ್ಲಿ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ, ಮೊಬೈಲಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ, ಅದನ್ನೆಲ್ಲವನ್ನು ನಾನು ಮೊದಲ ಸ್ಕ್ರೀನಲ್ಲಿ ಇಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಒಂದು ನಿಮಿಷ. ಸೊ ಇದನ್ನು ನಾನು ಪ್ರೆಸ್ ಮಾಡಿ ನಾನು ಸ್ವಲ್ಪ ಮೇಲ್ಗಡೆಯಲ್ಲಿ ತಂದು ಇಲ್ಲಿಗೆ ತರ್ತೀನಿ, ಮೇನ್ ಸ್ಕ್ರೀನಲ್ಲಿ ತಂದೆ. ಜಿಮೇಲ್ ಕೂಡ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಇದು ಏನು ಅಂತ ನೀವು ಕೇಳ್ತಾ ಇದ್ದರೆ ನಾನು ಹೇಳ್ತೀನಿ, ಇದೆಲ್ಲ ಆ್ಯಪ್ಸ್ ಇದ್ದು ಫುಲ್ ಫಾರ್ಮ್ ಅಪ್ಲಿಕೇಶನ್ಸ್. ಅಂದರೆ ನಾವು ಈಗ ನನ್ನ ಟೇಬಲಲ್ಲಿ ಕೂಡ, ನನ್ನ ಟೇಬಲಲ್ಲಿ ನೋಡಿ ಒಂದು ಡೈರಿ ಇದೆ, ಓಕೆ, ಒಂದು ಪೆನ್ ಇದೆ, ಇನ್ನೊಂದು ಬುಕ್ ಇದೆ, ಒಂದು ಮೊಬೈಲ್ ಇಡಲಿಕ್ಕೆ ಒಂದು ಸ್ಟ್ಯಾಂಡ್ ಇದೆ, ಮತ್ತು ಒಂದು ಕ್ಯಾಲೆಂಡರ್ ಇದೆ. ಸೊ ಇದೆಲ್ಲ ನಾನು ಯೂಶ್ವಲಿ ಯೂಸ್ ಮಾಡೋದು. ಓಕೆ, ಸೊ ಇದನ್ನೆಲ್ಲ ನಾನು ಯೂಸ್ ಮಾಡ್ತೀನಿ. ಅದೆಲ್ಲ ಎಲ್ಲಿದೆ? ನನ್ನ ಟೇಬಲ್ ಮೇಲೆ ಇದೆ. ಸೊ ದ್ಯಾಟ್ ನನಗೆ ಎವ್ರಿ ಟೈಮ್ ಏನಾದರೂ ಬುಕ್ ಬೇಕಾದರೆ ಆಚೆ ಹೋಗೋ ಅಗತ್ಯ ಇಲ್ಲ, ಇಲ್ಲೇ ಇದೆ ಅಲ್ವಾ? ಹಾಗೆಯೇ ಮೊಬೈಲಲ್ಲಿ ನಿಮಗೆ ನೀವು ಏನೇನೆಲ್ಲ ಯೂಸ್ ಮಾಡ್ತೀರಾ, ಏನೇನೆಲ್ಲ ಇದೆ ಜಾಸ್ತಿ ಯೂಸ್ ಮಾಡ್ತೀರಾ, ಅದನ್ನು ಒಂದೇ ಕಡೆಯಲ್ಲಿ ಇಡೋದು. ನಾನು ಹೋಮ್ ಸ್ಕ್ರೀನಲ್ಲೇ ಇಟ್ಟಿದ್ದೀನಿ. ನೀವು ಸರಿಯಾಗಿ ನೋಡಿದರೆ ಡ್ರೈವ್ ಇದೆ, ಗ್ಯಾಲರಿ ಅಂತ ಕಾಣಿಸ್ತಾ ಇದೆ, ಇನ್ಸ್ಟಾಗ್ರಾಮ್ ಕಾಣಿಸ್ತಾ ಇದೆ, ನೋಟ್ಬುಕ್ ಕಾಣಿಸ್ತಾ ಇದೆ, ಎಕ್ಸ್ ಅಂದರೆ ಟ್ವಿಟರ್ ಕಾಣಿಸ್ತಾ ಇದೆ, ಜಿಮೇಲ್ ಕಾಣಿಸ್ತಾ ಇದೆ, ವಾಟ್ಸಪ್ ಇದೆ, ಜಿಪೇ ಇದೆ, ಕ್ಲಾಕ್ ಇದೆ, ಯೂಟ್ಯೂಬ್ ಇದೆ. ನಾನು ಡೈಲಿ ಅಥವಾ
ಈ ವಾರದಲ್ಲಿ ಏನೇನೆಲ್ಲ ಆ್ಯಪ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡ್ತೀನಿ, ಅದನ್ನು ಇಲ್ಲೇ ಇಡ್ತೀನಿ. ಯಾಕೆ ಇಡ್ತೀನಿ? ಯಾಕೆಂದರೆ ಇಲ್ಲಾಂದರೆ ನಾನು ಅದನ್ನು ಹುಡುಕಬೇಕು, ಅದನ್ನು ಮೇಲ್ ಮಾಡಬೇಕು, ಇಲ್ಲಿ ಮಾಡಬೇಕು, ಎಲ್ಲಿದೆಯಪ್ಪ ಅಂತ, ಅದರಲ್ಲೇ ಟೈಮ್ ಹೋಗುತ್ತೆ. ಸೊ ನಮಗೇನು ಬೇಕು ಅದನ್ನೆಲ್ಲ ಒಂದೇ ಕಡೆ ಇಡೋದು, ದಟ್ ಇಸ್ ಅ ಗುಡ್ ವೇ. ಓಕೆ, ಇನ್ನೊಂದು ಗುಡ್ ವೇ, ನಾನು ಕ್ಲಾಕ್ ಓಪನ್ ಮಾಡ್ತೀನಿ. ಒಂದು ನಿಮಿಷ, ನಾನು ನೀರು ತಗೊಂಡು ಬರಲಿಕ್ಕೆ ಮರೆತು ಹೋಗಿದ್ದೀನಿ. ಒಂದು ನಿಮಿಷ ಬರ್ತೀನಿ. ಓಕೆ, ಸೊ ನೀರಿನ ಬಾಟಲ್ ಕೂಡ ಹತ್ತಿರದಲ್ಲೇ ಇದೆ. ಸೊ ದ್ಯಾಟ್ ಐ ನೀಡ್ ನಾಟ್ ಗೋ, ಅಂದರೆ ಅಲ್ಲಿ ಹೋಗಿ ತಗೊಂಡು ಬರಬೇಕಾಗಿಲ್ಲ. ಸ್ವಲ್ಪ ಗಂಟ್ಲು ಕಟ್ಟತ್ತೆ ಮಾತನಾಡುವಾಗ. ನಿಮ್ಮ ಸ್ಕ್ರೀನಲ್ಲಿ ಈಗ ಕಾಣ್ತಾ ಇರೋದು ಒಂದು ಟೈಮರ್. ಇದು ಒಂದು ನಂದು ಹ್ಯಾಬಿಟ್, ಆಯಿತಾ? ನಾನು ನಿಮಗೆ ಹೇಳ್ತೀನಿ, ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡಬಹುದು. ಒಂದು ಏನಂದರೆ 20:20:20. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಾನು ಲ್ಯಾಪ್ಟಾಪನ್ನು ನೋಡ್ತಾ ಇದ್ದೀನಿ, ಮೊಬೈಲನ್ನು ನೋಡ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತಿದೆ ಸ್ಕ್ರೀನ್ ಜನ್ರೇಟ್ಸ್ ರೇಡಿಯೇಷನ್. ಅಥವಾ ನಾನು ಒಂದೇ ಕಡೆಯಲ್ಲಿ ನೋಡ್ತಾ ಇದ್ದೀನಿ. ಒನ್ ಗೋಲ್ಡನ್ ರೂಲ್ ಎಲ್ರಿಗೂ ಕೂಡ, ಯಾರು ಯಂಗ್ ಇದ್ದೀರಾ, ಯಾರು ಓಲ್ಡ್ ಇದ್ದೀರಾ, ಎಲ್ರಿಗೂ ಕೂಡ 20 ನಿಮಿಷಕ್ಕಿಂತ ಜಾಸ್ತಿ ಸ್ಕ್ರೀನನ್ನು ಒಂದೇ ಕಡೆಯಲ್ಲಿ ನೋಡಬೇಡಿ. ಸಜೆಷನ್, ಓಕೆ? ಇಲ್ಲ ಅಂದರೆ 20 ನಿಮಿಷ ಆಯಿತು ಅಂತ ಹೇಳಿದರೆ 20 ನಿಮಿಷ 20-20-20 ರೂಲ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ 20 ನಿಮಿಷ ಆದ ಕೂಡಲೇ 20 ಫೀಟ್ ದೂರ 20 ಸೆಕೆಂಡ್ ನೋಡಬೇಕು. ಓಕೆ, ಆದರೆ ನಮಗೆ ನೆನಪಾಗಲ್ಲ ಅಲ್ವಾ? ಅದಕ್ಕೋಸ್ಕರ ನಾನೊಂದು ಟೈಮರ್ ಇಟ್ಟಿದ್ದೀನಿ. ಸೊ ದಿಸ್ ಈಸ್ ಒನ್ ಟೈಮರ್. ಒಂದು ಕಾಲ್ಬಲ್ಲಿ ಈಗ ಏನೇನೆಲ್ಲ ನೋಡ್ತಾ ಇದ್ದೀವಿ ಅದನ್ನು ಆ್ಯಪ್ ಅಥವಾ ಅಪ್ಲಿಕೇಶನ್ ಅಂತ ಹೇಳೋದು. ಚೆನ್ನಾಗಿ ನೋಡಿದರೆ ಈಗ 17:41:39 ಅಂತ ನಿಮಗೆ ಸಣ್ಣದು ಕಾಣಿಸ್ತಾ ಇರ್ಬೋದು. ಅದು ನಂದು ಟೈಮರ್. 20 ಮಿನಿಟ್ಸ್ ಆದಮೇಲೆ ಅದು ಒಂದು ಅಲಾರ್ಮ್ ಕೊಡುತ್ತೆ. ಆಯಿತು, 20 ಮಿನಿಟ್ಸ್ ಸ್ಕ್ರೀನ್ ನೋಡ್ತಾ ಇದ್ದೀಯಾ, ಎಷ್ಟು ನೋಡ್ತಾ ಇದ್ದೀಯಾ ಅಂತ ಅಲ್ವಾ? ಸೊ ಇಲ್ಲಿ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಡು ನಾಟ್ ಡಿಸ್ಟರ್ಬ್ ಹಾಕಿ ನೋಡ್ತೀನಿ. ಯಾಕೆಂದರೆ ಆ ನೋಟಿಫಿಕೇಷನ್ ಇದೆಯಲ್ಲ, ಬಂದರೆ ನಿಮಗೂ ಡಿಸ್ಟರ್ಬೆನ್ಸ್, ನನಗೂ ಡಿಸ್ಟರ್ಬೆನ್ಸ್ ಅಲ್ವಾ? ಸೊ ಡು ನಾಟ್ ಡಿಸ್ಟರ್ಬ್ ಅಂತ ನನ್ನ ಇದರಲ್ಲಿ ಇದೆ, ಎಲ್ಲದರಲ್ಲೂ ಇರುತ್ತೆ. ಅದು ಎಲ್ಲಿ, ಅದು ಸೆಟ್ಟಿಂಗ್ಸಲ್ಲಿ ಇರುತ್ತೆ. ಓಕೆ, ಈಗ ಫಸ್ಟ್ ಏನಂದರೆ ಗೂಗಲ್ ಮೀಟ್ ಬಗ್ಗೆ ಹೇಳೋಣ. ಯಾಕೆ ಗೂಗಲ್ ಮೀಟ್ಸಿಂದ ಸ್ಟಾರ್ಟ್ ಮಾಡ್ತೀನಂದರೆ, ನೀವೆಲ್ಲ ಗೂಗಲ್ ಮೀಟಲ್ಲೇ ಇದ್ದೀರಾ, ಅದರಲ್ಲಿ ಏನೇನಿದೆ ಅದನ್ನು ಹೇಗೆ ಯೂಸ್ ಮಾಡೋದು ಅದನ್ನೊಂದು ಸಣ್ಣ ಇಂಟ್ರೊಡಕ್ಷನ್. ಕೆಲವರಿಗೆ ಗೊತ್ತಿರ್ಬೋದು. ನಾನು ಗೂಗಲ್ ಮೀಟಿಗೆ ಪುನಃ ಬರ್ತೀನಿ. ಓಕೆ, ಸೊ ನಾನು ಗೂಗಲ್ ಮೀಟಲ್ಲಿ ಇದ್ದೀನಿ. ಓಕೆ, ನನ್ನ ಸ್ಕ್ರೀನ್ ಹೀಗೆ ಇದೆ. ಎಲ್ಲರ ಸ್ಕ್ರೀನಲ್ಲಿ ಕೂಡ ನೀವು ಗೂಗಲ್ ಮೀಟಲ್ಲೇ ಇದ್ದೀರಾದರೆ ಒಂದು ಸಲ ನಾನು ಡೆಮೋ ತೋರಿಸ್ತೀನಿ. ಕೆಳಗಡೆಯಲ್ಲಿ ಅಂದರೆ ಎಲ್ಲಿ ನಿಮ್ಮ ವಿಡಿಯೋ ಕ್ಯಾಮರಾ ಫಸ್ಟ್ ಒನ್ ನೋಡಿ, ನನ್ನದರಲ್ಲಿರೋದು ಕ್ಯಾಮರಾ ಆಫ್ ಇದೆ. ಈ ಕ್ಯಾಮರಾ ಆಫ್ ಆನ್ ಅಂದರೆ ನನಗೀಗ ಮಾಡಲಿಕ್ಕಾಗೋದಿಲ್ಲ, ಯಾಕೆಂದರೆ ನಾನು ಸ್ಕ್ರೀನನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ಅದನ್ನು ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ, ಪುನಃ ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ. ಸೊ ಅದಕ್ಕೆ ವಿಡಿಯೋ ಆಫ್ ಮತ್ತು ವಿಡಿಯೋ ಆನ್ ಅಂತ ಹೇಳೋದು. ಅದು ಫಸ್ಟ್ ಬಟನ್. ಓಕೆ, ಸೆಕೆಂಡ್ ಬಟನ್ ಇರೋದು ಮೈಕ್. ಅಂದರೆ ಈಗ ನಾನು ಮೈಕ್ ಆನ್ ಮಾಡಿದರೆ ಸ್ವಲ್ಪ ಇಕೋ ಆಗ್ಬಾರ್ದು, ಹೇಳ್ತೀನಿ. ಇದು ಮೈಕ್. ಹಾಂ, ಇಕೋ ಆಯಿತು, ಯಾಕೆಂದರೆ ಎರಡು ಕಡೆಯಲ್ಲಿ ನಾನು ಮಾತನಾಡ್ತಾ ಇದ್ದೆ. ಸೊ ಅದು ಮೈಕ್ ಆನ್ ಮತ್ತು ಆಫ್. ಎಗೈನ್ ನೆನ್ಪಿಟ್ಕೊಳ್ಳಿ, ಒಂದು ಸಲ ಪ್ರೆಸ್ ಮಾಡಿದರೆ ಆನ್, ಪುನಃ ಪ್ರೆಸ್ ಮಾಡಿದರೆ ಆಫ್. ಅಂದರೆ ನೀವು ಆ ಕಲರನ್ನು ನೋಟ್ ಮಾಡಿದರೆ ಆ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗುತ್ತೆ, ಅದು ಹೈಲೈಟ್ ಆಗಿದ್ದರೆ ಅದು ಆಫ್ ಆಗಿದೆ ಅಂತ ಲೆಕ್ಕ, ಅದು ಬ್ಲ್ಯಾಕಲ್ಲೇ ಇದ್ದರೆ ಅದು ಆನ್ ಆಗಿದೆ ಅಂತ ಲೆಕ್ಕ. ಸೊ ಸಣ್ಣ ಸಣ್ಣ ವಿಷಯ, ಬಟ್ ಮ್ಯಾಟರ್ಸ್ ಅ ಲಾಟ್. ಓಕೆ, ನೆಕ್ಸ್ಟ್ ಇರೋದು ಒಂದು ಇಮೋಜಿ ಅಂದರೆ ಒಂದು ಸ್ಮೈಲಿ. ಕೆಳಗಡೆ ಸ್ಮೈಲಿ ಇದೆ, ಇದರಲ್ಲಿ ಹಾರ್ಟ್ ಇದೆ, ಥಮ್ಸ್ ಅಪ್ ಇದೆ, ಮತ್ತು ಸೆಲೆಬ್ರೇಷನ್ ಇದಿದೆ, ಕ್ಲ್ಯಾಪ್ ಹೊಡೆಯೋದಿದೆ, ನಗೋಡೋದಿದೆ, ಆಶ್ಚರ್ಯ ಇದೆ, ದುಃಖ ಇದೆ,
ಕ್ವಶನ್ ಮಾರ್ಕ್ ಇದೆ, ಥಮ್ಸ್ ಡೌನ್ ಇದೆ. ಇದಿಷ್ಟು ನೀವು ಪ್ರೆಸ್ ಮಾಡಿದರೆ, ಅಂದರೆ ನಾನೀಗ ಇದರಲ್ಲಿ ಹಾರ್ಟ್ ಪ್ರೆಸ್ ಮಾಡಿದರೆ ಇದು ಕಾಣಿಸುತ್ತೆ. ಅಫ್ಕೋರ್ಸ್ ಇದನ್ನು ಕೂಡ ಎನೇಬಲ್ ಡಿಸೇಬಲ್ ಎಲ್ಲ ಮಾಡ್ಬೋದು ಸೆಟ್ಟಿಂಗ್ಸಲ್ಲಿ, ಬಟ್ ಇದರ ಯೂಸ್ ಇದು. ಇದನ್ನು ಕೆಳಗೆ ಮಾಡ್ತೀನಿ, ಅಂದರೆ ಪುನಃ ಅದನ್ನೇ ಪ್ರೆಸ್ ಮಾಡಿದರೆ ಅದೆಲ್ಲ ಕೆಳಗೆ ಹೋಗುತ್ತೆ. 3 ಡಾಟ್ಸ್ ಇಂಪಾರ್ಟೆಂಟ್, ಯಾಕಂದರೆ ನಾನೀಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನೀವು ಈಗ ನೋಡಿದರೆ ಇಲ್ಲಿ ಫಸ್ಟಿಗೆ ಹ್ಯಾಂಡ್ ರೈಸ್. ಒಂದು ಹ್ಯಾಂಡ್ ರೈಸ್ ಇಸ್ ಅನ್ ಇಂಪಾರ್ಟೆಂಟ್ ಫೀಚರ್ ವಿಚ್ ಐ ವಿಲ್ ಮೇಕ್ ಯೂಸ್ ಆಫ್. ನಾನು ಯೂಸು ಮಾಡ್ತೀನಿ. ಮತ್ತು ಇದನ್ನು ಪ್ರೆಸ್ ಮಾಡಿದರೆ ಹ್ಯಾಂಡ್ ರೈಸ್ ಆಗುತ್ತೆ. ಎಲ್ರಿಗೂ ಗೊತ್ತಾಗಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಎಲ್ಲರೂ ಒಮ್ಮೆ ಹ್ಯಾಂಡ್ ರೈಸ್ ಮಾಡ್ತೀರಾ? ಇದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಾಗತ್ತಲ್ವ. 3 ಡಾಟ್ಸ್ ಪ್ರೆಸ್ ಮಾಡೋದು ಮತ್ತು ಹ್ಯಾಂಡ್ ರೈಸ್ ಮಾಡೋದು. ಎಸ್, ಗುಡ್. ಮಂಜುಳಾ, ಲಕ್ಷ್ಮಿ, ರಮ್ಯಾ, ಸುನೀತಾ. ಇದು ಅಮ್ಮು ಪೈ ಅಂದರೆ ಯಾರು ಅಂತ ಗೊತ್ತಾಗಲಿಲ್ಲ, ಪರವಾಗಿಲ್ಲ. ಅಮೃತ, ಸಾಯಾ, ಲಲಿತಾ ಕುಮಾರ್, ಸಾಯನ ಹೇಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ನಂತರ ಒಬ್ಬೊಬ್ಬರಾಗಿ ಬರ್ತೀನಿ. ಲಕ್ಷ್ಮಿ, ಜೀವನ್ ಒಬ್ಬರಿದ್ದಾರೆ, ಲಕ್ಷ್ಮಿ ಒಬ್ಬರಿದ್ದಾರೆ. ಓಕೆ. ಲಾವಣ್ಯ ಇನ್ನೂ ಮಾಡಿಲ್ಲ, ಕಾಂತ ಇನ್ನೂ ಮಾಡಿಲ್ಲ, ಮತ್ತು ಮಂಜುಳಾ ಇದ್ದಾರೆ. ಎಸ್. ನಿಶ್ಮಿತಾ ಇನ್ನೂ ಮಾಡಿಲ್ಲ, ಕಾಂತ ಮಾಡಿದರು, ಧನ್ಯವಾದಗಳು. ಜಸ್ಟ್ ಟು ಮೇಕ್ ಶ್ಯೂರ್ ದ್ಯಾಟ್ ನೀವು ಇದ್ದೀರಾ ಇಲ್ವಾ ಅಂತ ನೋಡಲಿಕ್ಕೆ. ಸುನೀತಾ ಇಲ್ಲ, ಸುನೀತಾ ಕೂಡ ಸುನೀತಾ ಮಾಡಿದ್ದಾರೆ. ಎಸ್, ಮಾಡಿದ್ದಾರೆ. ಓಕೆ. ಸೊ ಇದು ಹ್ಯಾಂಡ್ ರೈಸ್ ಇದು ಪರ್ಪಸ್ ಏನಂದರೆ, ನಿಮಗೇನಾದರೂ ಕ್ವಶನ್ ಇದೆ ಅಥವಾ ನಾನು ಹೇಳ್ತೀನಿ ಎಲ್ಲರದ್ದು ಏನಾದರೂ ಒಂದು ಕ್ವಶನ್ ಕೇಳಿ ಒಬ್ಬೊಬ್ಬರಾಗಿ ಬನ್ನಿ, ಅಥವಾ ಫೀಡ್ಬ್ಯಾಕ್ ಕೇಳ್ತೀನಿ. ಅಂದರೆ ನಿಮಗೆಲ್ಲ ಹೇಗೆ ಆಯಿತು ಈ ಸೆಷನ್ ಹೇಳಿ ಅಂತ ಹೇಳುವಾಗ ಎಲ್ಲರೂ ಮಾತನಾಡಿದರೆ ಯಾರಿಗೂ ಕೇಳಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳ್ತೀನಿ. ಆಗ ಹ್ಯಾಂಡ್ ರೈಸ್ ಮಾಡುವಾಗ ನನಗೆ ಒಬ್ಬೊಬ್ಬರಾಗಿ ಯಾರ್ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಮೊಬೈಲಲ್ಲೂ ಗೊತ್ತಾಗುತ್ತೆ, ನನಗೆ ಲ್ಯಾಪ್ಟಾಪಲ್ಲೂ ಗೊತ್ತಾಗುತ್ತೆ. ಸೊ ಡಿಜಿಟಲ್ ಸಕ್ಷಮ್ ಅಂತ ಎಲ್ಲಿ ಬರೆದಿದ್ರೆ ನೋಡಿ, ಈಗ ಯಾರ್ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಂಜುಳಾ, ರಮ್ಯಾ, ಸುನೀತಾ. ಇದು ನಾನು ಹೇಗೆ ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಪ್ರೊನೌನ್ಸ್. ಓಕೆ. ಅಮೃತ. ಅಮ್ಮು ಅಪ್ಪಿ ಅಂತ ಇರೋದು ಸುಮಿತ್ರಾ ಅವಳ ಹೆಸರು. ಓ, ಸುಮಿತ್ರಾನಾ? ಓ ಸರಿ. ಸುಮಿತ್ರಾ. ಥ್ಯಾಂಕ್ ಯು ಅಮೃತ, ಗೊತ್ತಾಯ್ತು. ಓಕೆ, ಸುಮಿತ್ರಾ ಇದ್ದಾರೆ, ಅಮೃತ ಇದ್ದಾರೆ. ಛಾಯಾನ, ಲಲಿತಾ ಕುಮಾರಿ ಅನ್ಮ್ಯೂಟ್ ಮಾಡಿ ಗೊತ್ತಾಗತ್ತಾ? ಸಾಯಾ. ಓಕೆ, ವೆರಿ ಗುಡ್ ನೇಮ್. ಓಕೆ, ಸಾಯಾ. ಲಕ್ಷ್ಮಿ. ಓಕೆ, 2 ಸಲ ಲಕ್ಷ್ಮಿ ಆಗಿದೆ. ಕಾಂತ, ಲಕ್ಷ್ಮಿ, ಜೀವನ್. ಎಸ್, ಇಬ್ಬರು ಲಕ್ಷ್ಮಿ ಇದ್ದಾರೆ ನೋಡಿ, ಒಳ್ಳೆ ಹೆಸರು. ಸೊ ಹೀಗೆ ನೋಡಿದರೆ ನನಗೀಗ ಯಾರ್ಯಾರು ಇದ್ದಾರೆ ಎಲ್ಲ ಗೊತ್ತಾಗತ್ತೆ. ಓಕೆ. ನಾನು ಏನು ಮಾಡಿದೆ, 3 ಡಾಟ್ಸ್ ಪ್ರೆಸ್ ಮಾಡಿದೆ, ಹ್ಯಾಂಡ್ ರೈಸ್ ಮಾಡಿದ್ದೀನಿ. ಆ ಹ್ಯಾಂಡ್ ರೈಸ್ ಮಾಡಿದ್ದನ್ನು ಕೆಳಗೆ ಮಾಡಲಿಕ್ಕೆ ಪುನಃ ಅದನ್ನೇ ಪ್ರೆಸ್ ಮಾಡೋದು. ಎಲ್ಲರೂ ಹ್ಯಾಂಡ್ ರೈಸ್ ಇದ್ದದನ್ನು ಕೆಳಗೆ ಮಾಡಿ ಅಂತ ಹೇಳಿದ ಕೂಡಲೇ ನೀವೆಲ್ಲರೂ 3 ಡಾಟ್ಸಿಗೆ ಹೋಗೋದು, ಹ್ಯಾಂಡ್ ರೈಸ್ ಇದ್ದದನ್ನು ಕೆಳಗೆ ಮಾಡೋದು. ಓಕೆ. ಈಗ ನಾನು ನೋಡ್ತೀನಿ. ಓಕೆ ನೋಡಿ, ಹ್ಯಾಂಡ್ ರೈಸ್ ಮಾಡಿದ್ದು ನಂಗೆ ಗೊತ್ತಾಗತ್ತೆ. ಇನ್ನೂ ಇದ್ದಾರೆ. ಓ ವಿನುತಾ, ಹ್ಯಾಂಡ್ ರೈಸ್, ಯು ವಾಂಟ್ ಟು ಟಾಕ್? ಓಕೆ. ನೋ. ಓಕೆ. ಎಸ್. ಸುಮಿತ್ರಾ, ಅಮೃತ, ಕಾಂತ ಮತ್ತು ಲಾವಣ್ಯ ಹ್ಯಾಂಡ್ ಪುನಃ ಕೆಳಗೆ ಮಾಡಬೇಕು. ಹೇಗೆ ಮಾಡೋದು? ಪುನಃ ಆ 3 ಡಾಟ್ಸಲ್ಲೇ ಇದ್ದರೆ, ಅಲ್ಲಿಗೆ ಮೇನ್ ಸ್ಕ್ರೀನಲ್ಲಿದ್ದರೆ 3 ಡಾಟ್ಸಲ್ಲಿದ್ದರೆ ಆ ಹ್ಯಾಂಡ್ ರೈಸ್ ಫಸ್ಟ್ ಸಣ್ಣ ಕೈ ಕಾಣಿಸ್ತಾ ಇದೆಯಲ್ಲ, ಅದನ್ನೇ ಪುನಃ ಪ್ರೆಸ್ ಮಾಡೋದು. ಆವಾಗ ಹ್ಯಾಂಡ್ ಡೌನ್ ಆಗುತ್ತೆ. ಎಸ್, ಈಗ ಎಲ್ಲರೂ ಡೌನ್ ಮಾಡಿದ್ರಿ. ಸೊ ಹೀಗೆ ಮಾಡಿದ್ರಿಂದ ನಂಗೆ ಗೊತ್ತಾಯಿತು ಎಲ್ರಿಗೂ ಹ್ಯಾಂಡ್ ರೈಸ್ ಮಾಡೋದು ಹೇಗೆ, ಎಲ್ಲಿದೆ ಅಂತ ಕ್ಲಿಯರ್. ಇದನ್ನು ಯಾಕೆ ನಾನು ಫಸ್ಟಿಗೆ ಮಾಡ್ತಾ ಇದ್ದೀನಂದರೆ, ಸೊ ದ್ಯಾಟ್ ಎಲ್ರಿಗೂ ಇದು ಗೊತ್ತಿದೆ. ಅಯ್ಯೋ ನಂಗೆ ಗೊತ್ತಿರಲೇ ಇಲ್ಲ ಇದನ್ನು ಹೇಗೆ ಮಾಡೋದು ಅಂತ ಆಗಬಾರದು. ಎಲ್ಲರೂ ಒಂದೇ ಪೇಜಲ್ಲಿ ಇರಬೇಕು ಅಂತ ಇದು ನನ್ನ ಉದ್ದೇಶ. ಓಕೆ, ಹ್ಯಾಂಡ್ ರೈಸ್ ಆಯಿತು. ಬೇರೆ ಕೂಡ ತುಂಬ ಆಪ್ಷನ್ಸ್ ಇದೆ, ಇದನ್ನೆಲ್ಲ ಒಂದೊಂದಾಗಿ ನೋಡೋಣ. ಬಟ್ ಇದಿಷ್ಟು ಬೇಸಿಕ್. ಇನ್ನೊಂದು ಬೇಸಿಕ್ ಹೇಳ್ತೀನಿ ಏನಂದರೆ, ಇನ್ ಕಾಲ್ ಮೆಸೇಜಸ್. ಓಕೆ, ಸೊ ಇನ್ ಕಾಲ್ ಮೆಸೇಜಸ್ ಅಂತ ಹೋಗುವಾಗ ನಿಮಗೆ ಈ ಸ್ಕ್ರೀನ್ ಗೊತ್ತಾಗತ್ತೆ. ಇನ್ ಕಾಲ್ ಮೆಸೇಜಸ್ 3 ಡಾಟ್ಸಲ್ಲಿ ಇನ್ ಕಾಲ್ ಮೆಸೇಜಸ್. ಈಗ ಕೂಡ ಎಲ್ಲರೂ ಮಾಡಿ ನೋಡಬಹುದು. 3 ಡಾಟ್ಸ್ ಇನ್ ಕಾಲ್ ಮೆಸೇಜಸ್. ಇದರಲ್ಲಿ ನಾನೀಗ ಒಂದು ಮೆಸೇಜನ್ನು ಹಾಕೋದು. ನಾನು ನಮಸ್ತೆ ಅಂತ ಹಾಕ್ತೀನಿ.
ಎಸ್, ನಮಸ್ತೆ. ಓಕೆ, ನಾನು ನಮಸ್ತೆ ಅಂತ ಹಾಕಿದ್ದೀನಿ. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು, ಯಾರ್ಯಾರಿಗೆಲ್ಲ ಗೊತ್ತಿಲ್ಲ. ಹಾಂ, ಹಾಯ್, ಹಲೋ, ನಮಸ್ತೆ, ಎಸ್, ಎಲ್ಲರೂ ಮಾಡ್ಬೋದು. ಸೊ ಎಲ್ರದ್ದು ನನಗೆ ಗೊತ್ತಾಗತ್ತೆ. ಎಲ್ರಿಗೂ ಟೈಪ್ ಮಾಡಲಿಕ್ಕೆ ಎಲ್ಲಿ ಮೆಸೇಜಸ್ ಟೈಪ್ ಮಾಡೋದು ಅಂತ ಗೊತ್ತಿದೆ, ಅದೆಲ್ಲ ಇಲ್ಲಿ ಕ್ಲಿಯರ್ ಆಗುತ್ತೆ ನನಗೆ. ಓಕೆ, ಸೊ ಯಾರ್ಯಾರಿಗೆಲ್ಲ ಮೆಸೇಜ್ ಮಾಡಬೇಕು, ಮಾತನಾಡಲಿಕ್ಕೆ ಅನ್ಮ್ಯೂಟ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಮೆಸೇಜ್ ಮಾಡಬೇಕು, ಅವರೆಲ್ಲ ಏನು ಮಾಡೋದು, ಕೆಳಗಡೆಯಲ್ಲಿ 3 ಡಾಟ್ಸ್ ಪ್ರೆಸ್ ಮಾಡೋದು, ಇನ್ ಕಾಲ್ ಮೆಸೇಜಿಗೆ ಹೋಗೋದು, ಈ ರೀತಿಯಲ್ಲಿ ಮೆಸೇಜ್ ಹಾಕೋದು. ಅಂದರೆ ಕ್ವಶನ್ಸ್ ಇದ್ದರೂ ಮಾಡ್ಬೋದು, ಅಥವಾ ಸ್ಟಾರ್ಟಿಂಗ್ ಗ್ರೀಟಿಂಗ್ಸ್, ಎಂಡ್ ಗ್ರೀಟಿಂಗ್ಸ್ ಏನೇನೆಲ್ಲ ಇದೆ ಇದನ್ನು ಇಲ್ಲಿ ನೀವು ಟೈಪ್ ಮಾಡ್ಬೋದು. ಟೈಪ್ ಮಾಡುವಾಗ ನೋಡಿ, ಇದರಲ್ಲೇ ಹೇಳಿಕೊಡ್ತೀನಿ. ಇಲ್ಲಿ ನೀವು ಟೈಪ್ ಮಾಡುವಾಗ ಕನ್ನಡದಲ್ಲಿ ಕೂಡ ಮಾಡಬಹುದು. ನನ್ನ ಮೊಬೈಲಲ್ಲಿ ಕನ್ನಡದ ನಾನು ಸ್ಕ್ರಿಪ್ಟನ್ನು ಹಾಕಿದ್ದೀನಿ. ಹೀಗೆ ಕೂಡ ಮಾಡ್ಬೋದು, ಅಂದರೆ ಕೀಬೋರ್ಡನ್ನು ಕೂಡ ಮಾಡಿದ್ದೀನಿ ನಾನು. ಸೊ ಕನ್ನಡದಲ್ಲಿ ಟೈಪ್ ಕೂಡ ಮಾಡಬಹುದು, ಸರಿ ಅಲ್ವಾ? ಅಂದರೆ ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ರೋಟ್ರಿ ಅವರು, ಸ್ವಲ್ಪ ಕನ್ನಡದಲ್ಲಿ ಹೇಳಿದರೆ ಒಳ್ಳೆಯದು ಅಂತ. ಐ ಹೋಪ್ ಇಟ್ ಇಸ್ ಕರೆಕ್ಟ್. ಕನ್ನಡದಲ್ಲಿ ಟೈಪ್ ಮಾಡಬಹುದು ನಾನು ಹೇಳಿದ್ದಲ್ವಾ. ಸೊ ಟೈಪ್ ಮಾಡೋಣ. ನಮಸ್ತೆ ಸಾಯಾ, ವೆರಿ ಗುಡ್. ನೋಡಿ, ನನಗೆ ಸಂಸ್ಕೃತಂ ಕೂಡ ಇದೆ, ಮರಾಠಿ ಕೂಡ ಇದೆ, ಇಂಗ್ಲೀಷ್ ಕೂಡ ಇದೆ. ಅಂದರೆ ಇಂಗ್ಲೀಷಲ್ಲಿ ಮಾಡುವಾಗ ಅದು ಕನ್ನಡದಲ್ಲಿ ಕನ್ವರ್ಟ್ ಕೂಡ ಆಗುತ್ತೆ. ನೋಡಿ, ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬಹುದು. ಒಂದು ಪುನಃ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂದರೆ ಎಲ್ರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಏನೆಂದರೆ, ಈ ಸೆಷನ್ಸ್ ಏನೆಲ್ಲ ಇದೆ ಇದೆಲ್ಲ ಹೆಚ್ಚಿನದು ಡೆಮಾನ್ಸ್ಟ್ರೇಷನ್ ತೋರಿಸ್ಲಿಕ್ಕೆ ಇರುತ್ತೆ ಮತ್ತು ನೀವು ಮಾಡಲಿಕ್ಕೆ ಜಾಸ್ತಿ ಇರುತ್ತೆ. ಓಕೆ, ಹ್ಯಾಂಡ್ಸ್ ಆನ್ ಅಂದರೆ ನಾನು ಮಾಡ್ತಾ ಇರುವಾಗ ನೀವು ಮಾಡಿ ಕೂಡ ನೋಡಬಹುದು. ಅಂದರೆ ಈಗ ನಾನು ಇಲ್ಲಿದ್ದೀನಿ, ಮೀಟಲ್ಲಿರುವಾಗ ಮೇನ್ ಸ್ಕ್ರೀನಿಗೆ ಹೋಗ್ತೀನಿ. ನನ್ನ ಮೊಬೈಲಲ್ಲಿ ಕೆಳಗಡೆಯಲ್ಲಿ ನೀವು ನೋಡಿದರೆ 3 ಲೈನ್ಸ್ ಇದೆ, ಒಂದು ಸರ್ಕಲ್, ರೆಕ್ಟ್ಯಾಂಗಲ್ ಅಥವಾ ಸರ್ಕಲ್ ಇದೆ, ಒಂದು ಟ್ರಯಾಂಗಲ್ ಇದೆ. ಅಂದರೆ ಕೆಳಗಡೆಯಲ್ಲಿ ನನ್ನ ಸ್ಕ್ರೀನಲ್ಲಿ 3 ಲೈನ್ಸ್ ಇದೆ. 3 ಲೈನ್ಸ್ ನೋಡುವಾಗ ಇಲ್ಲಿ ಏನೇನೆಲ್ಲ ಅಪ್ಲಿಕೇಶನ್ ಅಂತ ಹೇಳಿದೆಯಲ್ಲ ಅದೆಲ್ಲ ಓಪನ್ ಇದೆ, ಅದೆಲ್ಲ ತೋರಿಸುತ್ತೆ. ನಾನು ಬೆರಳನ್ನು ಆಚೀಚೆ ತಗೊಳ್ತಾ ಇದ್ದೀನಿ, ಇದರಲ್ಲೆಲ್ಲ ನಾನು ಏನೇನೆಲ್ಲ ಮಾಡಿದ್ದೀನಿ ಇವತ್ತಿನ ದಿನ ಅದೆಲ್ಲ ಬರ್ತಾ ಇದೆ, ಸರಿ ಅಲ್ವಾ? ಸೊ ಇದೆಲ್ಲ ಇದೆ. ಆಮೇಲೆ ಮಧ್ಯದ್ದು ಪ್ರೆಸ್ ಮಾಡಿದರೆ ಅದು ಕ್ಲೋಸ್ ಆಗ್ತಾ ಇದೆ. ನೆಕ್ಸ್ಟ್ ಪ್ರೆಸ್ ಮಾಡಿದರೆ ಅದು ಬ್ಯಾಕ್ ಹೋಗುತ್ತೆ. ಬ್ಯಾಕ್ ಅಂದರೆ ಹಿಂದ್ಗಡೆ ಹೋಗುತ್ತೆ, ಕ್ಲೋಸ್ ಮಾಡಲ್ಲ, ಹಿಂದ್ಗಡೆ ಹೋಗುತ್ತೆ. ಕ್ಲೋಸ್ ಮಾಡೋದು ಮತ್ತು ಹಿಂದ್ಗಡೆ ಮಾಡೋದು ದೆರ್ ಇಸ್ ಅ ಡಿಫ್ರೆನ್ಸ್. ಕಂಪ್ಲೀಟ್ಲಿ ಕ್ಲೋಸ್ ಮಾಡೋದು ದೆರ್ ಇಸ್ ಅ ಡಿಫ್ರೆನ್ಸ್. ಅಂದರೆ ಈಗ ನಾನು 3 ಪ್ರೆಸ್ ಮಾಡಿದರೆ, ಈಗ ನಾನು ಇದಿಷ್ಟು ಓಪನ್ ಇದೆ, ನೆನ್ಪಿಟ್ಕೊಳ್ಳಿ, ಇದಿಷ್ಟು ಓಪನ್ ಆಗುವಾಗ ಏನಾಗುತ್ತಂದರೆ ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಹೋಗುತ್ತೆ. ಓಕೆ, ನೆಟ್ವರ್ಕ್ ಕೂಡ ಕೆಲವೊಮ್ಮೆ ಜಾಸ್ತಿ ಯೂಸ್ ಆಗುತ್ತೆ ಡೇಟಾ. ಸೊ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಇದೆ, ಕ್ಲೋಸ್ ಮಾಡ್ತೀನಿ, ನನಗೆ ಈಗ ಬೇಡ. ಇದೊಂದು ಪೇಮೆಂಟ್ ಇದ್ದು ಕ್ಲೋಸ್ ಮಾಡ್ತೀನಿ. ಮ್ಯಾಪ್ ಇದೆ, ಕ್ಲೋಸ್ ಮಾಡ್ತೀನಿ. ನಿಮ್ಮ ಗೂಗಲ್ ಫಾರ್ಮ್ ಇದೆ, ಕ್ಲೋಸ್ ಮಾಡ್ತೀನಿ. ಇದು ಯೂಟ್ಯೂಬ್ ಅಲ್ವಾ? ಹೌದು, ಯೂಟ್ಯೂಬ್ ಬೇಡ, ಕ್ಲೋಸ್ ಮಾಡ್ತೀನಿ. ಗೂಗಲ್ ಕೂಡ ಬೇಡ ನನಗೆ. ಇದು ಶೀಟ್ಸ್ ಅಂತ ಇದೆ, ಅದು ಕೂಡ ಬೇಡ. ಹೇಗೆ ಮಾಡ್ತಾ ಇದ್ದೀನಿ? ಮೇಲ್ಗಡೆ ಮಾಡ್ತಾ ಇದ್ದೀನಿ. ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ಚೇಂಜ್ ಇರುತ್ತೆ, ಬಟ್ ಹೀಗೆ ನನ್ನ ಇದರಲ್ಲಿ ಆಗತ್ತೆ. ಓಕೆ, ಇದು SMS ಇದೆ, ಅದನ್ನು ತಗೊಂಡಿದ್ದೀನಿ. ಇದು ಕಾಲ್ಸ್ ಇದೆ, ಅದನ್ನು ಕ್ಲೋಸ್ ಮಾಡ್ತೀನಿ. ಓಕೆ, ಒಂದು ನಿಮಿಷ. ಎಸ್, ಸೊ ಇದು ಮೀಟ್ ಇದೆ, ಇದು ಸೆಟ್ಟಿಂಗ್ಸ್ ಇದೆ, ಇದು ಗ್ಯಾಲರಿ ಇದೆ. ನನಗೆ ಹೇಗೆ ಗೊತ್ತಾಗ್ತಾ ಇದೆ? ಮೇಲ್ಗಡೆಯಲ್ಲಿ ಒಂದು ನೋಡಿ ಅಭ್ಯಾಸ ಆಗಿದೆ ನನಗೆ. ಇದು ಶೀಟ್ಸ್ ಇದೆ, ಇದನ್ನು ಬೇಡ, ಕ್ಲೋಸ್ ಮಾಡ್ತೀನಿ. ಇಲ್ಲಿ ವಾಟ್ಸಪ್ ಇದೆ, ಇಲ್ಲಿ ಜಿಮೇಲ್ ಇದೆ, ಅದು ಮೀಟ್ ಮತ್ತು ಜಿಮೇಲ್ ಒಂದೇ. ಇಲ್ಲಿ ಅಲಾರ್ಮ್ ಇದೆ. ಓಕೆ, ನಾನೀಗ ಕ್ಲೋಸ್ ಮಾಡ್ತೀನಿ. ಮೇಲ್ಗಡೆಯಿಂದ ಬೆರಳನ್ನು ಹೀಗೆ ಮಾಡುವಾಗ ನನಗೆ ಏನೇನೆಲ್ಲ ಓಪನ್ ಇದೆ, ನೋಟಿಫಿಕೇಷನ್ ಅಂತ ಹೇಳ್ತಾರೆ ಇದಕ್ಕೆ. ಇದೆಲ್ಲ ನೋಟಿಫಿಕೇಷನ್. ನಮಗೆ ಮೊಬೈಲಲ್ಲಿ ಡಿಸ್ಟರ್ಬ್ ಮಾಡೋದು ನೋಟಿಫಿಕೇಷನ್ಸ್ ಯಾವಾಗಲೂ. ಆ ನೋಟಿಫಿಕೇಷನ್ಸ್ ಅಂದರೆ ಆ ಶಬ್ದ ಟಂಗ್ ಅಂತ ಆಗುತ್ತೆ. ಅಥವಾ ನೀವು ಏನೆಲ್ಲ ಬೇರೆ ಆ್ಯಪ್ಸನ್ನು ಮಾಡಿದರೆ ಎಲ್ಲ ಆ್ಯಪ್ಸಿದ್ದು ಬರ್ತಾ ಇರುತ್ತೆ, ನಿಮ್ಮದರಲ್ಲಿ ಎಷ್ಟಿದೆ ನೋಡಿ. ಸೊ ಅದೆಲ್ಲ ಅದು ಡಿಸ್ಟ್ರ್ಯಾಕ್ಷನ್ಸ್. ಆ್ಯಕ್ಚುಲಿ ಏನು ಬೇಕು ಅಷ್ಟನ್ನು ಮಾತ್ರ ಇಡಬಹುದು. ಓಕೆ, ದೀಸ್ ಆರ್ ಗುಡ್ ಪ್ರಾಕ್ಟೀಸಸ್. ಏನಾಗುತ್ತೆ ಆವಾಗ ನೀವು ಅದನ್ನು ಸ್ಮಾರ್ಟ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ನನ್ನದರಲ್ಲಿ ಜಾಸ್ತಿ ಇಲ್ಲ, ಯಾಕೆಂದರೆ ನಾನು ವಾಟ್ಸಪ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ, ಅದರ ನೋಟಿಫಿಕೇಷನ್ ಇದೆ. ಟ್ವಿಟ್ಟರು ಸ್ವಲ್ಪ ಯೂಸ್ ಮಾಡ್ತೀನಿ, ಬೇಕು ನ್ಯೂಸ್ ನಮಗೆ, ಸೊ ಅಲ್ಲೂ ಇದೆ. ಸೊ ಇದರಲ್ಲಿ ಈಗ ಮೇಲ್ಗಡೆಯಲ್ಲಿ ಯು ಆರ್ ಶೇರಿಂಗ್ ಯುವರ್ ಸ್ಕ್ರೀನ್, ಟ್ಯಾಪ್ ಟು ರಿಟರ್ನ್ ಟು ದ ಕಾಲ್,
ಇಲ್ಲಿ ಪ್ರೆಸ್ ಮಾಡಿದಾಗ ನಾನು ಪುನಃ ಮೀಟಿಗೆ ಬರ್ತೀನಿ. ಅಂದರೆ ನೀವು ಮೀಟಿಂದ ಬೇರೆ ಸ್ಕ್ರೀನಿಂದ ಮೀಟ್ ಬರಬಹುದು. ಅಂದರೆ ನಾನೀಗ ಕ್ಲೋಸ್ ಮಾಡಿದರೆ ಹೋಮ್ ಸ್ಕ್ರೀನಿಗೆ ಬರ್ತೀನಿ, ಪುನಃ ಮೀಟಿಗೆ ಬರಬೇಕಾದ್ರೆ ಮೇಲಿಂದ ಬೆರಳನ್ನು ಸ್ಕ್ರಾಲ್ ಮಾಡ್ತೀನಿ. ಏನು ಮಾಡ್ತೀನಿ, ಸ್ಕ್ರಾಲ್ ಮಾಡೋದಕ್ಕೆ ಏನು ಹೇಳ್ತಾರೆ, ಹೀಗೆ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ. ಆವಾಗ ನನಗೆ ಯು ಆರ್ ಶೇರಿಂಗ್ ಅಥವಾ ಯು ಆರ್ ಆನ್ ಗೋಯಿಂಗ್ ಕಾಲ್ ಅಂತ ಬರುತ್ತೆ. ಅಲ್ಲಿ ಪ್ರೆಸ್ ಮಾಡುವಾಗ ನಾನು ಪುನಃ ಮೀಟಿಗೆ ಬರ್ತೀನಿ. ಅಂದರೆ ಮೀಟಿಂದ ಬೇರೆ ಸ್ಕ್ರೀನಿಗೆ ನಾವು ಹೋಗಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. 1 ನಿಮಿಷ ಕೊಡ್ತೀನಿ ಬೇಕಾದರೆ, ಇನ್ ಕೇಸ್ ಯಾರಾದರೂ ಇಷ್ಟರವರೆಗೆ ಮಾಡಿಲ್ಲ ಅಂದರೆ ಮೀಟ್ ಎಲ್ಲಿದ್ದೀರಾ ಅಲ್ಲಿಂದ ಹೋಮ್ ಸ್ಕ್ರೀನ್ ಅಥವಾ ಬೇರೆ ಸ್ಕ್ರೀನಿಗೆ ಹೋಗೋದು, ಪುನಃ ಮೀಟಿಗೆ ಬರೋದು. ಯಾರಿಗಾದರೂ ಇಷ್ಟು ಅರ್ಥ ಆಗಿಲ್ಲ ಅಥವಾ ಇದರಲ್ಲಿ ಡೌಟ್ಸ್ ಇದ್ದರೆ ಹ್ಯಾಂಡ್ ರೇಸ್ ಮಾಡಿ. ಓಕೆ, ಏನು ಡೌಟ್ ಇಲ್ಲ ಅಲ್ವಾ? ಮುಂದುವರಿಸ್ಬೋದಲ್ವಾ? ಸರಿ, ಮುಂದುವರಿಸೋಣ. ಸೊ ನಾನು ಹೇಳಿದ ಪ್ರಕಾರ ನೋಡಿ ಮೆಸೇಜ್ ಬಂತು. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಸೊ ಫಸ್ಟ್ ಏನಂದರೆ, ಈ ಮೊಬೈಲಲ್ಲಿನ ಏನೇನೆಲ್ಲ ಕಾಣಿಸ್ತಾ ಇದೆ ಅದನ್ನೆಲ್ಲ ಸಣ್ಣದು ಏನೇನು ವಿಷಯ ಇದೆ ಅದನ್ನೆಲ್ಲ ಒಮ್ಮೆ ನೋಡೋಣ. ಓಕೆ, ಸೊ ಏನೇನೆಲ್ಲ ಕವರ್ ಮಾಡ್ತಾ ಇದ್ದೀನಿ, ಸ್ಮಾರ್ಟ್ಫೋನ್, ಅದರದ್ದು ಚಾರ್ಜ್ ಏನಿದೆ, ಸಿಮ್ ಕಾರ್ಡ್, ವೈಫೈ ಅಥವಾ ಮೊಬೈಲ್ ಡೇಟಾ ಕನೆಕ್ಷನ್ ಏನಿದೆ, ವಾಟ್ಸಪ್ಪಲ್ಲಿ ಸಿಂಪಲ್ಲಾಗಿ ಇನ್ಸ್ಟಾಲ್ ಆಗಿದೆ, ವರ್ಕಿಂಗ್ ಹೇಗೆ ಇದೆ ಅದನ್ನು ತೋರಿಸ್ತೀನಿ. ಅಫ್ಕೋರ್ಸ್ ವಾಟ್ಸಪ್ಪಲ್ಲಿ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು ನಾನು, ಯಾಕೆಂದರೆ ಅದು ಶೇರ್ ಆಗ್ತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಕಲಿಯೋದಕ್ಕೋಸ್ಕರ ಐ ವೋಂಟ್ ಮೈಂಡ್ ಏನಾದರೂ ಶೇರ್ ಮಾಡೋದಾದರೆ. ಇಫ್ ಇಟ್ ಈಸ್ ನ್ಯೂ ಟು ಯು, ನಿಮಗೆ ಹೊಸದೇನೋ ಕಲೀಲಿಕ್ಕೆ ಸಿಗ್ತಾ ಇದೆ ಅಂದರೆ ಅಥವಾ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ತಗೊಳ್ಳೋಣ. ಗೂಗಲ್ ಐ ಡಿ ಅಥವಾ ಗೂಗಲ್ ಅಕೌಂಟ್ ಅಂದರೆ ಏನು, ಅದು ಜಿಮೇಲ್ ಐ ಡಿ ಅಂದರೆ ಏನು, ಅದನ್ನು ಒಂದು ಸಣ್ಣ ರೀತಿಯಲ್ಲಿ ತೋರಿಸ್ತೇನೆ, ಏನೇನೆಲ್ಲ ಹೇಗೆ ಇರಬಹುದು ಅಂತ. ಹಾಗೆಯೇ ಫ್ರೀ ಸ್ಟೋರೇಜ್ ಏನಿದೆ, ಅಂದರೆ ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಎಲ್ಲಿ ನೋಡೋದು ಅಥವಾ ಹೇಗೆ ಡಿಲೀಟ್ ಮಾಡೋದು, ಒಂದು ಸಣ್ಣ ಎಕ್ಸಸೈಸ್ ಕೂಡ ಮಾಡಿ ನೋಡ್ಬೋದು. ಡಿಲೀಟ್ ಮಾಡ್ತಾ ಇರಬೇಕು, ಯಾಕೆಂದರೆ ಕಂಟೆಂಟ್ ಕ್ರಿಯೇಷನ್ ಅಥವಾ ತುಂಬ ಡೇಟಾ ಕಲೆಕ್ಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಹೇಗೆ ನಾವು ಸ್ಲೋಲಿ ಮಿನಿಮೈಸ್ ಮಾಡ್ತಾ ಹೋಗಬೇಕು, ಒಳ್ಳೆಯ ಅಭ್ಯಾಸ ಅದು. ಹಾಗೆ ಕಾಲಿಂಗ್ ಇದ್ದು, ಟೈಪಿಂಗ್ ಇದ್ದು, ವೈಫೈ ಏನಿದೆ, ಸೆಟ್ಟಿಂಗ್ಸ್ ಏನಿದೆ ಅದರಲ್ಲೂ ಸ್ವಲ್ಪ ಒಂದು ಡೆಮಾನ್ಸ್ಟ್ರೇಷನ್ಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ಆದಮೇಲೆ ಮತ್ತೆ ಒಂದು ಸಣ್ಣ ಕ್ವಿಜ್ ಅಲ್ವಾ, ಬರೋಣ. ಸೊ ಹೋಮ್ ಸ್ಕ್ರೀನಲ್ಲಿ ಇದ್ದೀನಿ. ಸೊ ಹೇಳಿದ ಪ್ರಕಾರ ಏನೇನೆಲ್ಲ ಸಣ್ಣ ಸಣ್ಣ ಇಮೇಜ್ ಇದೆ ಅದಕ್ಕೆಲ್ಲ ಆ್ಯಪ್ಸ್ ಅಂತ ಹೇಳೋದು. ಇದು ನನ್ನ ಹೋಮ್ ಸ್ಕ್ರೀನ್ ಅಲ್ಲದೆ ಬೇರೆ ಆ್ಯಪ್ಸ್ ಕೂಡ ಇದೆ ನನ್ನ ಕಡೆಯಲ್ಲಿ. ಸೊ ನಾನು ಮೇಲ್ಗಡೆ ಹೀಗೆ ಮಾಡಿದಾಗ ಅಥವಾ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಎಲ್ಲ ಆ್ಯಪ್ಸ್ ಎಲ್ಲಿದೆ, APPS ಆ್ಯಪ್ಸ್ ಎಲ್ಲ ಆ್ಯಪ್ಸ್ ಇದೆ, ಅದನ್ನು ನೋಡ್ಬೋದು. ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಫೋಲ್ಡರ್ ಮಾಡಿಟ್ಟಿದ್ದೀನಿ. ಫೋಲ್ಡರ್ ಅಂದರೆ ಅದಕ್ಕೂ ಒಂದು ಬಾಕ್ಸ್ ಥರ ಮಾಡಿಟ್ಟಿದ್ದೀನಿ. ಅಂದರೆ ನನಗೆ ಎಂಟರ್ಟೈನ್ಮೆಂಟ್ ಏನೇನೆಲ್ಲ ಇದೆ ಅದನ್ನೆಲ್ಲ ಒಂದು ಕಡೆಯಲ್ಲಿ. ಆ್ಯಕ್ಚುಲಿ ಜಿಮೇಲ್ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ನಾನು ಯಾರಿಗೋ ಡೆಮಾನ್ಸ್ಟ್ರೇಷನ್ ಮಾಡುವಾಗ ಅಲ್ಲಿ ಹೋಗಿ ತಲುಪಿದೆ. ಸೋಷಲ್ ಮೀಡಿಯಾ ಏನಿದೆ ಅದನ್ನೆಲ್ಲ ಒಂದು ಕಡೆಯಲ್ಲಿಟ್ಟಿದ್ದೀನಿ. ಟೂಲ್ಸ್ ಎಲ್ಲ ಏನಿದೆ ಅಂದರೆ ನೋಡಿ, ಕ್ಯಾಲೆಂಡರ್ ಇದೆ, ಕ್ಲಾಕ್ ಇದೆ, ಕ್ಯಾಮರಾ, ಫೋನ್, ಅದನ್ನೆಲ್ಲ ಒಂದು ಕಡೆಯಲ್ಲಿಟ್ಟಿದ್ದೀನಿ. ಸೊ ದ್ಯಾಟ್ ನನಗೆ ಸ್ವಲ್ಪ ಸ್ಕ್ರೀನ್ ಕ್ಲೀನ್ ಆಗಿರಬೇಕು. ಆವಾಗ ಏನು ಹೇಳ್ತಾರೆ, ಆರ್ಗನೈಸ್ ಆಗಿದ್ದರೆ ಆವಾಗ ಈಸಿ ಆಗುತ್ತೆ, ಅಂದರೆ ಹುಡುಕ್ಲಿಕ್ಕೂ ಈಸಿ ಆಗುತ್ತೆ. ನೋಡೋದಾದರೆ ಈ ಅಡೋಬ್ ಅಕ್ರೋಬ್ಯಾಟ್ ನಾನು ರೀಸೆಂಟ್ಲಿ ಇದನ್ನು ಇನ್ಸ್ಟಾಲ್ ಮಾಡಿದ್ದು, ತೋರಿಸ್ತೀನಿ. ಅದು ಇನ್ಸ್ಟಾಲ್ ಅಂದರೆ ಏನು, ಆ್ಯಪ್ ಹೇಗೆ ಬರುತ್ತೆ ನಿಮ್ಮ ಮೊಬೈಲಲ್ಲಿ ಅಂತ. ಸೊ ಬೈ ಡಿಫಾಲ್ಟ್ ಇರುತ್ತೆ, ಕೆಲವು ನಮಗೆ ಬೇಕಾದನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಅಡೋಬ್ ಅಕ್ರೋಬ್ಯಾಟನ್ನು ನಾನು ಲಾಂಗ್ ಪ್ರೆಸ್ ಮಾಡಿದ್ದೀನಿ. ಓಕೆ, ಸೊ ಲಾಂಗ್ ಪ್ರೆಸ್ ಮಾಡಿದರೆ ನಿಮಗೆ ಸ್ಕ್ರೀನ್ ಚೇಂಜ್ ಆಗುತ್ತೆ. ನೋಡಿ, ನಾನು ಇದನ್ನು ಹೋಮ್ ಸ್ಕ್ರೀನಲ್ಲಿ ತೊಗೊಂಡು ಬಂದೆ. ಹೀಗೆ ಪುನಃ ಲಾಂಗ್ ಪ್ರೆಸ್ ಮಾಡ್ತೀನಿ, ಇದನ್ನು ರಿಮೂವ್ ಮಾಡ್ತೀನಿ, ನನಗೆ ಬೇಡ ಇಲ್ಲಿ ಅಂತ. ಆದರೆ ಅದು ಇಲ್ಲಿ ಇದೆ. ಓಕೆ, ಹೋಮ್ ಸ್ಕ್ರೀನಲ್ಲಿ ಇದ್ದದ್ದು ನೆನ್ಪಿಡಿ, ಅದು ನಿಮಗೆ ಬೇಕಾದದ್ದು ಶಾರ್ಟ್ಕಟ್, ಅದು ಅಲ್ಲಿ ಇಡೋದು ನೀವು. ಇದನ್ನು ನಾನು ಅಡೋಬ್ ಅಕ್ರೋಬ್ಯಾಟನ್ನು ಮೂವ್ ಮಾಡಿ ಇದನ್ನು ಟೂಲ್ಸಲ್ಲೇ ಹಾಕಿಬಿಡ್ತೀನಿ. ಈಗ ನೋಡಿ, ಕಮ್ಮಿ ಆಯಿತು ಸ್ಕ್ರೀನಲ್ಲಿ. ಅಂದರೆ ಎಷ್ಟು
ನಾವು ಕನ್ನಡ ಅಂದರೆ ಕನ್ನಡ ನಂದು ಆಚೀಚೆ ಇದೆ, ಗಜಿಬಿಜಿ ಅಂತ ಹೇಳ್ತೀವಲ್ವ, ಎಷ್ಟು ತುಂಬ ಕ್ಲಟರ್ ಆಗಿದ್ದರೆ ಸರಿಯಾಗೋದಿಲ್ಲ. ಸೊ ಎಲ್ಲವನ್ನು ಕೂಡ ಆರ್ಗನೈಸ್ ಆಗಿ ಇಟ್ಟಿದ್ದೀನಿ. ಸೊ ಈ ಎಲ್ಲ ಆ್ಯಪ್ಸ್ ಎಲ್ಲಿಂದ ಬಂತು ನೋಡಿ, ಒಂದು ಮೊಬೈಲ್ ಇದ್ದೊಂದು ಅಲಾರ್ಮ್ ಬಂತು. ಓಕೆ, ಸೊ ಈ ಅಲಾರ್ಮ್ ನಾನು 20 ಮಿನಿಟ್ಸಿಗೆ ಇಟ್ಟಿದ್ದೆ. ಯಾಕೆ ಇಟ್ಟಿದ್ದೆ? ಯಾಕೆಂದರೆ 20 ಮಿನಿಟ್ಸಲ್ಲಿ ಯಾವಾಗಲೂ ಐ ಹ್ಯಾವ್ ಟು ಸಿ 20 ಫೀಟ್ ಅವೇ ಫಾರ್ 20 ಸೆಕೆಂಡ್ಸ್. 20 ಸೆಕೆಂಡ್ಸ್ ಕೊಡಿ, ನಿಮ್ಮ ಕಣ್ಣಿಗೆ ಸ್ವಲ್ಪ ರೆಸ್ಟ್, ಆಯಿತಾ? ನಾವು ಮಾತನಾಡ್ತಾ ಇರ್ಬೋದು, ಮಾತನಾಡಬಾರ್ದು ಅಂತ ಇಲ್ಲ. ಓಕೆ, ಬೆಲ್ಲ ಆಯಿತು, ಪರವಾಗಿಲ್ಲ, ಯಾರಾದರೂ ಇದ್ದಾರೆ. ಓಕೆ, ಸೊ 20 ಸೆಕೆಂಡ್ಸ್ 20 ಫೀಟ್ ಅವೇ ನೋಡೋದು. 20 ಸೆಕೆಂಡ್ಸೇ ಅಂತಲ್ಲ, ಜಾಸ್ತಿ ಮಾಡಿದರೂ ಆಗಬಹುದು. ಯಾಕೆಂದರೆ ನನ್ನ ಕಣ್ಣು ಎಸ್ಪೆಷಲಿ, ನೀವು ಏನು ಮಾಡ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ, ಯಾಕೆಂದರೆ ವಿಡಿಯೋ ಆಫ್ ಇದೆ ನಿಮ್ಮದು, ಸ್ಕ್ರೀನಿಗೆ ಅಡ್ಜಸ್ಟ್ ಆಗಿ ಹೋಗುತ್ತೆ. ಸೊ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಆಲ್ವೇಸ್ ಎನಿಥಿಂಗ್ ಇನ್ ಆ್ಯಕ್ಸೆಸ್ ಇಸ್ ನಾಟ್ ಗುಡ್. ಅತಿ ಮಾಡಬಾರದು ಹೇಳ್ತಾರಲ್ಲ, ಹಾಗೆ. ನಾನು 2 ಗಂಟೆ ಅಂತ ಇಟ್ಟಿದ್ದೆ ಈ ಸೆಷನನ್ನು. ನೋಡೋಣ ಎಷ್ಟು ನಾನು ಕವರ್ ಮಾಡಬೇಕು ಅಷ್ಟು ಆಗತ್ತೆ. ಆದರೆ ಮಧ್ಯದಲ್ಲಿ ಒಂದು 20 ಸೆಕೆಂಡ್ಸ್ ಬ್ರೇಕ್ ಫಾರ್ ಐಸ್. ನಾನು ಕಿಟಕಿ ಆಚೆ ನೋಡ್ತಾ ಇದ್ದೀನಿ, ಯಾಕೆಂದರೆ ಅಲ್ಲಿ ಸ್ವಲ್ಪ ಗ್ರೀನರಿ ಇದೆ. ಸೊ ದ್ಯಾಟ್ ಅದು ನನ್ನ ಕಣ್ಣಿಗೆ ಸ್ವಲ್ಪ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಆಯಿತಾ? ಸೊ ಆಲ್ಮೋಸ್ಟ್ 20 ಸೆಕೆಂಡ್ಸ್ ಆಯಿತು. ಇಟ್ ಗಿವ್ಸ್ ರಿಲ್ಯಾಕ್ಸೇಷನ್. ಸರಿ, ಮುಂದುವರಿಸೋಣ. ಈಗ ನಾನು ಏನು ಮಾಡಿದ್ದೀನಿ, ಅಲಾರ್ಮನ್ನು ಪುನಃ 20 ಮಿನಿಟ್ಸಿಗೆ ನಾನು ಇಟ್ಟಿದ್ದೀನಿ. ನೆಕ್ಸ್ಟ್ 20 ಮಿನಿಟ್ಸಿಗೆ ಪುನಃ ಅಲಾರ್ಮ್ ಆಗುತ್ತೆ. ಇಟ್ ಈಸ್ ದ ಬೆಸ್ಟ್ ವೇ ಟು ಮೇಕ್ ಯೂಸ್ ಆಫ್ ಯುವರ್ ಮೊಬೈಲ್. ಮ್ಯಾಮ್ ಮ್ಯೂಟ್ ಆಗಿದೆ ಮ್ಯಾಮ್. ಓ, ಥ್ಯಾಂಕ್ ಯು ರಮ್ಯಾ. ಹೌದು, ಈಗ ನಾನು ಪುನಃ ಹೇಳ್ತೀನಿ, ಅಲಾರ್ಮನ್ನು 20 ಮಿನಿಟ್ಸಿಗೆ ಪುನಃ ಸೆಟ್ ಮಾಡಿದ್ದೀನಿ. ದಿಸ್ ಇಸ್ ದ ಬೆಸ್ಟ್ ವೇ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಯಾಕೆಂದರೆ ಸರಿಯಾಗಿ ಹೇಳೋದಾದರೆ, ಯಾವುದೇ ಮೊಬೈಲ್ ಆ್ಯಪನ್ನು ನೀವು ಯೂಸ್ ಮಾಡಿದಾಗ ಸ್ಕ್ರಾಲ್ ಮಾಡ್ತೀರಾ ಅಥವಾ ನೋಡ್ತಾ ಇರ್ತೀರಾ, ಎಷ್ಟು ನೋಡ್ತಾ ಇರ್ತೀರಾ, ಅದಕ್ಕೆ ಒಂದು ಕಂಟ್ರೋಲ್ ಬೇಕಾದರೆ ಒಂದು ಅಲಾರ್ಮ್ ಇಡೋದು. ಈಗೇನು ತೋರಿಸ್ತಾ ಇದ್ದೀನಿ, ನನ್ನ ಮೇನ್ ಸ್ಕ್ರೀನಲ್ಲೇ ಇದೆ ಅಲಾರ್ಮ್. ಅದರಲ್ಲಿ ಟೈಮರ್ ಇದೆ, 20 ಮಿನಿಟ್ಸ್ ಟೈಮರ್. ನೀವು 5 ನಿಮಿಷ ಆದರೆ 5 ನಿಮಿಷನೂ ಇಡ್ಬೋದು. ಫಾರ್ ಎಕ್ಸಾಂಪಲ್, 5 ನಿಮಿಷದಲ್ಲಿ ನಿಮಗೆ ನಿಮ್ಮ ಮೊಬೈಲಿದ್ದು ಕ್ಲೀನ್ ಆಗಬೇಕು, ಕ್ಲೀನಿಂಗಿಗೆ ಒಂದು 5 ನಿಮಿಷ ಇಡ್ತೀರಾ ಅಂದರೆ ಆ 5 ನಿಮಿಷ ಅಲಾರ್ಮ್ ಇಟ್ಟು 5 ನಿಮಿಷ ಕ್ಲೀನ್ ಮಾಡೋದು. ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ? ಇಟ್ಸ್ ಅ ಪ್ರೂವನ್ ಫ್ಯಾಕ್ಟ್. ಓಕೆ, ಇರಲಿ, ಹೋಗೋಣ. ನಮ್ಮ ಮೊಬೈಲ್ ಸ್ಕ್ರೀನನ್ನು ನೋಡೋಣ ಮೇಲಿಂದ ಕೆಳಗಡೆವರೆಗೆ. ಓಕೆ, ಮೇಲ್ಗಡೆಯಲ್ಲಿ ನನ್ನ ಮೊಬೈಲ್, ನಿಮ್ಮ ಮೊಬೈಲ್ ಕೂಡ ನೋಡ್ತಾ ಇರಿ. ಮೇಲ್ಗಡೆಯಲ್ಲಿ ಟೈಮ್ ತೋರಿಸ್ತಾ ಇದೆ 12:02. ಈಗ 12 ಗಂಟೆ 2 ನಿಮಿಷ ಆಗಿದೆ. ಆಮೇಲೆ ಒಂದು ಗ್ರೀನ್ ಬಟನ್ ಕಾಣಿಸ್ತಾ ಇದೆ ನನ್ನದರಲ್ಲಿ. ಆ ಗ್ರೀನ್ ಬಟನ್ ಏನು ತೋರಿಸ್ತಂತೆ ಅಂದರೆ ನಾನು ಯಾವುದೋ ಕಾಲಲ್ಲಿದ್ದೀನಿ ಅಂತ. ಯಾಕೆಂದರೆ ಅಲ್ಲಿ ನೀವು ರಿಸೀವರ್ ನೋಡ್ಬೋದು. ಆ ಕಾಲ್ ಯಾವುದು? ಗೂಗಲ್ ಮೀಟ್ ಕಾಲ್. ಈ ಡಿಜಿಟಲ್ ಸಕ್ಷಮ್ ಬಿಸ್ನೆಸ್ ಪ್ರೋಗ್ರಾಮ್ ಇದು ಗೂಗಲ್ ಮೀಟ್ ಏನಾಗ್ತಾ ಇದೆ ಅದರದ್ದು ಇಂಡಿಕೇಶನ್ ಈ ಸಣ್ಣ ಗ್ರೀನ್ ಕಲರ್. ಓಕೆ, ಅದರ ನಂತರ ಇರೋದು ಅಲಾರ್ಮ್. ಸಣ್ಣದಿದೆ, ನಿಮಗೆ ಕಾಣಿಸ್ಲಿಕ್ಕಿಲ್ಲ ಸ್ಕ್ರೀನಲ್ಲಿ, ಬೇಕಾದರೆ ಝೂಮ್ ಮಾಡಲಿಕ್ಕಾಗತ್ತಾದರೆ 2 ಬೆರಳನ್ನು ಸ್ವಲ್ಪ ಹೀಗೆ ಮೇಲ್ಗಡೆಯಲ್ಲಿ ಹೀಗೆ ಇದು ಮಾಡಿದರೆ ದೊಡ್ಡದು ಮಾಡ್ಬೋದು. ಅದಕ್ಕೆ ಝೂಮ್ ಅಂತ ಹೇಳೋದು. ಸೊ ಝೂಮ್ ಮಾಡಿ ಕೂಡ ನೋಡಬಹುದು ನೀವು. ಸೊ ಅದರಲ್ಲಿ ಮೇಲ್ಗಡೆಯಲ್ಲಿ ಅಲಾರ್ಮ್ ಇದೆ, ಆಮೇಲೆ ಇರೋದು ವೈಫೈ ಐಕಾನ್. ನೀವು ಕರೆಕ್ಟಾಗಿ ನೋಡಿದರೆ ವೈಫೈ ಇದ್ದು ಒಂದು ಡಾಟ್ ಮತ್ತು ಮೇಲ್ಗಡೆ ಅಲೆ 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 ಅಂದರೆ ಲೈನ್ ಕರ್ವ್ ಆಗಿರುತ್ತೆ. ಓಕೆ, ಬೇಕಾದರೆ ನಂತರ ತೋರಿಸ್ತೀನಿ. ಸೊ ಅದು ಒಂದು ಇದು ನೋಡಿ, ಫಸ್ಟ್ ಒನ್ ಏನಿದೆ ನನ್ನದರಲ್ಲಿ, ಇದು ಐಕಾನ್ EXT ಅಂತ ಬರೆದಿದೆಯಲ್ಲ, ಅದರ ಮೇಲ್ಗಡೆ ಏನಿದೆ ಅದು ವೈಫೈ ಇದ್ದು ಸಿಂಬಾಲ್, ಅದಕ್ಕೆ ಚಿಹ್ನೆ ಅಂತ ಹೇಳೋದು, ವೈಫೈ ಇದ್ದು ಚಿಹ್ನೆ. ಆ ವೈಫೈ ಇದ್ದು ಚಿಹ್ನೆ ಎಷ್ಟು ಡಾರ್ಕ್ ಇರುತ್ತೆ ಅಂದರೆ ಎಷ್ಟು ಬ್ರೈಟ್ ಇರುತ್ತೆ ನೋಡಿ, ಅಷ್ಟು ಸ್ಟ್ರಾಂಗ್ ಸಿಗ್ನಲ್ ಅಂತ ಲೆಕ್ಕ. ಈಗ ನನ್ನದರಲ್ಲಿ ನೀವು ನೋಡಿದರೆ, ಸರಿಯಾಗಿ ನೋಡಿದರೆ ಮೇಲ್ಗಡೆದು ಒಂದು ಲೈನ್ ಇದೆಯಲ್ಲ ಜಾಸ್ತಿ ಬ್ರೈಟ್ ಇಲ್ಲ, ಅಂದರೆ ಸಿಗ್ನಲ್ ಸ್ವಲ್ಪ ಕಮ್ಮಿ ಇದೆ. ಓಕೆ, ಸೊ ವೈಫೈ ನನ್ನದರಲ್ಲಿ ಇದೆ, ನಿಮ್ಮದರಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ನೀವು ಮೊಬೈಲ್ ಡೇಟಾ ಯೂಸ್ ಮಾಡೋದಾದರೆ ಮೊಬೈಲ್ ಡೇಟಾ ನನ್ನದರಲ್ಲಿ, ನಾನೀಗ ಇದು ಸ್ಕ್ರೀನ್ ಹೇಗೆ ಬಂತು, ಮೇಲ್ಗಡೆಯಲ್ಲಿ ಮೊಬೈಲ್ ಮೇಲ್ಗಡೆಯಲ್ಲಿ ನೀವು ಬೆರಳನ್ನು ಹೀಗೆ ಸಾರಿಸಿದರೆ, ಸ್ಕ್ರಾಲ್ ಮಾಡಿದರೆ, ಪುನಃ ಸ್ಕ್ರಾಲ್ ಮಾಡ್ತೀನಿ ಇಲ್ಲಿಗೆ ಮೇಲ್ಗಡೆಯಿಂದ ಮಾಡಿದರೆ ನನಗೆ ಇಲ್ಲಿಂದಲೇ ಮೊಬೈಲ್ ಡೇಟಾವನ್ನು ಆನ್ ಮಾಡ್ಬೋದು.
ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್? ವೈಫೈ ಅಂದರೆ ಮನೆಯಲ್ಲೇ ಒಂದು ಡಿವೈಸ್ ಇರುತ್ತೆ, ಆ ಡಿವೈಸಿಗೆ ಡೇಟಾ ಕನೆಕ್ಷನ್ ಇರುತ್ತೆ, ಇಂಟರ್ನೆಟ್ ಅಂತ ಏನು ಹೇಳ್ತೀವಿ ಅದರ ಕನೆಕ್ಷನ್ ಇರುತ್ತೆ. ಸೊ ಅಲ್ಲಿಂದ ಸಿಗ್ನಲ್ಸ್ ಮೊಬೈಲಿಗೆ ಬರುತ್ತೆ. ಅಂದರೆ ನಮ್ಮ ಮನೆಯಲ್ಲೇ ಒಂದು ಪರ್ಸನಲ್ ಆಗಿ ಒಂದು ಡಿವೈಸ್ ಇದಕ್ಕೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಅದು ವೈಫೈ ಅಂದರೆ ವೈರ್ಲೆಸ್ ಫಿಡಿಲಿಟಿ ಹೇಳ್ತೇವೆ. ವೈರ್ಲೆಸ್, ಅದು ನಮಗೆ ಕಣ್ಣಿಗೆ ಕಾಣಲ್ಲ. ಓಕೆ, ಕಣ್ಣಿಗೆ ಕಾಣೋದು ಯಾವುದು? ವೈರ್. ನೋಡಿ, ಈಗ ಚಾರ್ಜಲ್ಲಿ ಇಟ್ಟಿದ್ದೀನಿ, ಇದು ವೈರ್ ಅಲ್ವಾ? ಕಣ್ಣಿಗೆ ಕಾಣೋದಿಲ್ಲ, ಅದು ವೈರ್ಲೆಸ್. ಮೊಬೈಲ್ ಡೇಟಾದಲ್ಲಿ ಯಾವುದು ಸಿಮ್ ಕಾರ್ಡ್ ಇದೆ, ಆ ಸಿಮ್ ಕಾರ್ಡಲ್ಲಿ ಯಾರಿಂದ ಸಿಮ್ ಕಾರ್ಡನ್ನು ತೊಗೊಂಡಿದ್ದೀರಾ, ಯಾರೋ ಒಂದು ಸಿಮ್ ಕಾರ್ಡ್ ಕೊಟ್ಟಿರ್ತಾರೆ. ಈ ಸಿಮ್ ಅಂದರೆ ಏನು, ಅದರ ಫುಲ್ ಫಾರ್ಮ್ ಏನು ನೀವು ನೋಡಬಹುದು, ಬೇಕಾದರೆ ಒಮ್ಮೆ ನೋಡಿ ಇಟ್ಟಿರಿ, ನಂತರ ಡಿಸ್ಕಸ್ ಮಾಡೋಣ. ಆ ಸಿಮ್ ಏನಿದೆ ಸಣ್ಣ ಕಾರ್ಡ್ ಇರುತ್ತೆ ನಿಮ್ಮ ಮೊಬೈಲಲ್ಲಿ. ಮೊಬೈಲಿದ್ದು ಒಳಗಿನ ಪಾರ್ಟ್ಸೆಲ್ಲ ನಾನು ತೋರಿಸ್ತಾ ಇಲ್ಲ, ಮೊಬೈಲಲ್ಲಿ ಅದು ಹಾಕಿರ್ತಾರೆ. ಆ ಸಿಮ್ ಕಾರ್ಡ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಎ ನಂಬರ್. ಮೊಬೈಲ್ ನಂಬರ್ ಅಂತ ಏನು ಹೇಳ್ತೀವಿ ಅದು ಆ ಸಿಮ್ ಕಾರ್ಡಿಗೆ ಅಟ್ಯಾಚ್ ಆಗಿರುತ್ತೆ ಯಾವಾಗಲೂ. ಹೊಸ ಸಿಮ್ ಕಾರ್ಡ್ ತಗೊಳ್ಳೋದಂದರೆ ಆ ಹೊಸ ಕಾರ್ಡ್ ತಗೊಳ್ಳೋದು, ಅದನ್ನು ನಾವು ಮೊಬೈಲಲ್ಲಿ ಹಾಕಿದಾಗ ಈ ಮೊಬೈಲಿಗೆ ಒಂದು ನಂಬರ್ ಐಡೆಂಟಿಫಿಕೇಷನ್ ಸಿಗುತ್ತೆ. ಇದಕ್ಕೆ ಅದರದ್ದೇ ಒಂದು ಪರಿಚಯ, ಇದರದ್ದು ಒಂದು ನಂಬರ್. ಹೌದು, ಅದರಲ್ಲಿ 2-3 ಪರಿಚಯ ಮಾಡ್ಬೋದು. 2 ಸಿಮ್ ಕಾರ್ಡ್ಸ್ ಆಲ್ಸೋ ಪಾಸಿಬಲ್, 2 ಸಿಮ್ ಕಾರ್ಡ್ ಕೂಡ ಇರ್ತಾರೆ. ಬಟ್ ಬೇಸಿಕಲಿ ನಾನೀಗ ಒಂದೇ ಸಿಮ್ ಕಾರ್ಡ್ ವಿಷಯ ಹೇಳ್ತಾ ಇದ್ದೀನಿ. ಸೊ ಒಂದು ನಂಬರ್ ಈ ಮೊಬೈಲಿಗೆ ಬರುತ್ತೆ. ಸೊ ಸಿಮ್ ಕಾರ್ಡ್ ಈಸ್ ರೆಸ್ಪಾನ್ಸಿಬಲ್. ಯಾಕೆ? ಈ ಮೊಬೈಲಿಗೆ ಒಂದು ನಂಬರ್ ಮತ್ತು ಕನೆಕ್ಷನ್, ಕಾಲ್ ಮಾಡಲಿಕ್ಕೆ ಅಥವಾ ಮೊಬೈಲ್ ಡೇಟಾ ಅಂದರೆ ನಾವು ಈಗ ಮಾತನಾಡ್ತಾ ಇದ್ದೀವಿ, ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೇವೆ, ಯೂಸ್ ಮಾಡುವಾಗ ಸ್ವಲ್ಪ ಡೇಟಾ ಯೂಸ್ ಆಗುತ್ತೆ. ಡೇಟಾ ಅಂದ್ರೇನು? ನಾನು ಮಾತನಾಡ್ತಾ ಇದ್ದೀನಿ, ಈ ಮಾತನಾಡುವ ವಾಯ್ಸ್ ಡಿಜಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಇದು ವೈರ್ಲೆಸ್ಸಲ್ಲಿ ಆ ಸಿಗ್ನಲ್ ಹೋಗುತ್ತೆ, ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ. ಇಲ್ಲಿಂದ ನಿಮ್ಮ ಮೊಬೈಲಿಗೆ ಬಂದು ತಲುಪಲಿಕ್ಕೆ ಅದು ಡೇಟಾ ಯೂಸ್ ಮಾಡುತ್ತೆ, ಅದೊಂದು ಲೈನನ್ನು ಯೂಸ್ ಮಾಡುತ್ತೆ. ವೈರ್ಲೆಸ್ ಇರ್ಬೋದು, ವೈರ್ಡ್ ಇರ್ಬೋದು, ಅದೊಂದು ಡೇಟಾ ಯೂಸ್ ಮಾಡುತ್ತೆ. ಆ ಡೇಟಾ ಯಾರು ಪ್ರೊವೈಡ್ ಮಾಡಿದ್ದಾರೆ, ಆ ಕನೆಕ್ಷನನ್ನು ಯಾರು ಪ್ರೊವೈಡ್ ಮಾಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವರಿಗೆ ನಾವು ಹಣ ಕೊಡಲೇಬೇಕು ಅಲ್ವಾ? ಸೊ ಮೊಬೈಲ್ ಡೇಟಾ ಪ್ಯಾಕೇಜ್ ಇರುತ್ತೆ, ಅದು ಡೇಟಾ ಬೈಟ್ಸ್, GB ಅಥವಾ MB ಅಂತ ಹೇಳ್ತೇವೆ. ಆ ಒಂದು ಸೈಜ್ ಹೇಗೆ ಕಿಲೋಗ್ರಾಮೆಲ್ಲ ಇರುತ್ತೆ, ಅದೇ ರೀತಿಯಲ್ಲಿ ಅದು ಯೂಸ್ ಆಗ್ತಾ ಇರುತ್ತೆ. ಸೊ ನಾವು ಎಷ್ಟು ಹೀಗೆ ನಾವು ಮಾತನಾಡ್ತೀವಿ ಅಷ್ಟೇ ಯೂಸ್ ಆಗ್ತಾ ಇರ್ತದೆ, ಮತ್ತು ಅಲ್ಲಿ ಡೇಟಾ ನಿಮ್ಮದು ಜಾಸ್ತಿ ಯೂಸ್ ಆಗುತ್ತೆ. ಸೊ ವಿಡಿಯೋ ಆದರೆ ಇನ್ನೂ ಜಾಸ್ತಿ ಯೂಸ್ ಆಗುತ್ತೆ, ಆಡಿಯೋ ಆದರೆ ಕಮ್ಮಿ ಯೂಸ್ ಆಗುತ್ತೆ, ಟೆಕ್ಸ್ಟ್ ಮೆಸೇಜ್ ಆದರೆ ಇನ್ನೂ ಕಮ್ಮಿ ಯೂಸ್ ಆಗುತ್ತೆ. ಸೊ ನೀವು ಚೆನ್ನಾಗಿ ಯೂಸ್ ಮಾಡಬೇಕು ಅಂದರೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀರಾ, ಮೊಬೈಲ್ ಡೇಟಾ ಯೂಸ್ ಮಾಡ್ತಾ ಇದ್ದೀರಾ, ಜಾಸ್ತಿ ಡೇಟಾ ಇಲ್ಲ ನನ್ನ ಕಡೆಯಲ್ಲಿ ಅಂತ ಹೇಳಿದ ಕೂಡಲೇ ಬೆಸ್ಟ್ ಮೆಸೇಜ್ ಈಸ್ ಟೆಕ್ಸ್ಟ್ ಮೆಸೇಜ್, ಜಾಸ್ತಿ ಡೇಟಾ ಯೂಸ್ ಆಗಲ್ಲ. ನೆಕ್ಸ್ಟ್ ಈಸ್ ವಾಯ್ಸ್ ಮೆಸೇಜ್, ಸ್ವಲ್ಪ ಜಾಸ್ತಿ. ಆದರೆ ವಿಡಿಯೋ ತೊಗೊಂಡು ಹೋದರೆ ತುಂಬ ಜಾಸ್ತಿ ಡೇಟಾ ಯೂಸ್ ಆಗುತ್ತೆ. ಸೊ ಆ ಲೈನ್ ಏನಿದ್ರೆ ಎಲ್ಲಿಂದ ಎಲ್ಲಿ ಹೋಗಬೇಕು, ನಮ್ಮ ಮೊಬೈಲಿಗೆ ಬರಬೇಕು, ನಿಮ್ಮ ಮೊಬೈಲಿಗೆ ಹೋಗಬೇಕು, ಆ ಕನೆಕ್ಷನ್ಗೆ ಯಾವಾಗಲೂ ಟ್ರಾಫಿಕ್ ಖಂಡಿತ ಇರುತ್ತೆ, ಮತ್ತು ಆ ಟ್ರಾಫಿಕ್ಕಿಗೆ ನೀವು ಪೇ ಮಾಡಲೇಬೇಕು. ಸೊ ಅದನ್ನೆಲ್ಲ ಎನೇಬಲ್ ಮಾಡಲಿಕ್ಕೆ ಈ ವೈಫೈ ಮತ್ತು ಮೊಬೈಲ್ ಡೇಟಾ ಇರೋದು. ನಂದು ಇದರಲ್ಲಿ ಈಗ 2 ಆನ್ ಇದೆ. ಯಾವುದು ಮೊದಲು ತಗೊಳುತ್ತೆ? ಯೂಶ್ವಲಿ ನನ್ನದರಲ್ಲಿ ವೈಫೈ ಮೊದಲು ತಗೊಳುತ್ತೆ. ಆ ವೈಫೈಯನ್ನು ಆಫ್ ಮಾಡಿದರೆ ಮೊಬೈಲಲ್ಲಿ ತಗೊಳುತ್ತೆ, ಅಂದರೆ ಮೊಬೈಲ್ ಡೇಟಾದಲ್ಲಿ ತಗೊಳುತ್ತೆ. ಸೊ ಇದರಲ್ಲಿ ಈಗ ಆನ್ ಆಫ್ ಹೇಗೆ ಮಾಡೋದು? ಅದನ್ನೇ ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ. ಆಲ್ವೇಸ್ ಸ್ವಲ್ಪ ಪಾಸ್ ತಗೊಳ್ಳಿ ಹೊಸ್ತು ಕಲಿಯುವಾಗ, ಯಾಕೆಂದರೆ ಫಸ್ಟ್ ಟೈಮ್ ನೀವು ಕಲಿಯುವಾಗ ಹೇಗೆ ಕಲಿತೀರಾ ಅದು ಒಮ್ಮೆ ಗೊತ್ತಾದ ಮೇಲೆ ಅದನ್ನು ಪುನಃ ನೀವು ಅದನ್ನು ಕಲಿಯೋ ಅಗತ್ಯ ಇರೋದಿಲ್ಲ. ಒಂದು ಸಲ ನೋಡಿದರೆ, ಅಂದರೆ ಸ್ವಲ್ಪ ಆರಾಮದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನೋ ಹೇಸ್ಟ್ ಅಂತ ಹೇಳ್ತಾರೆ, ಅಂದರೆ ಜಾಸ್ತಿ ಆತುರತೆಯಿಂದ ಕಲಿಯೋದು ಬೇಡ, ಆರಾಮದಲ್ಲಿ ನೋಟ್ ಮಾಡಿ. ಮೊಬೈಲಲ್ಲಿ ಎಸ್ಪೆಷಲಿ ನೀವು ಪ್ರೆಸ್ ಮಾಡುವಾಗ, ಈ ಬೆರಳನ್ನು ಯೂಸ್ ಮಾಡುವಾಗ ಜಾಗ್ರತೆಯಲ್ಲಿ ಯೂಸ್ ಮಾಡಿ. ರಿಮೆಂಬರ್ ಅಗೇನ್, ದಿಸ್ ಇಸ್ ಅ ಸ್ಲೇವ್ ಆ್ಯಂಡ್ ವಿ ಆರ್ ದ ಮಾಸ್ಟರ್ಸ್. ನಾವು ಇದರ ಮಾಸ್ಟರ್ ಅಲ್ವಾ? ಸೊ ಇದರಲ್ಲೀಗ ಮೊಬೈಲ್ ಡೇಟಾ ಇದೆ. ಯಾಕೆ ನಾನು ಇದನ್ನು ತೋರಿಸ್ತಾ ಇದೆ ಅಂದರೆ, ಮೇಲ್ಗಡೆಯಲ್ಲಿ ಸ್ಕ್ರೀನಲ್ಲಿ ನನಗೆ ಮೊಬೈಲ್ ಡೇಟಾ ಎಷ್ಟಿದೆ, ವೈಫೈ ಏನಿದೆ, ಮತ್ತು ನೋಡಿದರೆ ಇದು ಮೊಬೈಲ್ ಡೇಟಾ ಇದೆ, ಈಗ ಆಫ್ ಇದೆ, ಮತ್ತು ಕಾಲ್ ಮಾಡಲಿಕ್ಕೆ ಎಷ್ಟು ಸಿಗ್ನಲ್ ಇದೆ, ಆ ಸಿಗ್ನಲ್ ಸ್ಟ್ರೆಂತನ್ನು ಕೂಡ ತಗೊಳುತ್ತೆ. ಅದರದ್ದು ಸಣ್ಣ
ಚಿಕ್ಕದು ಒಂದು ದಂಡಿ ಇರುತ್ತೆ. ದಂಡಿ ಅಂದರೆ ಒಂದು ಕೋಲ್ ಥರ ಇರುತ್ತೆ, ದೊಡ್ಡದು 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 ಈ ರೀತಿ ಇರುತ್ತೆ. ಅದರಲ್ಲಿ ಕೂಡ ನೀವು ಒಬ್ಸರ್ವ್ ಮಾಡಿದರೆ ಎಷ್ಟು ಸಿಗ್ನಲ್ ಸ್ಟ್ರೆಂತ್ ಜಾಸ್ತಿ ಇದೆ. ರಿಮೆಂಬರ್, ಸಿಗ್ನಲ್ ಸ್ಟ್ರೆಂತ್ ನಮಗೆ ಸಿಗೋದು ಒಂದೊಂದು ಟವರಿಂದ ಅಥವಾ ಆ್ಯಂಟೆನಾದಿಂದ. ಸೊ ಈ ಆ್ಯಂಟೆನಾ ಎಷ್ಟು ಹತ್ತಿರ ಇದೆ ನಿಮ್ಮ ಮನೆಯದ್ದು ಅಷ್ಟು ನಿಮಗೆ ಸ್ಟ್ರಾಂಗ್ ಸಿಗ್ನಲ್ ಇರುತ್ತೆ, ಎಷ್ಟು ದೂರ ಇದೆ ಅಷ್ಟು ನಿಮಗೆ ವೀಕ್ ಸಿಗ್ನಲ್ ಸಿಗುತ್ತೆ. ಸೊ ನೀವು ಕೆಲವು ಕಡೆಯಲ್ಲಿ ಮೊಬೈಲನ್ನು ತೊಗೊಂಡು ಹೋದಾಗ ನಿಮಗೆ ಜಾಸ್ತಿ ಸಿಗ್ನಲ್ ಇರುತ್ತೆ, ಕೆಲವು ಕಡೆಯಲ್ಲಿ ಕಮ್ಮಿ ಇರುತ್ತೆ. ಈಗ ನೀವು ಮೀಟಲ್ಲಿ ಜಾಯಿನ್ ಆಗಿದ್ದೀರಾ, ನಿಮ್ಮ ಸಿಗ್ನಲ್ ಕೂಡ ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ. ಯಾಕೆ ಆಗೋದು? ಒಂದು ಪೊಸಿಷನಲ್ಲಿ ಅಲ್ಲಿ ಸಿಗ್ನಲ್ ಕಮ್ಮಿ ಸಿಗುತ್ತೆ, ಆವಾಗ ನೀವು ಅದನ್ನು ಬೇರೆ ಕಡೆ ಹೋಗಿ ನೋಡ್ತೀರಾ, ಇಲ್ಲಿ ಹೇಗಿದೆ ಅಂತ. ಹೇಗೆ ನೋಡೋದು? ಮೇಲ್ಗಡೆಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅದರ ನೆಕ್ಸ್ಟ್ ಇರೋದು 100%. 100% ಅಂದರೆ ನಂದು ಚಾರ್ಜ್ ಆಗಿದೆ, ನಾನು ಚಾರ್ಜಿಂಗ್ ಪ್ರೆಸ್ ಮಾಡ್ತೀನಿ, ಇದು ಚಾರ್ಜರ್. ಓಕೆ, ಸೊ ಮೊಬೈಲ್ ವಿತ್ ದ ಚಾರ್ಜರ್ ಇಂಪಾರ್ಟೆಂಟ್. ಸೊ ಮೊಬೈಲಲ್ಲಿ ಬ್ಯಾಟ್ರಿಗೆ ಚಾರ್ಜ್ ಇಲ್ಲದೆ ನಮಗೆ ಗೊತ್ತಾಗಲ್ಲ. ಸೊ ಈ ರೀತಿ ಕನೆಕ್ಟ್ ಆದದ್ದನ್ನು ನಾನು ತೆಗಿತೀನಿ. ಸೊ ಇಂಟ್ರೊಡಕ್ಷನ್, ಬ್ಯಾಟ್ರಿ ಆಯಿತು, ಚಾರ್ಜ್ ಆಯಿತು, ಚಾರ್ಜನ್ನು ಹೇಗೆ ನೋಡೋದಂತ ಆಯಿತು. ಬ್ಯಾಟ್ರಿ ಸೇವರ್ ಕೂಡ ಇದೆ ಆಪ್ಷನ್, ಅದೆಲ್ಲ ಸೆಟ್ಟಿಂಗ್ಸಲ್ಲಿ ಬರುತ್ತೆ. ಅದರ ನಂತರ ನನ್ನದರಲ್ಲಿ ನೀವು ನೋಡಿದರೆ ಒಂದು ಮೈಕ್ ಕೂಡ ಕಾಣಿಸ್ತಾ ಇದೆ, ಅಂದರೆ ನಾನು ಮಾತನಾಡ್ತಾ ಇದ್ದೀನಿ ಅಥವಾ ಮೈಕ್ ಆನ್ ಇದೆ ಅಂತ ಕೂಡ ತೋರಿಸ್ತಾ ಇದೆ, ಅದನ್ನು ಯೂಸ್ ಮಾಡ್ಬೋದು ಅಂತ. ಓಕೆ, ಇದಿಷ್ಟು ನನ್ನ ಸ್ಕ್ರೀನಲ್ಲಿ. ಅಫ್ಕೋರ್ಸ್ ನಿಮ್ಮ ಸ್ಕ್ರೀನು ನನ್ನ ಸ್ಕ್ರೀನು ಚೇಂಜ್ ಇರುತ್ತೆ. ಏನಾದರೂ ಎಕ್ಸ್ಟ್ರಾ ಇದ್ದರೆ ಅಥವಾ ನಿಮಗೆ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಮೆಸೇಜಲ್ಲೂ ಹಾಕ್ಬೋದು, ಅಂದರೆ ಚಾಟ್ ಬಾಕ್ಸ್ ಹೇಳಿದ್ದೀನಿ ಹೇಗೂ ಅಂತ ಅಲ್ಲಿಯೂ ಹಾಕ್ಬೋದು, ಅಥವಾ ನಂತರದಲ್ಲಿ ಕ್ವಶನ್ ಆನ್ಸರ್ಸ್ ಯಾವಾಗ ಬರುತ್ತೆ, ಇನ್ನೊಂದು 20 ಮಿನಿಟ್ಸಲ್ಲಿ ಬ್ರೇಕ್ ಇರುತ್ತಲ್ವ, ಆಗ ಕ್ವಶನ್ ಆನ್ಸರ್ಸ್ ಅಲ್ಲಿ ಇರುವಾಗ ನೀವು ಹ್ಯಾಂಡ್ ರೈಸ್ ಮಾಡಿದರೆ ಅದನ್ನು ಕೂಡ ನಾವು ತಗೊಳ್ಬೋದು. ಓಕೆ, ನಾನು ಏನೇನೆಲ್ಲ ಬೇಡ ಅದನ್ನೆಲ್ಲ ತೆಗಿತಾ ಇದ್ದೀನಿ. ವಾಟ್ಸಪ್ಪಲ್ಲೂ ಇದು ಬೇಡ ನನಗೆ, ಡು ನಾಟ್ ಡಿಸ್ಟರ್ಬ್ ಆನ್ ಮಾಡಿದ್ದೀನಿ, ಆದರೂ ಕೆಲವೊಂದು ಪ್ರಯಾರಿಟಿ ತಗೊಳ್ತಾ ಇದೆ, ಪರವಾಗಿಲ್ಲ. ಸೊ ಇದು ಮೇಲಿದ್ದು ಸ್ಕ್ರೀನ್, ಯಾವಾಗಲೂ ಮೇಲಿದ್ದು ಸ್ಕ್ರೀನ್ ಒಮ್ಮೆ ನೋಡ್ಕೊಳ್ಳಿ, ಆವಾಗ ನಿಮಗೆ ಐಡಿಯಾ ಬರುತ್ತೆ ನಿಮ್ಮ ಮೊಬೈಲಲ್ಲಿ ಏನೇನೆಲ್ಲ ಇದೆ ಅಂತ. ಸರಿ ಅಲ್ವಾ? ಈಗ ವಾಟ್ಸಪ್ಪಿಗೆ ಬರೋಣ. ಓಕೆ, ಸೊ ಸ್ಮಾರ್ಟ್ಫೋನಲ್ಲಿ ಕಂಡೀಷನ್ ಅಂದರೆ ಚಾರ್ಜಿಂಗ್ ಆಯಿತು, ಚಾರ್ಜಿಂಗ್ ಕಂಡೀಷನ್ ಆಯಿತು, ಸಿಮ್ ಕಾರ್ಡ್ ನಾನು ಲಿಸ್ಟ್ ನೋಡ್ತಾ ಇದ್ದೀನಿ ಎಲ್ಲ ಕವರ್ ಆಗಿದೆ ಇಲ್ವಾ ಅಂತ. ಈಗ ವಾಟ್ಸಪ್ಪಿಗೆ ಬರೋಣ. ಓಕೆ, ವಾಟ್ಸಪ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಮೋಸ್ಟ್ ಆಫ್ ದ ಕಮ್ಯುನಿಕೇಷನ್, ಅಂದರೆ ನಾನೀಗ ಗ್ರೂಪನ್ನು ಕ್ರಿಯೇಟ್ ಮಾಡಿದೆ, ನಿಮ್ಮನ್ನೆಲ್ಲನನ್ನು ಆ್ಯಡ್ ಮಾಡಿದೆ ನಾನು. ಇದೆಲ್ಲ ನಾನು ಆ್ಯಡ್ ಮಾಡಿದ ಮೇಲೆ ಎಲ್ಲ ಕಮ್ಯುನಿಕೇಷನ್ ಏನೇನೆಲ್ಲ ಮೆಸೇಜ್ ಇದೆ ಅದನ್ನು ಆ ಗ್ರೂಪಲ್ಲೇ ಹಾಕ್ತೀನಿ. ಸೊ ಆ ಗ್ರೂಪನ್ನು ನೋಡೋದು ಹೇಗೆ, ಅದರಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲ ಒಮ್ಮೆ ನಿಮಗೆ ತೋರಿಸ್ತೀನಿ. ಸೊ ದ್ಯಾಟ್ ನಮ್ಮ ಕಮ್ಯುನಿಕೇಷನ್ ಆ ರೀತಿಯಲ್ಲಿ ಕೂಡ ಕ್ಲಿಯರ್ ಆಗಿರುತ್ತೆ. ಹೋಗೋಣ, ವಾಟ್ಸಪ್ ಓಪನ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ಇದೇ ಗ್ರೂಪಲ್ಲಿದ್ದೀನಿ ಮೊದಲಾಗಿ. ಓಕೆ, ಇದೇ ಗ್ರೂಪಲ್ಲೇ ಇದ್ದೀನಿ. ಮೇನ್ ಗ್ರೂಪ್ ಇದು ಹೀಗೆ ಇದೆ. ಓಕೆ, ತುಂಬ ಇದೆ. ಗ್ರೂಪಲ್ಲಿ ಮೇಲ್ಗಡೆಯಲ್ಲಿ ನಾನು ಡಿಜಿಟಲ್ ಸಕ್ಷಮ್ ಬಿಸ್ನೆಸ್ ಪ್ರೋಗ್ರಾಮಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಬೆರಳಿಂದ. ಇದು ಟೈಮರನ್ನು ಈಚೆಗೆ ತಗೊಂಡು ಬರ್ತೀನಿ. ಓಕೆ, ಈಗ ನೋಡಿದರೆ ಸ್ಕ್ರೀನಲ್ಲಿ ಮೇಲ್ಗಡೆಯಲ್ಲಿ ಅದರದ್ದು ಇಮೇಜ್ ಇದೆ, ಪ್ರೊಫೈಲ್ ಫೋಟೋ ಅಂತ ಇದೆ, ಏನಿದೆ ಅದು ಇದೆ. ಕೆಳಗಡೆ ಅದರ ಡಿಸ್ಕ್ರಿಪ್ಷನ್ ಇದೆ. 22 ಜನ ಇದ್ದಾರೆ ಇದರಲ್ಲಿ. ಓಕೆ, ನಾನೇ ಕ್ರಿಯೇಟ್ ಮಾಡಿದ್ದು, ಕ್ರಿಯೇಟೆಡ್ ಬೈ ಯು ಅಂದರೆ ನಾನೇ ಕ್ರಿಯೇಟ್ ಮಾಡಿದ್ದು, ನಿನ್ನೆ ಕ್ರಿಯೇಟ್ ಮಾಡಿದ್ದು. ಇದನ್ನು ಒಮ್ಮೆ ಎಲ್ಲರದ್ದು ರಿಜಿಸ್ಟ್ರೇಷನ್ ಆದಮೇಲೆ ಒಂದೇ ಸಲ ಕ್ರಿಯೇಟ್ ಮಾಡಿದ್ದು. ಬೇರೆ ಕೂಡ ಆಪ್ಷನ್ ಇದೆ, ಮೀಡಿಯಾ ಲಿಂಕ್ಸ್ ಆ್ಯಂಡ್ ಡಾಕ್ಸ್ ಅಂತ ಇದೆ. ಒಂದೇ ವಿಡಿಯೋ ನಾನು ಇವತ್ತು ಪೋಸ್ಟ್ ಮಾಡಿದ್ದೀನಿ. ಅಂದರೆ ಕೆಲವರಿಗೆ ಗೂಗಲ್ ಮೀಟಲ್ಲಿ ಜಾಯಿನ್ ಆಗೋದು ಹೇಗೆ ಅಂತ ಗೊತ್ತಿಲ್ಲ, ಅಂದರೆ ಸ್ಟಾರ್ಟಿಂಗ್ ಆಗುವಾಗ ಯಾವಾಗಲೂ ಮ್ಯೂಟ್ ಮತ್ತು ವಿಡಿಯೋ ಆಫ್ ಮಾಡಿ ಇಡಿ, ಆಮೇಲೆ ನೀವು ವಿಡಿಯೋ ಆನ್ ಮಾಡಿದರೆ ಪರವಾಗಿಲ್ಲ. ಕ್ಲಾಸಲ್ಲಿ ಯು ಆರ್ ಫ್ರೀ ಟು ಎಕ್ಸ್ಪೆರಿಮೆಂಟ್. ರಿಮೆಂಬರ್, ನನಗೆ ಬಾಯಲ್ಲಿ ಟೆಕ್ ವಿದ್ಯಾ ವಿದ್ ರಾಧಿಕಾ ಅಂತಲೇ ಬರುತ್ತೆ. ಟೆಕ್ ವಿದ್ಯಾ ರಾಧಿಕಾ ಈಸ್ ವಿದ್ ರಾಧಿಕಾ, ನಾಟ್ ಫ್ರಮ್ ರಾಧಿಕಾ. ಅಂದರೆ ನನ್ನಿಂದ ಕಲಿಯೋದಲ್ಲ, ನಾವೆಲ್ಲ ಒಟ್ಟಿಗೆ ಕಲಿಯೋದು. ನಿಮ್ಗೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಮನಸ್ಸಿದ್ರೆ ಈ ಗೂಗಲ್ ಮೀಟಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಯು ಆರ್ ಫ್ರೀ ಟು ಡೂ. ಯಾಕೆಂದರೆ ಆ ರೀತಿಯೇ ಕಲಿಯೋದು. ಏನು ತಪ್ಪು ಮಾಡಿದರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಯಾವ ರೀತಿ ತಪ್ಪು ಹೇಳ್ತಾ ಇದ್ದೀನಿ ಅಂದರೆ ಮೆಸೇಜ್ ಮಾಡುವಾಗ ಅಥವಾ ಯೂಸ್ ಮಾಡುವಾಗ ನಿಮ್ಗೆ ಗೊತ್ತಾಗಲಿಲ್ಲ, ಎಲ್ಲಿಯೋ ಬೇರೆ ಕಡೆ ಪ್ರೆಸ್ ಮಾಡಿದ್ದೀರಾ, ಹಾಗೇನಾದರೂ ಇದ್ದರೆ ಇಟ್ಸ್ ಓಕೆ ಇನ್ ದಿಸ್ ಗ್ರೂಪ್, ಐ ವಿಲ್ ಹ್ಯಾಂಡಲ್ ಇಟ್. ಅಂದರೆ ನಾನು ಹೇಳ್ತೀನಿ ಎಲ್ಲಿ ಹೇಗೆ ಮಾಡಬೇಕು ಅಂತ, ಐ ವಿಲ್ ಲೆಟ್ ಯು ನೋ. ಓಕೆ, ಈಗ ನೋಟಿಫಿಕೇಷನ್ ಆನ್ ಅಂತ ಇಟ್ಟಿದ್ದೀನಿ, ನನಗೆ ಬೇಕು ಈ ಗ್ರೂಪಿದ್ದು ನೋಟಿಫಿಕೇಷನ್. ಸೊ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನೋಡಿ ನೋಟಿಫಿಕೇಷನ್ ನಾನು ಪ್ರೆಸ್ ಮಾಡಿದೆ, ನಿಮ್ಮದು ನೋಟಿಫಿಕೇಷನ್ ಬರುತ್ತೆ. ನಾನು ಇದರಲ್ಲಿ
ಬೇರೆ ಒಂದು ನೋಟಿಫಿಕೇಷನ್ ಟೋನ್ ಮಾಡಿದ್ದೀನಿ. ದಿಸ್ ಇಸ್ ಹೌ ಯು ಕ್ಯಾನ್ ಅವಾಯ್ಡ್ ಯುವರ್ ಸೆಲ್ಫ್ ಫ್ರಮ್ ಡಿಸ್ಟ್ರಾಕ್ಷನ್. ಓಕೆ, ಏನು ಮಾಡೋದಂದರೆ ನೋಟಿಫಿಕೇಷನ್ ಟೋನಿಗೆ ಹೋಗೋದು, ಈ ಗ್ರೂಪಿಗೆ ಒಂದು ಬೇರೆ ಟ್ಯೂನ್ ಇಡೋದು. ಅಂದರೆ ನಿಮಗೆ ಆವಾಗ ಗೊತ್ತಾಗುತ್ತೆ ಆ ಗ್ರೂಪಲ್ಲಿ ಮೆಸೇಜ್ ಬಂದಿದೆ. ನಂದು ಪ್ರಯಾರಿಟಿ ಏನೀಗ ನಿಮಗೆಲ್ಲ ಡಿಜಿಟಲ್ ಟೂಲ್ಸ್ ಏನೇನೆಲ್ಲ ಇದೆ ಅದನ್ನೆಲ್ಲ ಕಲಿಸೋದು. ಸೊ ಅದಕ್ಕಿಂತ ಮುಂಚೆ ನಂಗೆ ಗೊತ್ತಿರಬೇಕು ಈ ಗ್ರೂಪಲ್ಲಿ ಯಾರಾದರೂ ಏನಾದರೂ ಹಾಕಿದರೆ ಐ ವಾಂಟ್ ಟು ನೋ ಏನಾಗಿದೆ ಅಂತ. ದಟ್ ಈಸ್ ಮೈ ಪ್ರಯಾರಿಟಿ. ನಾನು ನನ್ನ ಪ್ರಯಾರಿಟಿ ಬಗ್ಗೆ ಥಿಂಕ್ ಮಾಡೋದು. ನನಗೆ ಈ ಗ್ರೂಪ್ ಬೇಕು, ಈಗ ಈ ಗ್ರೂಪಲ್ಲಿ ಏನಾಗ್ತಾ ಇದೆ ನನಗೆ ಇದು ಗ್ರೂಪ್ ಮಾತ್ರ, ಬೇರೆ ಎಲ್ಲ ನಾನು ಆಫ್ ಮಾಡಿದ್ದೀನಿ. ಈ ಗ್ರೂಪನ್ನು ನಾನು ಬೇರೆ ಸೌಂಡ್ ಕೊಡ್ತೀನಿ, ಮನೆಯವರ ಗ್ರೂಪನ್ನು ನಾನು ಬೇರೆ ಸೌಂಡ್ ಕೊಡ್ತೀನಿ. ಅಂದರೆ ಫ್ಯಾಮಿಲಿ ಆಲ್ಸೋ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಹಾಗೆ ಒಂದೊಂದು ಗ್ರೂಪಿಗೆ ಒಂದೊಂದು ನಿಮ್ಮದು ಕಿವಿ ಟ್ಯೂನ್ ಆಗುತ್ತೆ. ಆಮೇಲೆ ಅಫ್ಕೋರ್ಸ್ ನೀವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಬ್ರೈನ್ ಟ್ಯೂನ್ ಆಗುತ್ತೆ, ಕಿವಿ ಟ್ಯೂನ್ ಆಗುತ್ತೆ. ಆ ಮೆಸೇಜ್ ಬಂದ ಕೂಡಲೇ ಓ ಮನೆಯವ್ರು ಯಾರಾದರೂ ಹಾಕಿದ್ದಾರೆ ಮೆಸೇಜ್ ಅಥವಾ ಮನೆಯವರದ್ದಿದೆ ಗೊತ್ತಾಗುತ್ತೆ ನಮಗೆ. ಹೇಗೆ ನಮಗೆ ಕಾಲಿಂಗ್ ಟ್ಯೂನಲ್ಲಿ ಕೂಡ ಹೇಗೆ ಗೊತ್ತಾಗುತ್ತೆ ನಾವು ಚೇಂಜ್ ಮಾಡ್ತೇವೆ, ಅದೇ ರೀತಿಯಲ್ಲಿ ಇಲ್ಲಿ ಗ್ರೂಪಲ್ಲಿ ಕೂಡ ಚೇಂಜ್ ಮಾಡ್ಬೋದು. ಸೊ ನಾನು ಇದರಲ್ಲಿ ಬೇರೆ ಒಂದು ಕೊಟ್ಟಿದ್ದೀನಿ. ಓಕೆ, ಅನೇಬಲ್ ಟು, ನಾನೀಗ ನಿಮಗೆ ತೋರಿಸ್ಲಿಕ್ಕಾಗಲ್ಲ ಬಿಕಾಸ್ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಇದು ಸಿಗ್ನಲ್ ಅಂತ ಕೊಟ್ಟಿದ್ದೀನಿ. ಸೊ ಇದು ವಾಲ್ಯೂಮನ್ನು ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇದು ಇದರ ನೋಟಿಫಿಕೇಷನ್. ಓಕೆ, ಈ ರೀತಿ ಇರುತ್ತೆ. ವೈಬ್ರೇಷನ್ ಮಾಡ್ಬೋದು. ವೈಬ್ರೇಟ್ ಕೊಟ್ಟರೆ ಸ್ವಲ್ಪ ಮೊಬೈಲಿದ್ದು ಪವರ್ ಜಾಸ್ತಿ ಹೋಗುತ್ತೆ. ಯಾಕೆಂದರೆ ವೈಬ್ರೇಷನ್ ಅಂದರೆ ಸ್ವಲ್ಪ ಡಗ್ ಆಗುತ್ತಲ್ವ, ಆವಾಗ ಮೊಬೈಲಿದ್ದು ಸ್ವಲ್ಪ ಪವರ್ ಜಾಸ್ತಿ ತೊಗೊಳುತ್ತೆ. ಸೊ ಅದರಿಂದ ನಾನು ಅವಾಯ್ಡ್ ಮಾಡ್ತೀನಿ ವೈಬ್ರೇಟನ್ನು, ಅದು ಇಲ್ಲ. ಸೊ ಈ ರೀತಿ ಇಷ್ಟು ಮಂದಿ ಇದ್ದಾರೆ ಈ ಗ್ರೂಪಲ್ಲಿ, ಈ ರೀತಿ ನಾನು ನೋಡಬಹುದು ಅಲ್ವಾ. ಸೊ ಹೇಗೆ ನೋಡಿದೆ ಪುನಃ ಬರ್ತೀನಿ. ಮೇನ್ ಸ್ಕ್ರೀನಲ್ಲಿ ಯಾವ ಗ್ರೂಪ್ ಇದೆ, ಮೇಲ್ಗಡೆಯಲ್ಲಿ ಡಿಜಿಟಲ್ ಸಕ್ಷಮ್ ಬಿಸ್ನೆಸ್ ಪ್ರೋಗ್ರಾಮ್ ಎಲ್ಲಿದೆ, ಇಲ್ಲಿ. ಈಗ ನಾನು ಇದೇ ಗ್ರೂಪಲ್ಲಿ ಒಂದು ಸೆಟ್ಟಿಂಗ್ ಚೇಂಜ್ ಮಾಡ್ತೀನಿ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಎಗೈನ್ ನಾನು ಹೇಳ್ತಾ ಇದ್ದೀನಿ, ಒಬ್ಸರ್ವಿಂಗ್ ಅದರ್ಸ್ ಡೂಯಿಂಗ್ ಹೆಲ್ಪ್ಸ್ ಅ ಲಾಟ್ ಇನ್ ಲರ್ನಿಂಗ್. ನೀವು ಬೇರೆಯವರನ್ನು ಮಾಡೋದು ನೋಡುವಾಗ ತುಂಬ ಕಲಿಯೋದು ಜಾಸ್ತಿ. ನಾನು ಎಷ್ಟು ಬಡಬಡ ಮಾಡಿದರೂ, ಎಷ್ಟು ಬಕ್ಕ ಹೇಳ್ತಾ ಇರ್ತೀನಿ, ಎಷ್ಟು ಮಾಡಿದರೂ ಕೂಡ ನೋಡುವಾಗ ಓ ಇದನ್ನು ಹೀಗೂ ಮಾಡಬಹುದು ಅಂತ ನೀವು ಬೇರೆಯವರನ್ನು ನೋಡಿದರೆ ನಿಮಗೆ ಅದು ಜಾಸ್ತಿ ಬೇಗ ಕಲಿತೀರ. ಓಕೆ, ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನೀಗ ಏನು ಮಾಡ್ತಾ ಇದ್ದೀನಂದರೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇದೆ, ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ನೀವು ವಾಟ್ಸಪ್ ಗ್ರೂಪಲ್ಲಿ ನಿಮಗೂ ಗೊತ್ತಾಗ್ಬೋದು ಏನು ಚೇಂಜ್ ಮಾಡ್ತಾ ಇದ್ದೀನಂದರೆ, ಯಾಕೆಂದರೆ ಯಾವಾಗಲೂ ಸೇರುವ ಲಿಂಕ್ ಏನಿದೆ ಅದನ್ನು ನಾನು ಸೇಮ್ ಇಡ್ತಾ ಇದ್ದೀನಿ. ಅದನ್ನೇನು ಮಾಡಿದೆ ಅಂದರೆ ಅದನ್ನು ಲಾಂಗ್ ಪ್ರೆಸ್ ಮಾಡಿದೆ, ಆ ಲಿಂಕನ್ನು ಕಾಪಿ ಮಾಡಿದೆ. ಓಕೆ, ಮೇಲ್ಗಡೆ ಬರ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಿಗೆ ಹೋಗ್ತಾ ಇದ್ದೀನಿ. ಈ ಡಿಸ್ಕ್ರಿಪ್ಷನನ್ನು ನೀವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನು ಜಾಯ್ನಿಂಗ್ ಲಿಂಕ್ ಅಂತ ಹಾಕ್ತೀನಿ, ಟೈಪ್ ಮಾಡ್ತೀನಿ ಜಾಯ್ನಿಂಗ್ ಲಿಂಕ್, ಮತ್ತು ಇಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಕಾಪಿ ಪೇಸ್ಟ್, ಬೆಸ್ಟ್ ಯೂಸ್ ಆಫ್ ಮೊಬೈಲ್ ವೈಲ್ ಟೈಪಿಂಗ್ ಟೆಕ್ಸ್ಟ್ ಮೆಸೇಜಸ್. ಕಾಪಿ ಮಾಡೋದು, ಪೇಸ್ಟ್ ಮಾಡೋದು, ಯಾಕೆಂದರೆ ಟೈಮ್ ಉಳಿಯುತ್ತೆ, ಟೈಪ್ ಮಾಡುವ ಟೈಮ್ ಉಳಿಯುತ್ತೆ. ಓಕೆ, ಸೊ ಇದು ಜಾಯ್ನಿಂಗ್ ಲಿಂಕ್. ಸೊ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್, ಇದು ಡಿಜಿಟಲ್ ಸಕ್ಷಮ್ ಬಿಸ್ನೆಸ್ ಪ್ರೋಗ್ರಾಮ್ ಇದೆ. ಅದರ ಜಾಯ್ನಿಂಗ್ ಲಿಂಕ್ ಯಾವಾಗಲೂ ಸೇಮ್ ಇರುತ್ತೆ, ನೀವು ಹುಡುಕೋ ಅಗತ್ಯ ಇಲ್ಲ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕ್ತೀನಿ. ಸೊ ಈಗ ನೋಡಿ, ಗ್ರೂಪಲ್ಲಿ ಯು ಚೇಂಜ್ ದ ಗ್ರೂಪ್ ಡಿಸ್ಕ್ರಿಪ್ಷನ್. ನಾನು ಗ್ರೂಪ್ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿದೆ. ಏನು ಮಾಡಿದೆ, ಇಲ್ಲಿ ಪ್ರೆಸ್ ಮಾಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಒಂದು ಲಿಂಕ್ ಕೂಡ ಹಾಕಿಬಿಟ್ಟೆ. ಸೊ ಯಾವಾಗಲೂ ನಿಮಗೆ ಈಗ ನನ್ನ ಕ್ಲಾಸ್ ಅಥವಾ ಈ ವರ್ಗ ಯಾವಾಗ ಸ್ಟಾರ್ಟ್ ಆಗುತ್ತೆ 11 ಗಂಟೆಗಿದ್ದರೆ ನಿಮಗೆ ಜಾಯಿನ್ ಆಗಲಿಕ್ಕೆ ಏನು ಮಾಡೋದು, ವಾಟ್ಸಪ್ ಓಪನ್ ಮಾಡೋದು. ಓಕೆ, ವಾಟ್ಸಪ್ಪಲ್ಲಿ ಆ ಗ್ರೂಪಿಗೆ ಹೋಗೋದು. ಎಗೈನ್ ಗ್ರೂಪ್ ಹುಡುಕಬೇಕು ಅಂತ ಇಲ್ಲ, ಆ್ಯಕ್ಚುಲಿ ಅದನ್ನು ಕೂಡ ಮಾಡ್ಬೋದು ಶಾರ್ಟ್ಕಟ್. ಬಟ್ ನೀವು ನೋಡಿ, ಅಟ್ಲೀಸ್ಟ್ 1 ಮೆಸೇಜ್ ಮಾರ್ನಿಂಗಲ್ಲಿ ಇದ್ದೇ ಇರುತ್ತೆ, ನಾನು ಹಾಕೇ ಇರ್ತೀನಿ, ಟಿಪ್ ಆಫ್ ದ ಡೇ ಅಂತ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಈ ಗ್ರೂಪಲ್ಲಿ ಡಿಜಿಟಲ್ ಸಕ್ಷಮ್ ಪ್ರೋಗ್ರಾಮ್ ಆಗ್ತಾ ಇದೆ ಅಂತ. ಸೊ ಇದರಲ್ಲಿ ಮೇಲ್ಗಡೆಯಲ್ಲಿ ಡಿಜಿಟಲ್ ಸಕ್ಷಮ್ ಪ್ರೋಗ್ರಾಮ್ ಏನಿದೆ ಅಲ್ಲಿ ಪ್ರೆಸ್ ಮಾಡೋದು, ಇಲ್ಲಿ ಲಿಂಕನ್ನು ಪ್ರೆಸ್ ಮಾಡೋದು. ಆ ಲಿಂಕನ್ನು ಪ್ರೆಸ್ ಮಾಡಿದಾಗ ನನ್ನ ಕಡೆಯಲ್ಲಿ ನೆಕ್ಸ್ಟ್ ನಿಮಗೆ ಕಲಿಯೋದು ಏನಿದೆ, ಗೂಗಲ್ ಮೀಟ್ ID, ಗೂಗಲ್ ಅಕೌಂಟ್. ನೀವು ಸ್ಕ್ರೀನಲ್ಲಿ ನೋಡಿದರೆ ನನ್ನ ಹತ್ರ ತುಂಬ ಗೂಗಲ್ ಅಕೌಂಟ್ ಇದೆ. ಓಕೆ, ಒಂದು ಎಲ್ಲ ಬಂತು, 20 ನಿಮಿಷ ಆಗಿದೆ. ನಾನು ಇದನ್ನು ಓಪನ್ ಮಾಡ್ತೀನಿ ಮತ್ತು ಪುನಃ ಇದನ್ನು 20 ನಿಮಿಷಕ್ಕೆ ಹಾಕ್ತೀನಿ. ಓಕೆ, ಸ್ಟಾರ್ಟ್ ಮಾಡ್ತೀನಿ. ಮತ್ತು ಈಗ ಮುಂದಿನ ಸ್ಕ್ರೀನ್ ತೋರಿಸೋ ಮುಂಚೆ ಯಾರಿಗಾದರೂ ಏನಾದರೂ ಡೌಟ್ ಅಥವಾ ಏನಾದರೂ ಗೊತ್ತಾಗಲಿಲ್ಲ ಹಾಗೇನಾದರೂ ಇದ್ದರೆ
ಹ್ಯಾಂಡ್ ರೈಸ್ ಮಾಡಿ ಅಷ್ಟರವರೆಗೆ. ಮೇಡಮ್ ಹ್ಯಾಂಡ್ ರೈಸ್ ಮಾಡೋದಿಲ್ಲಿ? ಹ್ಯಾಂಡ್ ರೈಸ್ ಮಾಡೋಕ್ಕೆ ನೋಡಿ, ನನ್ನ ಸ್ಕ್ರೀನಲ್ಲಿ ಇದ್ದರೆ ನೀವು, ನಾನು ಪುನಃ ಹೇಳ್ತೀನಿ. ಕೆಳಗಡೆಯಲ್ಲಿ 3 ಡಾಟ್ಸ್ ಇದೆ, ಆ ಮೈಕ್ ಕ್ಯಾಮರಾ ಎಲ್ಲ ಇದೆ ಅಲ್ಲ, ಅಲ್ಲಿ 1 ಚುಕ್ಕೆ 2 ಚುಕ್ಕೆ 3 ಚುಕ್ಕೆ ಅಲ್ಲಿ ಪ್ರೆಸ್ ಮಾಡೋದು, ಮತ್ತು ಮೇಲ್ಗಡೆಯಲ್ಲಿ ಒಂದು ಸಣ್ಣ ಕೈ ಕಾಣಿಸುತ್ತೆ, ಅದನ್ನು ಪ್ರೆಸ್ ಮಾಡೋದು. ಓಕೆ, ಅದಕ್ಕೆ ಹ್ಯಾಂಡ್ ರೈಸ್ ಹೇಳೋದು. ಎಸ್, ಥ್ಯಾಂಕ್ ಯು. ಎಸ್. ಓಕೆ, ನಾನು ನೋಡ್ತೀನಿ ಈಗ ಮೆಸೇಜಸ್. ನನಗೆ ಪ್ರಶ್ನೆ ಉಂಟು. ಹೌದಾ? ವೆರಿ ಗುಡ್. 1 ನಿಮಿಷ. ಹೌದು, ನಿಮ್ಮದು ಹ್ಯಾಂಡ್ ರೈಸ್ ಆಗಿದೆ, ಕರೆಕ್ಟ್. ಆಮೇಲೆ ಕೆಲವೊಂದು ಮೆಸೇಜ್ ಕೂಡ ಇದೆ, ಮೊದಲು ಮೆಸೇಜ್ ನೋಡ್ತೀನಿ. ಓಕೆ, ನೋ ಅಂತ ಹಾಕಿದ್ದಾರೆ. ವೆರಿ ಗುಡ್ ರಮ್ಯಾ, ನೋ ಕ್ವಶನ್ಸ್. ಹಾಂ ನಂದಿನಿ, ಓಕೆ, ನಾನು ಮೆಸೇಜ್ ನೋಡ್ತಾ ಇದ್ದೆ, ನೋ ಅಂತ ಇದೆ ರಮ್ಯಾ ಅವ್ರದ್ದು ಮೆಸೇಜ್. ನಿಮ್ಮದು ಹ್ಯಾಂಡ್ ರೈಸ್ ಇದೆ. ಹೇಳಿ ನಂದಿನಿ, ಏನು ಹೇಳಬೇಕಿತ್ತು? ಗುಡ್ ಆಫ್ಟರ್ನೂನ್ ಮ್ಯಾಮ್. ಗುಡ್ ಆಫ್ಟರ್ನೂನ್. ಈಗ ಕಾಪಿ ಮಾಡೋದು ಪೇಸ್ಟ್ ಮಾಡಕ್ ಬರುತ್ತೆ, ಆದ್ರೆ ಕೆಲವೊಂದು ಸತಿ ಕಾಪಿ ಬೈ ಮಿಸ್ಟೇಕ್ ಕಾಪಿ ಪ್ರೆಸ್ ಆಗತ್ತೆ, ಬಟ್ ಅದು ಎಲ್ಲೂ ಪೇಸ್ಟ್ ಮಾಡಲ್ಲ. ಅವಾಗ ಎಲ್ಲಿರುತ್ತೆ ಅದು? ನಮ್ದು ಜಾಗ ತಗೋತಾ ಇರತ್ತೆ, ಎಲ್ಲಾದ್ರೂ ಸ್ಟೋರ್ ಆಗಿರುತ್ತೆ. ಹೌದು, ಕರೆಕ್ಟ್. ಗುಡ್. ಬೇರೆ ಬೇರೆ ಮೊಬೈಲಲ್ಲಿ ಬೇರೆ ಬೇರೆ ರೀತಿ ಇದೆ. ನಾನೊಂದು, ನೀವು ಮೀಟಲ್ಲೇ ಇದ್ದೀರಾದರೆ ನನ್ನ ಮೊಬೈಲಲ್ಲಿ ಹೇಗಿದೆ ಒಮ್ಮೆ ತೋರಿಸ್ತೀನಿ. ಓಕೆ, ಆವಾಗ ನಿಮಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ನಾನು ವಾಟ್ಸಪ್ಪಿಗೆ ಬರ್ತೀನಿ. ಈಗ ಸದ್ಯದಲ್ಲಿ ನಾನು ಒಂದು ಮೆಸೇಜನ್ನು ಕಾಪಿ ಮಾಡಿದ್ದೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ನಾನು ಈ ಮೆಸೇಜ್ ಏನಿದೆ ಇದನ್ನು ಕೂಡ ನಾನು ಪ್ರೆಸ್ ಮಾಡ್ತೀನಿ. ಓಕೆ, ಮೇಲ್ಗಡೆಯಲ್ಲಿ 3 ಡಾಟ್ಸ್ ಇದೆ, ಇದನ್ನು ಕೂಡ ನಾನು ಕಾಪಿ ಮಾಡ್ತೀನಿ. ಈಗ 2 ಮೆಸೇಜ್ ಕಾಪಿ ಆಗಿದೆ. ಓಕೆ, ಆದರೆ ನನಗೆ ಮುಂಚಿನ ಮೆಸೇಜೇ ಬೇಕು. ಒಂದ್ ಸೆಕೆಂಡ್ ಮ್ಯಾಮ್, ನಾನೀಗ ಚಾಟ್ ಇಂದ ನಿಮ್ ಸ್ಕ್ರೀನೇ ನೋಡಕ್ಕಾಗ್ತಾ ಇಲ್ಲ, ಅದಕ್ಕೆ ಸ್ಕ್ರೀನಿಗೆ ಬರಲಿಕ್ಕೆ ನಂದಿನಿ ಅವರೇ ಮೇಲ್ಗಡೆಯಿಂದ ಬೆರಳನ್ನು ಮೇಲ್ಗಡೆಯಿಂದ ಸಾರಿಸಿ, ಆವಾಗ ನಿಮಗೆ ಸ್ಕ್ರೀನಲ್ಲಿ ಆನ್ ಗೋಯಿಂಗ್ ಕಾಲ್ ಅಥವಾ ಡಿಜಿಟಲ್ ಸಕ್ಷಮ್ ಏನಾದರೂ ಕಾಣಿಸಿದ್ರೆ ಅಲ್ಲಿ ಪ್ರೆಸ್ ಮಾಡಿ, ಆವಾಗ ನೀವು ಮೀಟಿಗೆ ಬರ್ತೀರಾ. ಆಯ್ತು, ಅದು ರಿಟರ್ನ್ ಟು ಟಾಪ್ ಪ್ರೆಸ್ ಮಾಡದೆ ಬಂತಲ್ವಾ? ಓಕೆ, ಸರಿ. ಓಕೆ, ತುಂಬ ಮೆಥಡ್ ಇದೆ, ಬೇರೆ ಬೇರೆ ಸ್ಕ್ರೀನ್ ಇರುತ್ತೆ. ಸೊ ನಿಮ್ಮ ಸ್ಕ್ರೀನ್ ಹೇಗೆ ಅಂತ ನಾನು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಈಗ ಪುನಃ ಬರ್ತೀನಿ ವಾಟ್ಸಪ್ಪಿಗೆ. ನಾನು ಏನು ಮಾಡಿದೆ ಗೊತ್ತಾ, ಒಂದು ಮೆಸೇಜ್ ಕಾಪಿ ಮಾಡಿ ಇಟ್ಟಿದ್ದೆ. ಈಗ ನಾನು ಪುನಃ ಇನ್ನೊಂದು ಮೆಸೇಜ್, ಇದು ಬೇಡ, ಮೇಲ್ಗಡೆಯಲ್ಲಿ ನಾನು, ಓಕೆ, ಗುಡ್ ಮಾರ್ನಿಂಗ್ ಅಂತ ಇದೆ, ಈ ಮೆಸೇಜನ್ನು ಕೂಡ ನಾನು ಲಾಂಗ್ ಪ್ರೆಸ್ ಮಾಡ್ತೀನಿ. ಓಕೆ, ಮೇಲ್ಗಡೆ 3 ಡಾಟ್ಸಲ್ಲಿ ಕಾಪಿ ಮಾಡ್ತೀನಿ. ಈಗ 2 ಮೆಸೇಜ್ ಕಾಪಿ ಆಗಿದೆ. ನಿಮ್ಮ ಕ್ವಶನ್ ಏನಂದರೆ, ನಾನು ಬೈ ಮಿಸ್ಟೇಕ್ ಬೇರೆ ಒಂದು ಕಾಪಿ ಮಾಡಿದ್ದೀನಿ, ಅದು ಎಲ್ಲಿದೆ ಅಂತ, ಕರೆಕ್ಟ್ ಅಲ್ವಾ? ಹೌದು. ಈಗ ಇದೇ ಗ್ರೂಪಲ್ಲಿ ನನಗೆ ಅದನ್ನೇ ಪುನಃ ನನಗೆ ಕೊಡಬೇಕಾದ್ರೆ, ಅಂದರೆ ಪೋಸ್ಟ್ ಮಾಡಬೇಕಾದ್ರೆ ಅಥವಾ ಪುನಃ ನನಗೆ ಪೇಸ್ಟ್ ಮಾಡಬೇಕಾದ್ರೆ, ನಾನು ಮೆಸೇಜ್ ಅಂತ ಇದ್ದ ಕಡೆಯಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ, ಮತ್ತು ಈ ಮೆಸೇಜ್ ಇದ್ದ ಕಡೆಯಲ್ಲಿ ಪುನಃ ಪ್ರೆಸ್ ಮಾಡ್ತೀನಿ. ಓಕೆ, ಸಿಂಗಲ್ ಪ್ರೆಸ್. ಆವಾಗ ನನ್ನ ಮೊಬೈಲಲ್ಲಿ ನೋಡಿ, ಎಲ್ಲರ ಮೊಬೈಲಲ್ಲಿ ಹೀಗೆ ಇದೆಯಾ ಗೊತ್ತಿಲ್ಲ, ಯಾಕೆಂದರೆ ನಾನು ಕೇಳಿದ್ದೀನಿ, ಕೆಲವರು ಹೇಳ್ತಾ ಇದ್ರು ನನ್ನ ಮೊಬೈಲಲ್ಲಿ ಇಲ್ಲ ಅಂತ. ಅದು ಎನೇಬಲ್ ಮಾಡಬೇಕೋ ಏನೋ. ಒಂದು ಕ್ಲಿಪ್ ಬೋರ್ಡ್ ಅಂತ ಇದೆ, ಆ ಕ್ಲಿಪ್ ಬೋರ್ಡನ್ನು ಪ್ರೆಸ್ ಮಾಡಿದರೆ ನಾನು ಒಂದು ನಿಮಿಷ. ಓಕೆ, ಸಾರಿ ನಂದಿನಿ ಕಾಲ್ ಬಂತಾ? ಓಕೆ, ಡಿಕ್ಲೈನ್ ಮಾಡಿದೆ. ಓಕೆ, ಸೊ ನನ್ನ ಮೊಬೈಲಲ್ಲಿ ನಾನು ಇಷ್ಟರವರೆಗೆ ಕೆಲವೊಂದು ಯಾವುದನ್ನು ನಾನು ಕಾಪಿ ಮಾಡಿದ್ದೀನಿ ಅದೆಲ್ಲ ನನಗೆ ಈ ಕ್ಲಿಪ್ ಬೋರ್ಡಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಕ್ಲಿಪ್ ಬೋರ್ಡ್ ಅಂತ ಇರುತ್ತೆ. ಓಕೆ, ಅದು ಎಲ್ಲಿ ಇರುತ್ತೆ, ನಿಮ್ಮ ಮೊಬೈಲಲ್ಲಿ ಹೇಗಿರುತ್ತೆ, ಇಟ್ ಡಿಫರ್ಸ್ ಫ್ರಮ್ ಮೊಬೈಲ್ ಟು ಮೊಬೈಲ್. ಸೊ ಒಂದು ಮೆಥಡ್ ನೀವು ಚೆಕ್ ಮಾಡೋದಂದರೆ, ಇಲ್ಲೇ ಎಲ್ಲಿ ನೀವು ಟೈಪ್ ಮಾಡ್ತೀರಿ ನೋಡಿ, ಅಲ್ಲೇ ನೀವು ಪ್ರೆಸ್ ಮಾಡೋದು. ಅಲ್ಲಿ ಎಲ್ಲಿಯಾದರೂ 3 ಡಾಟ್ಸ್ ಇದ್ದರೆ ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಗೊತ್ತಾಗ್ಬೋದು. ನನ್ನದರಲ್ಲಿ ಇಲ್ಲೇ ಕಾಣಿಸ್ತಾ ಇದೆ, ಯಾಕೆಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲೂ ಇಲ್ಲ ಮೇಡಮ್, ನನ್ನದರಲ್ಲಿ ಇಲ್ಲೇ ಇಲ್ಲ ಅಂತ ಹೇಳಿದರೆ, ಇದರ ಕೆಳಗಡೆಯಲ್ಲಿ ಮೆಸೇಜ್ ಕೆಳಗಡೆಯಲ್ಲಿ ಕೀಬೋರ್ಡಲ್ಲಿ ಎಲ್ಲಿಯಾದರೂ ಕ್ಲಿಪ್ ಬೋರ್ಡ್ ಅಂತ ಕಾಣಿಸ್ತಾ ನೋಡ್ಬೇಕು ನೀವು.
ಯಾಕೆಂದರೆ ಕೆಳಗಡೆಯಲ್ಲಿ ನೋಡಿ ಇಲ್ಲಿ 3 ಡಾಟ್ಸ್ ಇದೆ, ಇದನ್ನು ಪ್ರೆಸ್ ಮಾಡಿದರೆ ನನಗೆ ಇಲ್ಲಿ ಕೂಡ ಕ್ಲಿಪ್ಬೋರ್ಡ್ ಕಾಣಿಸ್ತಾ ಇದೆ. ಸೊ ಅಲ್ಲಿ ಕಾಣಿಸಲ್ಲ ಅಂದರೆ ಇಲ್ಲಿ ಎಲ್ಲಿಯಾದರೂ ಇರಬಹುದು. ಒಂದು ವೇಳೆ ನಿಮಗೆ ಅಲ್ಲಿಯೂ ಕಾಣಲಿಲ್ಲ, ನನ್ನ ಮೊಬೈಲಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಮೆಥಡ್ ಏನಂದರೆ, ಒಂದು ಗೂಗಲ್ ಮಾಡೋದು. ಗೂಗಲ್ ಮಾಡಲಿಕ್ಕೂ ಬರಲ್ಲ, ನನಗೊಂದು ಮೆಸೇಜ್ ಮಾಡಿ, ನಿಮಗೆ DM ಮೆಸೇಜ್ ಅಂದರೆ ಪ್ರೈವೇಟಾಗಿ ಮೆಸೇಜ್ ಮಾಡಿ, ನಂದು ಇದು ಮೊಬೈಲ್ ಇದರಲ್ಲಿ ಕಾಣಿಸ್ತಾ ಇದೆ, ಇಲ್ಲ ಹೇಗೆ ಅಂತ ಹೇಳಿ ಅಂತ ನಾನು ನೋಡಿ ಸರ್ಚ್ ಮಾಡಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ಕ್ಲಿಪ್ ಬೋರ್ಡ್ ನಂದ್ರಲ್ಲಿದೆ. ಸೊ ಅಲ್ಲಿ ಕ್ಲಿಪ್ ಬೋರ್ಡ್ ಅಲ್ಲಿ ಎಲ್ಲ ಡಿಲೀಟ್ ಮಾಡಿದ್ರೆ ನಮ್ಗೆ ಸ್ಪೇಸ್ ಸಿಗುತ್ತಲ್ವಾ ಫೋನ್ ನಲ್ಲಿ? ನೀವು ಡಿಲೀಟ್ ಮಾಡೋ ಅಗತ್ಯ ಇಲ್ಲ ನಂದಿನಿ, ಯಾಕೆಂದರೆ ಅದು ಜಾಸ್ತಿ ಸ್ಪೇಸ್ ತಗೊಳ್ಳಲ್ಲ. ನಿಮ್ಮ ಮೊಬೈಲಲ್ಲಿ ಜಾಸ್ತಿ ಸ್ಪೇಸ್ ತಗೊಳ್ಳೋದು ನೆಕ್ಸ್ಟ್ ಟಾಪಿಕ್ಗೆ ಅದು ಬರ್ತೀನಿ. ಗೂಗಲ್ ಮೀಟ್ ಆದಮೇಲೆ, ಅಂದರೆ ಗೂಗಲ್ ID ಅಂದರೆ ಏನು ಅಂತ ಆದಮೇಲೆ ಅದಕ್ಕೆ ಬರ್ತೀನಿ. ಜಾಸ್ತಿ ಸ್ಪೇಸ್ ತಗೊಳ್ಳೋದು ವಿಡಿಯೋಸ್ ಮತ್ತು ಇಮೇಜಸ್, ಫೋಟೋಸ್. ಈ ಟೆಕ್ಸ್ಟ್ ಎಲ್ಲ ಏನಿದೆ ನೋಡಿ ಅದರಲ್ಲಿ ಜಾಸ್ತಿ ಹೋಗಲ್ಲ. ಓಕೆ ಓಕೆ, ಸರಿ ಆಯ್ತಲ್ವಾ? ಕ್ಲಿಯರ್? ಕೈ ಕೆಳಗೆ ಮಾಡೋದಾ? ಇನ್ನ 2 ಕ್ವೆಶ್ಚನ್ ಇದೆ ನನಗೆ, ಕೇಳ್ಬೋದಾ? ಇದಕ್ಕೆ ರಿಲೇಟೆಡಾ? ಹೌದು. ಇಲ್ಲ ಬೇರೆ ಯಾರಾದ್ರೂ ಇದಾರಾ? ನಾನು ಕೇಳಿ ಮುಗಿಸ್ಬೋದಾ? ಕೇಳಿ, ಒಂದು 2 ನಿಮಿಷ ತಗೊಳ್ಳೋಣ. ಮತ್ತೆ ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಅದೇನೋ ಅಡ್ವಾನ್ಸ್ ಚಾಟ್ ಅಂತ ಬರುತ್ತೆ. ಈಗ ನಮ್ಗೆ ಮೆಸೇಜ್ ಬರ್ತಾರೆ, ಅಡ್ವಾನ್ಸ್ ಚಾಟ್ ಆನ್ ಮಾಡಿರಿ, ಸೊ ಅನ್ವಾಂಟೆಡ್ ಸ್ಪ್ಯಾಮ್ದು ಅದೆಲ್ಲ ಮೆಸೇಜ್ಗಳು ಬರಲ್ಲ ಅಂತ. ಏನ್ ಮಾಡ್ಬೇಕು? ಅಡ್ವಾನ್ಸ್ಡ್ ಅಂದರೆ ನಿಮಗೆ ಎನ್ಕ್ರಿಪ್ಷನನ್ನು ಎನೇಬಲ್ ಮಾಡೋದು. ಗ್ರೂಪಲ್ಲಾದರೆ ನೀವು ಗ್ರೂಪಲ್ಲೇ ಮಾಡಬೇಕು, ಇಲ್ಲಾಂದರೆ ನಿಮಗೆ ಇಂಡಿವಿಜುವಲಲ್ಲಿ ಬರ್ತಾ ಇದೆಯಾ? ಅಂದರೆ ಗ್ರೂಪಲ್ಲಿ ಬರುತ್ತೆ. ಒಂದು ನಿಮಿಷ ಹೇಳ್ತೀನಿ. ಏನು ಮಾಡಬೇಕಂದ್ರೆ, ನಾನು ಅದರಲ್ಲಿ ಆಲ್ರೆಡಿ ನಾನು ಮಾಡಿದ್ದೇ ಇರಬೇಕು, ನೋಡೋಣ ಒಂದು ನಿಮಿಷ. ನೋಡಿ, ಅಡ್ವಾನ್ಸ್ಡ್ ಚಾಟ್ ಪ್ರೈವೇಸಿ ಅಂತ ಬರುತ್ತೆ, ಸ್ಕ್ರೀನಲ್ಲಿ ಇದ್ದರೆ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ? ಇದನ್ನು ನಾನು ಆನ್ ಮಾಡಿದ್ದೀನಿ. ಆನ್ ಮಾಡೋದು ಒಳ್ಳೆಯದು. ಓಕೆ, ಎಸ್, ಒಳ್ಳೆಯದು. ಅಂದರೆ ಆಫ್ ಇತ್ತು ಮುಂಚೆ. ಅದೇನಂದರೆ ಇದರಲ್ಲಿ ಚಾಟ್ ಏನಿದೆ ಅದು ಸ್ವಲ್ಪ ಎನ್ಕ್ರಿಪ್ಷನ್ ಜಾಸ್ತಿ ಇದೆ. ಎನ್ಕ್ರಿಪ್ಷನ್ ಅಂದರೆ ಸ್ವಲ್ಪ ಸೀಕ್ರೆಟ್ ಜಾಸ್ತಿ ಇದೆ ಗ್ರೂಪಲ್ಲಿ ಅಂತ ತೋರಿಸುತ್ತೆ. ಇಟ್ ಈಸ್ ಬೆಟರ್. ನಾನು ಮಾಡಿದ್ದೀನಿ, ಆನ್ ಅಂತ ಮಾಡ್ಬೋದು. ನೀವು ಗ್ರೂಪಲ್ಲೂ ಮಾಡ್ಬೋದು, ಇಂಡಿವಿಜುವಲ್ ಅಲ್ಲೂ ಮಾಡಬೇಕು. ಗ್ರೂಪಲ್ಲಿ ಮಾಡೋದು ಆದರೆ ಅಡ್ಮಿನ್ ಆದರೆ ಮಾತ್ರ ಮಾಡ್ಬೋದು, ನೀವು ಮಾಡಲಿಕ್ಕಾಗಲ್ಲ. ಅಡ್ಮಿನ್ ಅವರು ಮಾಡ್ಬೋದು. ಅಡ್ಮಿನ್ ಅಂದರೆ ಯಾರು ಕ್ರಿಯೇಟ್ ಮಾಡಿದ್ರು ನೋಡಿ, ಅಥವಾ ಯಾರಿಗೆ ಆ ಕಂಟ್ರೋಲ್ ಇದೆ ಅವರು ಮಾಡ್ಬೋದು. ಇಂಡಿವಿಜುವಲ್ ನೀವು ಎಲ್ಲಿಯಾದರೂ ಇದ್ದರೆ, ಹಾಗೇನಾದರೂ ಇದ್ದರೆ ಅಲ್ಲಿ ಕೂಡ ಮಾಡ್ಬೋದು. ಓಕೆ, ಸೊ ಅದು ಮಾಡಿದ್ರೇನೆ ಬೆಟರ್. ಓಕೆ, ಆಯ್ತಾ? ಇನ್ನೊಂದು ಕ್ವೆಶ್ಚನ್. ಸಾರಿ, ಇದು ವೈಫೈ ಮೊಬೈಲ್ ಡಾಟಾ ಅಂತ ಹೇಳಿದ್ರಿ. ನಿಮ್ಗೆ ಮನೇಲಿರೋವಾಗ ವೈಫೈ ಆನ್ ಆಗಿರುತ್ತೆ, ಹೊರಗಡೆ ಓಡಾಡೋವಾಗ ಮೊಬೈಲ್ ಡಾಟಾ ಆನ್ ಮಾಡಿರ್ತೀವಿ. ಆದ್ರೆ ಮನೆಯಲ್ಲಿ ವೈಫೈ ಕನೆಕ್ಷನ್ ಸರಿಗ್ ಸಿಗ್ತಿರಲ್ಲ, ಬಹಳ ಇಂಟರಪ್ಷನ್ ಇರುತ್ತೆ, ಫೋನ್ ಕಾಲ್ಸು ಬರ್ತಿರಲ್ಲ. ಅವಾಗ 2 ಆನ್ ಮಾಡಿರಬಹುದಾ? ಅದು 2 ಯಾವಾಗ್ಲೂ ಆನ್, ಮೊಬೈಲ್ ಡಾಟಾನು ಯಾವಾಗ್ಲೂ ಆನ್ ಮಾಡಿದ್ರೆ ನಮ್ದು ಬ್ಯಾಟ್ರಿ ಕನ್ಸಂಪ್ಷನ್ ಕಮ್ಮಿ ಆಗುತ್ತಾ? ಇಲ್ಲ, ಕಮ್ಮಿ ಆಗಲ್ಲ. ಯಾಕೆಂದರೆ ವೈಫೈ ಅಂದರೆ ಯಾವಾಗಲೂ ಅದು ಸರ್ಚ್ ಮಾಡ್ತಾ ಇರುತ್ತೆ, ಆವಾಗ ನಿಮಗೆ ಮೊಬೈಲ್ ಪವರ್ ಜಾಸ್ತಿ ತಗೊಳುತ್ತೆ. ಈಗ ನೀವು ಹೊರಗಡೆ ಹೋಗ್ತೀರಾ, ಹೊರಗಡೆ ಕೂಡ ವೈಫೈ ಇದು ಆನೇ ಇಟ್ಟರೆ ಅದು ಫಸ್ಟ್ ತಗೊಳ್ಳೋದು, ಮೊಬೈಲ್ ಫಸ್ಟ್ ತಗೊಳ್ಳೋದು ವೈಫೈ ಕನೆಕ್ಷನ್. ಅದು ವೈಫೈ ಕನೆಕ್ಷನ್ ಸರ್ಚ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ವೈಫೈ ಆಫ್ ಮಾಡಿ ಹೊರಗಡೆ ಹೋಗುವಾಗ. ಆದರೆ ಮನೆಯಲ್ಲಿರುವಾಗ ವೈಫೈ ಕರೆಕ್ಟ್ ಆಗಿದ್ರೆ ನೀವು ವೈಫೈಯನ್ನು ಮಾತ್ರ ಆನ್ ಮಾಡಿ, ಮೊಬೈಲ್ ಡೇಟಾ ಮಾಡದಿದ್ರೆ ಪರವಾಗಿಲ್ಲ. ಆದರೆ ಮೊಬೈಲ್ ವೈಫೈ ಕನೆಕ್ಷನ್ ಇಲ್ಲ, ಪ್ರಾಬ್ಲಮ್ ಇದೆ ಅಂತ ಆಗುವಾಗ 2 ಆನ್ ಮಾಡಿ ಇಡಿ. ಯಾವುದು ಬೆಟರ್ ಸಿಗ್ನಲ್ ನೋಡಿ ಅದನ್ನು ಅದು ತಗೊಳುತ್ತೆ. ಯಾರ್ದು ಸಿಗ್ನಲ್ ಜಾಸ್ತಿ ಇದೆ ಅದನ್ನು ತಗೊಳುತ್ತೆ, ಅದು ಆಟೋಮೆಟಿಕ್ ತಗೊಳುತ್ತೆ ಅದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ವೆಲ್ಕಮ್. ಓಕೆ, ಬರೋಣ ಪುನಃ. ಎಲ್ಲಿದ್ದೆ ನಾನು ಗೂಗಲ್ ಮೀಟನ್ನು ಜಾಯಿನ್ ಆಗುವ ಕಡೆಯಲ್ಲಿದ್ದೆ. ಇದು ಸ್ಕ್ರೀನ್ ಹೋಯಿತು. ತುಂಬ ಟೈಮ್ ಹೋದರೆ ಒಮ್ಮೊಮ್ಮೆ ಗೂಗಲ್ ಮೀಟ್ ಇದ್ದು ಸ್ಕ್ರೀನ್ ಆಗುತ್ತೆ. ನಾನು ಇಲ್ಲಿ ಇರ್ತೀನಿ, ಸ್ವಲ್ಪ ನನ್ನ ಪೋಸ್ಚರ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಸರಿ. ಡಿಜಿಟಲ್ ಸಕ್ಷಮ್ ಬಿಸ್ನೆಸ್ ಪ್ರೋಗ್ರಾಮ್ ಲಿಂಕ್ ಕ್ಲಿಕ್ ಮಾಡಿದೆ. ಓಕೆ, ಈಗ ಸ್ಕ್ರೀನಲ್ಲಿ ನೋಡಿ, ನೀವು ಮೀಟಲ್ಲಿದ್ದರೆ ನನ್ನ ಕಡೆಯಲ್ಲಿ ಎಷ್ಟು ಅಕೌಂಟ್ ಇದೆ ನೋಡಿ. ಒಂದು ನೆನ್ಪಿಟ್ಕೊಳ್ಳಿ, ಗೂಗಲ್ ಅಕೌಂಟ್ ಅಂದರೆ ಆಲ್ವೇಸ್ ಅಸೋಸಿಯೇಟೆಡ್ ವಿತ್, ಇಟ್ ಈಸ್ ಕನೆಕ್ಟೆಡ್ ವಿತ್ ಅ ಜಿಮೇಲ್ ID.
ಓಕೆ, ಒಂದು ಜಿಮೇಲ್ ಐ ಡಿ ಇರುತ್ತೆ, ಇಮೇಲ್ ಐ ಡಿ, ಅದಕ್ಕೆ ಜಿಮೇಲ್ ಅಂತ ಹೇಳೋದು ನಾವು. ಸೊ ಫಸ್ಟ್ ಒನ್ ನೋಡಿ, ರಾಧಿಕಾ ಉತ್ತಮ್ ಕಾಮತ್ ಇದೆ, ಅದು ನಂದು ಪರ್ಸ್ನಲ್ ಅಕೌಂಟ್, ನಾನು ಕ್ರಿಯೇಟ್ ಮಾಡಿದ್ದು. ಸೆಕೆಂಡ್ ಒನ್ ಆ್ಯಕ್ಚುಲಿ ನಾನು ಯಾವ ಕೋರ್ಸನ್ನು ನಾನು ಜಾಯ್ನ್ ಆಗ್ತೀನಿ ಅದಕ್ಕೋಸ್ಕರ ನಂದು ಬೇರೆ ಇದೆ, ಬಿಕಾಸ್ ಐ ಹ್ಯಾವ್ ಬೀನ್ ಯೂಸಿಂಗ್, ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಥರ್ಡ್ ಮತ್ತು ಫೋರ್ತ್ ನಮ್ಮದು ಕುಟುಂಬ, ನಮ್ಮದು ಏನು ಫ್ಯಾಮಿಲಿದ್ದು ಅಕೌಂಟ್ ಕೂಡ ನಾನು ನೋಡ್ತೀನಿ. ಒಂದು ನಮ್ಮ ಫ್ಯಾಮಿಲಿಗೆ ಅಮ್ಮನ ಸೈಡು ಮತ್ತು ಇಲ್ಲಿ ಅತ್ತೆ ಸೈಡಿದ್ದು ಎರಡೂ ಫ್ಯಾಮಿಲಿದ್ದು ಸ್ವಲ್ಪ ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಬೇರೆ ಇಟ್ಟಿದ್ದೀನಿ, ಸಪ್ರೇಟ್ ಇಟ್ಟಿದ್ದೀನಿ. ಯಾಕೆಂದರೆ ಅಲ್ಲಿ ಡ್ರೈವ್ಸ್ ಚೇಂಜ್ ಆಗುತ್ತೆ, ಅಲ್ಲಿ ಸ್ಟೋರೇಜ್ ಚೇಂಜ್ ಆಗುತ್ತೆ, ಅದರಲ್ಲೂ ಸ್ಟೋರೇಜ್ ಸ್ಪೇಸ್ ಇರುತ್ತೆ. ಓಕೆ, ಈ ಮೀಟ್ ಅಲ್ಲದೆ ಅಲ್ಲಿ ನಾವು ಡೇಟಾವನ್ನು, ಫೋಟೋ, ವಿಡಿಯೋ ಏನೇನೆಲ್ಲ ಇದೆ ಅದನ್ನು ಕೂಡ ನಾವು ಅಲ್ಲಿ ಸ್ಟೋರ್ ಮಾಡ್ಬೋದು. ಆಮೇಲೆ ಇನ್ನೊಂದು, ನಾನು ಇದೊಂದು ಸಂಸ್ಥೆ ಇದೆ ಆಶಾ ಪ್ರಬೋಧಿನಿ ಅಂತ, ಅಲ್ಲಿ ನಾನು ಸ್ವಲ್ಪ ಟೆಕ್ನಿಕಲಿ ಹೆಲ್ಪ್ ಮಾಡ್ತೀನಿ ಅವರಿಗೆ. ಅವರು ಬೇರೆ ಬೇರೆ ಶ್ಲೋಕ, ಸ್ತೋತ್ರ ಎಲ್ಲ ಹೇಳ್ಕೊಡ್ತಾರೆ. ಸೊ ಅವರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಅವ್ರದ್ದು ಬೇರೆ ಇಮೇಲ್ ಐ ಡಿ ಇಟ್ಟಿದ್ದೀನಿ. ಅದೇ ಲಾಸ್ಟಲ್ಲಿ ನಂದು ಈ ರೀತಿ ಟ್ರೈನಿಂಗ್ ಪ್ರೋಗ್ರಾಮ್ ಇಡ್ತೀನಿ. ಆ ಟ್ರೈನಿಂಗ್ ಪ್ರೋಗ್ರಾಮಿಗೆ ಬೇರೆ ಇಮೇಲ್ ಐ ಡಿ ಇದೆ. ಅಂದರೆ ಒಂದೇ ಮೊಬೈಲಲ್ಲಿ ನಂದು ಮಲ್ಟಿಪಲ್ ಅಕೌಂಟ್ಸ್ ಇದೆ. ಸೊ ನೀವು ಈಗ ಈ ಲಿಂಕನ್ನು ಕ್ಲಿಕ್ ಮಾಡುವಾಗ ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ 2-3 ಅಕೌಂಟ್ ಇದ್ದರೆ ನೀವು ಜಾಯಿನ್ ಆಗುವಾಗ ನೋಡಿ ಜಾಯಿನ್ ಆಗಿ. ಅಂದರೆ ನಾನೀಗ ಜಾಯಿನ್ ಆಗುವಾಗ ಮೇಲ್ಗಡೆದ್ದು ಯೂಸ್ ಮಾಡೋದಾದರೆ, ಪರ್ಸನಲ್ ಆಗಿ ಬರೋದಾದರೆ ಇಲ್ಲಿ ಪರ್ಸನಲ್ ಹೀಗೆ ಬರುತ್ತೆ. ಓಕೆ, ಸೊ ಇದು ನಂದು ಈಗ 2 ಕಾಣಿಸ್ತಾ ಇದೆ. ನಾನು ಇಲ್ಲಿದ್ದೀನಿ, ಈ ಮೊಬೈಲಲ್ಲಿದ್ದೀನಿ. ಆಸ್ಟ್ ಜಾಯಿನ್ ಅಂತ ಬರ್ತಾ ಇದೆ, ಯಾಕೆಂದರೆ ಇದು ಬೇರೆಯವರು. ಸೊ ಈ ರೀತಿ ನೀವು ಚೂಸ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಓಕೆ, ಇಫ್ ದೆರ್ ಆರ್ ಮೋರ್ ದೆನ್ 2 ಗೂಗಲ್ ಅಕೌಂಟ್, 2ಕ್ಕಿಂತ ಜಾಸ್ತಿ ಗೂಗಲ್ ಅಕೌಂಟ್ ಇದ್ದರೆ, ನಾವು ಇದು ಎಲ್ಲ ಗೂಗಲ್ ಅಕೌಂಟು ಅಥವಾ ಇದು ವಾಟ್ಸಪ್ ಅದು ಇದು ಎಲ್ಲ ಇದೆ, ಅದೆಲ್ಲ ಇಲ್ಲಿಂದ ಹೇಗೆ ಬಂತು, ಯಾಕೆ ಬಂತು? ಒಂದು ಏನಂದರೆ, ನಿಮ್ದು ಎಲ್ಲರದ್ರೂ ಕೂಡ ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದಿದ್ದರೆ ಒಂದು ಆ್ಯಪ್ ಯೂಸ್ ಇರುತ್ತೆ, ಅದನ್ನು ನಾವು ಪ್ಲೇ ಸ್ಟೋರ್ ಅಂತ ಹೇಳ್ತೀವಿ. ಈ ರೀತಿ ಇರುತ್ತೆ ಪ್ಲೇ ಸ್ಟೋರ್ ಅಂದರೆ. ನೋಡಿ, ಅದು ಗೂಗಲಿದ್ದು ಪ್ಲೇ ಸ್ಟೋರೇ. ಗೂಗಲ್ ಅಂತ ಹೇಳಿದ ಕೂಡಲೇ ಇನ್ನೊಂದು ನೀವು ನೋಟ್ ಮಾಡ್ಬೋದು, 4 ಕಲರ್ ಯೂಸ್ ಆಗುತ್ತೆ, ಬ್ಲೂ, ರೆಡ್ ಮತ್ತು ಯೆಲ್ಲೋ ಮತ್ತು ಗ್ರೀನ್. 4 ಕಲರ್ ಯೂಶ್ವಲಿ. ನೀವು ಗೂಗಲ್ ಕ್ರೋಮ್ ನೋಡಿ, ನಾನು ಗೂಗಲ್ ಪುನಃ ತೋರಿಸ್ತೇನೆ ನೋಡಿ. ಇದರಲ್ಲಿ ಯೂಟ್ಯೂಬ್ ಬಿಟ್ಟರೆ, ಯೂಟ್ಯೂಬ್ ಕೂಡ ಈಗ ಗೂಗಲೇ ಆಗಿದೆ, ಯೂಟ್ಯೂಬ್ ಬಿಟ್ಟರೆ ಡ್ರೈವಲ್ಲಿ ಕೂಡ 4 ಕಲರ್, ಮೀಟಲ್ಲಿ ಕೂಡ 4 ಕಲರ್, ಫೋಟೋಸ್ 4 ಕಲರ್, ಮ್ಯಾಪ್ಸ್ 4 ಕಲರ್. ಸೊ ಆ ಕಲರ್ ನೋಡಿದ ಕೂಡಲೇ ಓ ಇದು ಗೂಗಲ್ನವರದು ಅಂತ ಒಂದು ಬರುತ್ತೆ. ಸೊ ಈ ರೀತಿ ಆ್ಯಪ್ಸನ್ನು ಕೂಡ ನೀವು ನೋಟ್ ಮಾಡಿದರೆ ಇಟ್ ಇಸ್ ಅ ಗುಡ್ ಪ್ರಾಕ್ಟೀಸ್. ಸೊ ಈ ಪ್ಲೇ ಸ್ಟೋರ್ ಅಂತ ಏನಿದೆ, ಈ ಪ್ಲೇ ಸ್ಟೋರಲ್ಲಿ ಈ ಎಲ್ಲ ಆ್ಯಪ್ ಎಲ್ಲ ಸ್ಟೋರ್ ಆಗಿರುತ್ತೆ. ಈ ಪ್ಲೇ ಸ್ಟೋರ್ ಅಂದ್ರೇನು? ಪ್ಲೇ ಸ್ಟೋರ್ ಇಸ್ ಸಮಥಿಂಗ್ ವೇರ್ ದ ಆ್ಯಪ್ಸ್ ಆರ್ ದೇರ್. ಈಗ ನಾನು ನಿಮಗೆ ಇದರಲ್ಲೇ, ಈ ಜರ್ನಿಯಲ್ಲೇ ನಾನು ಹೇಳ್ತೀನಿ, ಗೂಗಲ್ ಫಾರ್ಮ್ ಮಾಡ್ತಾ ಇದ್ದೇವೆ ಅಥವಾ ಗೂಗಲ್ ಶೀಟ್ಸನ್ನು ಯೂಸ್ ಮಾಡ್ತಾ ಇದ್ದೇವೆ, ಗೂಗಲ್ ಶೀಟ್ಸನ್ನು ನೀವು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ ಕೂಡಲೇ ಹೇಗೆ ಇನ್ಸ್ಟಾಲ್ ಮಾಡೋದು? ಪ್ಲೇ ಸ್ಟೋರಿಗೆ ಬಂದು ಇನ್ಸ್ಟಾಲ್ ಮಾಡೋದು. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ವಾಟ್ಸ್ಯಾಪ್ ಇಲ್ಲ ಅಂದರೆ ಆ ವಾಟ್ಸ್ಯಾಪ್ ಎಲ್ಲಿಂದ ಬಂತು? ಪ್ಲೇ ಸ್ಟೋರಿಂದ ಬಂತು. ಹೇಗೆ? ಈಗ ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಸರ್ಚ್ ಇದೆ. ಯಾವಾಗಲೂ ನೋಡಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಏನಿದೆ ಅದನ್ನು ಸರ್ಚ್ ಅಂತ ಹೇಳೋದು. ಸೊ ಇಲ್ಲಿ ಸರ್ಚ್ ಮೇಲ್ಗಡೆಯಲ್ಲಿ ಪ್ರೆಸ್ ಮಾಡಿದರೆ ಸರ್ಚ್ ಆ್ಯಪ್ಸ್ ಅಂತ ಬರುತ್ತೆ. ಇಲ್ಲಿ ನಾನು ವಾಟ್ಸ್ಯಾಪ್ ಅಂತ ಹಾಕ್ತೀನಿ. ದಿಸ್ ಈಸ್ ಒನ್ ವೇ ಆಫ್ ಚೆಕಿಂಗ್. ಈಗ ಸಜೆಷನಲ್ಲಿ ಬಂತು ಕೆಳಗಡೆಯಲ್ಲಿ ವಾಟ್ಸ್ಯಾಪ್, ನಾನಲ್ಲಿ ಪ್ರೆಸ್ ಮಾಡಿದೆ. ಈಗ ನೋಡಿ ಒಳ್ಳೆಯದಾಗಿದೆ. ಏನಾಗಿದೆ ಅಂದರೆ ಇದರಲ್ಲಿ ವಾಟ್ಸ್ಯಾಪ್ ಅಂತ ಬಂದಿದೆ, ಇನ್ಸ್ಟಾಲ್ಡ್ ಅಂತ ಬಂದಿದೆ, ಸೈಡಲ್ಲಿ ಅಪ್ಡೇಟ್ ಅಂತ ಬಂದಿದೆ ಅಲ್ವಾ? ಈಗ ಇದರ ಅರ್ಥ ಏನಂದರೆ, ನನ್ನ ವಾಟ್ಸ್ಯಾಪ್ ಇನ್ಸ್ಟಾಲ್ ಆಗಿದೆ ಆದರೆ ಅದು ಅಪ್ಡೇಟೆಡ್ ಇಲ್ಲ. ಯಾರಾದರೂ ನಿಮಗೆ ಹೇಳಿದರೆ, ಓ ನನ್ನ ವಾಟ್ಸ್ಯಾಪ್ ಹೀಗೆ ಕಾಣಿಸ್ತಾ ಇದೆ, ನಿಮ್ಮ ವಾಟ್ಸ್ಯಾಪ್ ಹಾಗೆ ಕಾಣಿಸ್ತಾ ಇದೆ, ನಿಮ್ಮ ಸ್ಕ್ರೀನ್ ಚೇಂಜ್ ಆಗಿದೆ, ನನ್ನ ಸ್ಕ್ರೀನ್ ಚೇಂಜ್ ಆಗಿದೆ, ಹಾಗೆ ಬರುವಾಗ ಫಸ್ಟ್ ನೋಡೋದೇನೆಂದರೆ ಪ್ಲೇಸ್ಟೋರಿಗೆ ಹೋಗೋದು, ವಾಟ್ಸ್ಯಾಪ್ ಅಂತ ಟೈಪ್ ಮಾಡೋದು, ಸರ್ಚ್ ಮಾಡಿ ಅದರಲ್ಲಿ ಇನ್ಸ್ಟಾಲ್ ಅಂತ ಇದೆಯಾ, ಅಪ್ಡೇಟ್ ಅಂತ ಇದೆಯಾ, ಓಪನ್ ಅಂತ ಇದೆ ಅಂತ. ಫಸ್ಟ್ ಟೈಮ್ ಆದರೆ ಇನ್ಸ್ಟಾಲ್ ಅಂತ ಇರುತ್ತೆ, ಅಪ್ಡೇಟ್ ಆಗಿ ಇದ್ದಿದ್ದರೆ ಓಪನ್ ಅಂತ ಆಗುತ್ತೆ, ಅಪ್ಡೇಟ್ ಇಲ್ಲ ಅಂದರೆ ಇಲ್ಲಿ ಅಪ್ಡೇಟ್ ಅಂತ ಬರುತ್ತೆ. ಓಕೆ, ಸೊ ನಾನೀಗ ಏನು ಮಾಡ್ತೀನಿ, ಆ್ಯಕ್ಚುಲಿ ಇಟ್ ಈಸ್ ಅ ಗುಡ್ ಪ್ರಾಕ್ಟೀಸ್, ಬಟ್ ನೋಡ್ತೀನಿ ಆಗ್ತದ ಅಂತ. ಐ ಆಮ್ ಅಪ್ಡೇಟಿಂಗ್, ನಾನು ಅಪ್ಡೇಟ್ ಅಂತ ಕೊಡ್ತೀನಿ. ಓಕೆ, ಅಪ್ಡೇಟ್ ಮಾಡುವಾಗ ನೋಡಿ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿ ಬಂತು. ಸ್ವಲ್ಪ ವೆಯ್ಟ್ ಮಾಡಬೇಕು, ಅದು ಅಪ್ಡೇಟ್ ಆಗ್ತಾ ಇದೆ. ಆಲ್ ಆ್ಯಪ್ಸ್
are being continuously updated by the manufacturers or the software companies. ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಅಂದರೆ ಅವರು ಹೊಸ ಹೊಸ ಫೀಚರ್ಸ್ ಚೇಂಜಸ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ನಮಗೆ ನಮ್ಮ ಮೊಬೈಲಲ್ಲಿ ಸಿಗೋದು ಯಾವಾಗ? ಅಪ್ಡೇಟ್ ಆದಾಗ ಮಾತ್ರ. ಸೊ ನಿಮ್ಮ ಮೊಬೈಲಲ್ಲಿ ಕೂಡ ವಾಟ್ಸ್ಯಾಪ್ ಅಥವಾ ಗೂಗಲ್ ಮೀಟ್ ಅಂತ ಕೊಟ್ಟರೆ, ಈಗ ನೋಡಿ ಇದು ಆಗ್ತಾ ಇದೆ, ಇನ್ಸ್ಟಾಲಿಂಗ್ ಕ್ಯಾನ್ಸಲ್ ಅಂತ ಬರ್ತಾ ಇದೆ ಅಂದರೆ ಇನ್ನೂ ಆಗಲಿಲ್ಲ, ವೇಟ್ ಮಾಡಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದು ಆಗ್ತಾ ಇರುವಾಗ ನಾನು ಅದರ ಜೊತೆಗೆ, ಅಂದರೆ ಇದು ಆಗ್ತಾ ಇರಲಿ, ಅದರ ಜೊತೆಗೆ ನಾನು ಬೇರೆನೆಲ್ಲ ಟಾಪಿಕ್ ನಮ್ಮದು ಇವತ್ತಿಗೆ ಬಾಕಿ ಇದೆ ಅದನ್ನು ನೋಡ್ತೀನಿ. ಓಕೆ, ಸ್ಟೋರೇಜ್ ಸ್ಪೇಸ್ ಒಮ್ಮೆ ನೋಡಬೇಕು, ಅಪ್ಡೇಟ್, ಆಮೇಲೆ ಆಯಿತು, ಆಮೇಲೆ ಒಂದು ಕ್ವಿಜ್ ತೊಗೊಂಡ್ರೆ ಆಯಿತು. ಓಕೆ, ಸೊ ಅಪ್ಡೇಟ್ ಆಯಿತಾ ನೋಡೋಣ. ಪುನಃ 3 ಪ್ರೆಸ್ ಮಾಡ್ತೀನಿ, ಇಲ್ಲಿಗೆ ಬರ್ತೀನಿ. ಇಲ್ಲ, ಇನ್ಸ್ಟಾಲ್ ಆಗ್ತಾ ಇದೆ, ಆಗಲಿ, ಇನ್ಸ್ಟಾಲ್ ಆಗಲಿ, ಟೈಮ್ ತಗೊಳುತ್ತೆ. ಯಾಕೆಂದರೆ ನನ್ನ ಮೊಬೈಲಲ್ಲಿ ನೋಡಿ, ನಾನು ಮೀಟಲ್ಲೂ ಇದ್ದೀನಿ, ಅಲ್ಲೂ ಡೇಟಾ ಹೋಗ್ತಾ ಇದೆ, ವಾಟ್ಸಪ್ ಆನ್ ಕೂಡ ಇದೆ. ವಾಟ್ಸಪ್ ಆಫ್ ಮಾಡ್ತೀನಿ. ತುಂಬ ಆ್ಯಪ್ಸ್ ಎಲ್ಲ ಇದ್ದರೂ ಕೂಡ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಇದರಲ್ಲಿ ವಾಟ್ಸಪ್ ಕ್ಲೋಸ್ ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ. ಟೈಮರ್ ಇರಲಿ, ಗ್ಯಾಲರಿ ಇದೆ, ಸೆಟ್ಟಿಂಗ್ಸು ಇದೆ. ಓಕೆ, ಸೊ ಈ ರೀತಿ. ಓಕೆ, ಈಗ ನೋಡಿ ಇನ್ಸ್ಟಾಲ್ ಆಯಿತು ಅಲ್ವಾ? ಇನ್ಸ್ಟಾಲ್ ಆಯಿತು, ಓಪನ್ ಅಂತ ಬರ್ತಾ ಇದೆ. ನಾನೀಗ ಓಪನ್ ಅಂತ ಕೊಡ್ತೀನಿ. ಅಂದರೆ ಓಪನ್ ಅಂತ ಕೊಟ್ಟರೆ ನಿಮ್ಮ ಆ್ಯಪ್ ಅಪ್ಡೇಟ್ ಆಗಿದೆ ಅಂತ ಲೆಕ್ಕ. ಅಪ್ಡೇಟ್ ಇಲ್ಲ ಅಂದರೆ ಅಲ್ಲಿ ಅಪ್ಡೇಟ್ ಅಂತ ಬರುತ್ತೆ. ಎಲ್ಲಿ ಚೆಕ್ ಮಾಡೋದು? ಗೂಗಲ್ ಪ್ಲೇ ಸ್ಟೋರಲ್ಲಿ ಚೆಕ್ ಮಾಡೋದು. ಓಕೆ, ಸೊ ಇದೀಗ ಅಪ್ಡೇಟ್ ಆಗಿದೆ, ವಾಟ್ಸ್ಯಾಪ್ ಅಪ್ಡೇಟ್ ಆಯಿತು. ಇದೇ ರೀತಿ ಬೇರೆ ಆ್ಯಪನ್ನು ಕೂಡ ನೀವು ಅಪ್ಡೇಟ್ ಮಾಡಬಹುದು, ಸರಿ ಅಲ್ವಾ? ಈಗ ಸ್ಟೋರೇಜಿಗೆ ಬರೋಣ. ಸ್ಟೋರೇಜಿಗೆ ಬರುವಾಗ ನಿಮ್ಮ ಯಾರೋ ಬಂದರು, ಒಂದು ನಿಮಿಷ. ಸರಿ, ಇದ್ದಾರೆ. ಸೊ ಸ್ಟೋರೇಜ್ ಅಂತ ಆಗುವಾಗ ಇದರಲ್ಲಿ ನಿಮ್ಮದೇ ಆ್ಯಪ್, ಅಂದರೆ ಮೊಬೈಲಲ್ಲಿ ಒಂದು ಆ್ಯಪ್ ಇರುತ್ತೆ, ಎಷ್ಟು ಫೈಲ್ಸ್ ಇದೆ, ಏನು ಫೈಲ್ಸ್ ಇದೆ ಅದನ್ನೆಲ್ಲ ನೋಡಲಿಕ್ಕೆ. ಈಗ ನಾನು ನನ್ನ ಮೊಬೈಲಲ್ಲಿ ಏನೇನೆಲ್ಲ ಆ್ಯಪ್ ಇದೆ ಅದರಲ್ಲಿ ಮೇಲ್ಗಡೆಯಲ್ಲಿ ಇಲ್ಲಿ ನನಗೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಸರ್ಚ್ ಮಾಡಬೇಕು. ಹಾಗೆ ಆಗುವಾಗ ಸರ್ಚ್ ಅಂತ ಎಲ್ಲಿಯಾದರೂ ಇದ್ದರೆ ಅಥವಾ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದ್ದರೆ ಅಲ್ಲಿ ಪ್ರೆಸ್ ಮಾಡಿದರೆ ಇಲ್ಲಿ ನಾನು ಫೈಲ್ ಅಂತ ಕೊಡ್ತೀನಿ. ನೀವು ಕೂಡ ಟೈಪ್ ಮಾಡ್ಬೋದು. ನನ್ನದರಲ್ಲಿ ಮೈ ಫೈಲ್ಸ್ ಅಂತ ಇದೆ, ಕೆಲವರದರಲ್ಲಿ ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ. ಸೊ ಈ ಒಂದು ಆ್ಯಪಿಗೆ ಹೋದರೆ, ಇದು ಕೂಡ ಒಂದು ಆ್ಯಪೇ, ಒಂದೊಂದು ಮೊಬೈಲಲ್ಲಿ ಒಂದೊಂದು ರೀತಿ ಇರುತ್ತೆ. ಇದರಲ್ಲಿ ನಿಮಗೆ ಎಷ್ಟು ಇದೆ, ಏನೇನೆಲ್ಲ ಇದೆ ಎಲ್ಲ ಗೊತ್ತಾಗುತ್ತೆ. ಮೊಬೈಲಲ್ಲಿ ಏನೇನೆಲ್ಲ ಇದೆ, ಸಾರಿ, ಈಗ ವೀಡಿಯೋಸ್ ಏನಿದೆ, ವೀಡಿಯೋಸಲ್ಲಿ ಟೈಪ್ ಮಾಡ್ತೀನಿ, ಇದೆಲ್ಲ ವೀಡಿಯೋಸ್ ಇದೆ. ಓ, ಇಷ್ಟು ವೀಡಿಯೋಸ್ ಇದೆಯಾ, ನನಗೆ ದೊಡ್ಡದು ಸೈಜ್ ವೀಡಿಯೋನನ್ನು ಆಫ್ ಮಾಡಬೇಕು ಅಥವಾ ಕ್ಲಿಯರ್ ಮಾಡಬೇಕು ಅಂತ ಇದ್ದರೆ ನನಗೆ ಆ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, 1.16 GB, 784 MB, ಈ ರೀತಿ ನೀವು ನೋಡಬಹುದು ಏನೇನೆಲ್ಲ ಇದೆ ಅಂತ. ಓಕೆ, ಇದರಲ್ಲೇ ನನ್ನ ಮೊಬೈಲಲ್ಲಿ ಮೇಲ್ಗಡೆ ಇಲ್ಲಿ ನೋಡಿದರೆ 2 ಕಡೆಯಲ್ಲಿ ಸ್ಟೋರ್ ಆಗಿದೆ. ಒಂದು ಇಂಟರ್ನಲ್ ಸ್ಟೋರೇಜ್, ಒಂದು SD ಕಾರ್ಡ್. ಅಂದರೆ ಮೊಬೈಲಲ್ಲಿ ಏನೇನೆಲ್ಲ ಸೇವ್ ಆಗುತ್ತೆ ಅದನ್ನು 2 ಕಡೆಯಲ್ಲಿ ಸೇವ್ ಆಗಿದೆ ನನ್ನ ಮೊಬೈಲಲ್ಲಿ. ಇಂಟರ್ನಲ್ ಸ್ಟೋರೇಜ್ ಅಂದರೆ ಮೊಬೈಲ್ ಖರೀದಿಸುವಾಗ ಅಥವಾ ಮೊಬೈಲನ್ನು ನೀವು ಪರ್ಚೇಸ್ ಮಾಡುವಾಗ ಅದರ ಒಳಗಡೆ ಸ್ವಲ್ಪ ಜಾಗ ಇರುತ್ತೆ, ಆ ಮೆಮರಿ ಅಂತ ಹೇಳ್ತೇವೆ, ಆ ಜಾಗ, ಸ್ಟೋರೇಜ್ ಏನಿದೆ ಅದು ಬೈ ಡಿಫಾಲ್ಟ್ ಇದೆ. ಅದಲ್ಲದೆ ಬೇರೆ ಒಂದು ಕಾರ್ಡನ್ನು ಕೂಡ ಹಾಕಿ ಸ್ವಲ್ಪ ಸ್ಟೋರೇಜನ್ನು ಜಾಸ್ತಿ ಮಾಡ್ಬೋದು. ಓಕೆ, ಈ ರೀತಿ ನನ್ನದರಲ್ಲಿ 2 ಇದೆ. ಈಗ ಇಂಟರ್ನಲ್ ಸ್ಟೋರೇಜ್ ಅಂತ ಪ್ರೆಸ್ ಮಾಡಿದರೆ ನನ್ನದರಲ್ಲಿ ಅದು ತೋರಿಸುತ್ತೆ ಈ ಇಂಟರ್ನಲ್ ಸ್ಟೋರೇಜಲ್ಲಿ ಏನೇನೆಲ್ಲ ಇದೆ ಅಂತ. ಓಕೆ, ಒಂದು ವೇಳೆ ನಿಮಗೆ ಇದೇನೂ ಅರ್ಥ ಆಗಲ್ಲ, ನನಗೇನೂ ಗೊತ್ತಾಗಲಿಲ್ಲ ಅಂತ ಇದ್ದರೆ ಸೆಟ್ಟಿಂಗ್ಸಿಗೆ ಹೋಗಿ ಕೂಡ ನೋಡ್ಬೋದು. ಡೈಲಿ ಈಗ ಒಂದು 5 ನಿಮಿಷ ಯಾವಾಗಲೂ ನೀವು ಸೆಟ್ಟಿಂಗ್ಸಿಗೆ ಹೋಗ್ಬೋದು. ಸೆಟ್ಟಿಂಗ್ಸ್ ಅಂದರೆ ಒಂದು ವೀಲ್ ಥರ ಇರುತ್ತೆ ನೋಡಿ, ಇಲ್ಲಿ ಮೇಲ್ಗಡೆಯಲ್ಲಿ ಇದೆ, ಇದು ಸೆಟ್ಟಿಂಗ್ಸ್ ಮಾಡ್ಬೋದು. ಅಥವಾ ನಿಮ್ಮ ಮೊಬೈಲಲ್ಲಿ ನೀವು ಸರ್ಚ್ ಮಾಡಿ ಸೆಟ್ಟಿಂಗ್ಸ್ ಅಂತ ಕೊಟ್ಟರು ಆಗುತ್ತೆ. ಸೊ ಈ ಸೆಟ್ಟಿಂಗ್ಸನ್ನು ಒಂದೊಂದು ಸಲ ಹೀಗೆ ಓಪನ್ ಮಾಡಿ ನೋಡ್ತಾ ಇರಿ, ಏನು ಮಾಡೋ ಅಗತ್ಯ ಇಲ್ಲ, ಸ್ವಲ್ಪ ನೋಡ್ತಾ ಇರಿ ಏನೇನಿದೆ ಅಂತ. ಇದರಲ್ಲಿ ನಾನು ನೋಡೋದು ಯಾವಾಗಲೂ ಒಂದು ಸ್ಟೋರೇಜ್ ಅಂತ ಇರುತ್ತೆ ಅಥವಾ ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಇರುತ್ತೆ. ಇದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಯಾಕೆ ನೋಡೋದಂದರೆ, ಎಲ್ಲ ನಮಗೆ ಗೊತ್ತಿದೆ ಅಂತ ಇರೋಲ್ಲ, ಕೆಲವೊಂದು ಹೊಸ್ತು ಬರ್ತಾ ಇರುತ್ತೆ ಅಲ್ವಾ. ಸೊ ಬೇಕಾದವರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನೀಗ ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ನೋಡ್ತೀನಿ. ಅಲಾರ್ಮ್ ಆಗಿದೆ. ಸೊ ಪುನಃ ಒಂದು ಇದಿದೆ, ಅದರ ಜೊತೆಗೆ
ನಾನು ರೀಸ್ಟಾರ್ಟ್ ಮಾಡ್ತೀನಿ. ಇದು ಲಾಸ್ಟ್ ಆ್ಯಕ್ಚುಲಿ ಅಲ್ವಾ? ಹೌದು. ಆದರೂ ನಿಮಗೆ ಇದರಲ್ಲಿ ಹೀಗೆ ತೋರಿಸಿ ನಾನು ಎಷ್ಟು ಯೂಸ್ ಮಾಡ್ತೀನಿ ಅಂತ. ವೀಕ್ಲಿ ಎಷ್ಟು ಯೂಸ್ ಮಾಡ್ತೀನಿ ಅಥವಾ ಡೈಲಿ ಎಷ್ಟು ಯೂಸ್ ಮಾಡ್ತೀನಿ ಮೊಬೈಲ್ ನೋಡಿ. 1 ಗಂಟೆ ಆಗಿದೆ ವಾಟ್ಸಪ್ಪಲ್ಲಿದ್ದೆ ನಾನು ಯೂಸ್ ಮಾಡಿದೆ, ಅಂದರೆ ಆನ್ ಆ್ಯಂಡ್ ಆಫ್ ಕಂಟಿನ್ಯೂಸ್ ಅಲ್ಲ. ಜಿಮೇಲಲ್ಲಿ 15 ನಿಮಿಷ, ಕ್ರೋಮಲ್ಲಿ 8 ನಿಮಿಷ, ಈ ರೀತಿ ಡಿಜಿಟಲ್ ವೆಲ್ಬೀಯಿಂಗ್ ನೋಡ್ಬೋದು. ಸೋಷಲಿ ನಾನು 1 ಗಂಟೆ, ಪ್ರೊಡಕ್ಟಿವಿಟಿ ಫೈನಾನ್ಸಲ್ಲಿ 15 ನಿಮಿಷ, ವೀಡಿಯೋದಲ್ಲಿ 7 ನಿಮಿಷ. ಸೊ ಈ ರೀತಿ ಡಿಜಿಟಲ್ ವೆಲ್ಬೀಯಿಂಗನ್ನು ನೋಡ್ಬೋದು. ಇದರಲ್ಲಿಯೂ ಸ್ಟೋರೇಜನ್ನು ನೋಡ್ಬೋದು. ಸೊ ಈ ರೀತಿ ಸೆಟ್ಟಿಂಗ್ಸ್ ನೋಡ್ತಾ ಇರ್ಬೋದು ನಿಮಗೆ ಅದರಲ್ಲಿ ಕಷ್ಟ ಆಗ್ತದೆ ಅಂದರೆ. ಇಲ್ಲ ಅಂದರೆ ಫೈಲ್ ಮ್ಯಾನೇಜರ್ ಪುನಃ ಹೋಗ್ತೀನಿ, ಫೈಲ್ ಮ್ಯಾನೇಜರಲ್ಲಿ ಅಥವಾ ಮೈ ಫೈಲ್ಸಲ್ಲಿ ಇದೆಲ್ಲವನ್ನು ಕೂಡ ನೋಡ್ಬೋದು. ಏನೇನೆಲ್ಲ ಇದೆ, ಎಷ್ಟು ಯೂಸ್ ಆಗಿದೆ ನೋಡಿ. 113 GB/128 GB ಅಂದರೆ 113 GB ಅಷ್ಟು ಯೂಸ್ ಆಗಿದೆ 128ರಲ್ಲಿ. ಓಕೆ, 128ರಲ್ಲಿ 113 ಯೂಸ್ ಆಗಿದೆ ಅಂದರೆ ಎಷ್ಟಿದೆ ನೋಡಿ ಅಲ್ವಾ? ಅಂದರೆ ಎಷ್ಟು ನಾನು ಡಿಲೀಟ್ ಮಾಡಬೇಕು. ಅದೇ ರೀತಿ SD ಕಾರ್ಡಲ್ಲಿ ನೋಡಿ 18 ಯೂಸ್ ಆಗಿದೆ 29ರಲ್ಲಿ. ತುಂಬ ಯೂಸ್ ಆಗಿದೆ, ಅರ್ಧಕ್ಕಿಂತ ಜಾಸ್ತಿ ಅಲ್ವಾ? ಸೊ ಇದನ್ನೆಲ್ಲ ನಾವು ಡಿಲೀಟ್ ಮಾಡ್ಬೋದು. ಅದನ್ನು ಡಿಲೀಟ್ ಮಾಡಲಿಕ್ಕೆ ನೀವು ಇಮೇಜ್ ವೈಸ್ ಹೋಗ್ಬೋದು, ವಿಡಿಯೋ ವೈಸ್ ಹೋಗ್ಬೋದು, ಅಥವಾ ಇಲ್ಲಿಗೆ ಹೋಗಿ ಇಲ್ಲಿಂದ ಕೂಡ ಏನೇನಿದೆ, ಇದರಲ್ಲೇನಿದೆ ಅದರಲ್ಲೇನಿದೆ ನೋಡ್ಬೋದು. ಡಿಲೀಟ್ ಮಾಡಿದ್ದು ಯಾವಾಗಲೂ ಒಂದು ಡಸ್ಟ್ಬಿನ್ನಿಗೆ ಹೋಗಿ ತಲುಪುತ್ತೆ, ಮತ್ತು 30 ದಿನದ ನಂತರ ಅದು ಕಂಪ್ಲೀಟಾಗಿ ಡಿಲೀಟ್ ಆಗ್ತದೆ ಕೆಲವು ಮೊಬೈಲಲ್ಲಿ. ಸೊ ಈ ರೀತಿ ಅದನ್ನು ಡಿಲೀಟ್ ಮಾಡಬಹುದು. ಸೊ ಇದಿಷ್ಟು ಇಂಟ್ರೊಡಕ್ಷನ್ ನನ್ನ ಮೊಬೈಲಿಂದ ಕೊಡ್ತಾ ಇದ್ದೀನಿ. ಸ್ವಲ್ಪ ಆದರೂ ನಿಮಗೆ ಡಿಜಿಟಲ್ ಬೇಸಿಕ್ಸ್ ಗೊತ್ತಿದೋ ಇಲ್ವೋ ಅಂತ ನೋಡಲಿಕ್ಕೆ ಇದು ಒಂದು ಸ್ಟಾರ್ಟಿಂಗ್ ಸೆಷನ್ ಆಗಿದೆ. ಸೊ ಈಗ ನೆಕ್ಸ್ಟ್ ಏನಂದರೆ ಒಂದು ಸಣ್ಣ ಕ್ವಿಝನ್ನು ತಗೊಳ್ಳೋದು. ಆ ಕ್ವಿಝ್ ತಗೊಳ್ಳಿಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 2 ಕ್ವಶನ್ ತಗೊಳ್ತಾ ಇದ್ದೀನಿ, ಜಾಸ್ತಿ ದೊಡ್ಡ ಕ್ವಶನ್ಸ್ ಅಲ್ಲ. ಈಗ ಎಲ್ರಿಗೂ ಇದು ಮೆಸೇಜ್ ಇನ್ ಕಾಲ್ ಮೆಸೇಜಸ್ ಗೊತ್ತಿದೆ ಅಂತ ಎಣಿಸ್ತಾ ಇದ್ದೀನಿ. ಯಾಕೆಂದರೆ ನಾನೀಗ ದೊಡ್ಡ ಕ್ವಿಝ್ ಎಲ್ಲ ಏನು ತೊಗೊಳ್ತಾ ಇಲ್ಲ, ಸಣ್ಣ ಕ್ವಿಝ್ ತೊಗೊಳ್ತೀನಿ ಮತ್ತು ನಾವು ವೈಂಡ್ ಅಪ್ ಮಾಡಬಹುದು. ಸ್ಟಾಪ್ ಶೇರಿಂಗ್ ಮಾಡ್ತೀನಿ, ಮೊಬೈಲಿಂದ ಹೊರಗೆ ಬರ್ತೀನಿ. ಬೇಡ, ಮೊಬೈಲಿಂದ ಕೂಡ ನಾನು ಹೊರಗೆ ಬಂದೆ, ನಿಮ್ಮ ಜೊತೆ ಇಲ್ಲಿದ್ದೀನಿ. ಈಗ ಇದರಲ್ಲಿ ಒಂದೇನೆಂದರೆ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತೀನಿ, ಯಾಕೆಂದರೆ